नमो ओं विष्णुपादाय कृष्णप्रेष्ठाय भूतले श्रीमते जयपताकस्वामिन् इति नामिने नमः आचार्यपादाय निताय कृपप्रदायिने गौरकथादामदाय नगरग्रामतारिणे नमो ओं विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन् इति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशातारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंदा हरे कृष्ण 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 हरे 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 राम 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 हरे हरे ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः मूकं करोति वाचालिं पङ्गं लङ्घयते गिरिं यत्कृपातमहं वन्दे श्रीगुरुं दीनतारिणं परमानन्दमाधवं ಶ್ರೀ ಚೈತನ್ಯಮೇಶ್ವರಂ ಹರಿ ಓಂ ತತ್ಸತ್. ಹರಿ ಕೃಷ್ಣ. ಎಲ್ಲರಿಗೂ ದಿನದ ಗೀತಾರ್ಥ ಸ್ವಾಗತ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸುಸ್ವಾಗತ. ಈ ದಿನ ನಾವು ಭಗವದ್ಗೀತೆ ರೂಪದ 14ನೇ ಅಧ್ಯಾಯದ 16ನೇ ಶ್ಲೋಕವನ್ನು ಅಧ್ಯಯನ ಮಾಡ್ತಿದ್ರಿ. ಈ ಶ್ಲೋಕದ ಅನುವಾದ ಹೀಗಿದೆ: ಸುಕೃತದ ಫಲ ಪರಿಶುದ್ಧವಾದದ್ದು, ಅದು ಸಾತ್ವಿಕ ಎಂದು ಹೇಳುತ್ತಾರೆ. ಆದರೆ ರಜೋಗುಣದಲ್ಲಿ ಮಾಡಿದ ಕೆಲಸದಿಂದ ದುಃಖವು ಬರುತ್ತದೆ, ತಮೋಗುಣದಲ್ಲಿ ಮಾಡಿದ ಕೆಲಸದಿಂದ ಅಜ್ಞಾನವು ಬರುತ್ತದೆ. ಹರೇ ಕೃಷ್ಣ. ಹಿಂಗೆ ಬಹಳ ಸ್ಪಷ್ಟವಾಗಿದೆ. ಇವತ್ತು ನಮಗೆ ದುಃಖ ಬರ್ತಿದೆ, ದುಃಖದಲ್ಲಿ ಇದೀವಿ ನಾವು ಅಂತ ಯಾರಾದ್ರೂ ಇಲ್ಲಿ ಅಂದ್ಕೊಂಡಿದ್ರೆ ಅದಕ್ಕೆ ಕಾರಣ ಇಲ್ಲಿ ಗೊತ್ತಾಯ್ತು. ನನಗೆ ಏನು ತಿಳಿತಾ ಇಲ್ಲ, ಅಜ್ಞಾನದಲ್ಲಿದ್ದೀನಿ, ನನಗೆ ಯಾವ್ದು ಸರಿ ಯಾವ್ದು ತಪ್ಪು ಅನ್ನುವಂಥದ್ದು ನನ್ಗೆ ಗೊತ್ತಿಲ್ಲದೆ ಏನೇನೋ ಮಾಡ್ತಿದ್ದೀನಿ. ಅಜ್ಞಾನ ಅಂದ್ರೆ ಅದಕ್ಕೆ ಕಾರಣನೂ ಕೂಡ ಇಲ್ಲಿದೆ. ನೋಡಿ, ಮೂರು ಕೂಡ ನಮ್ಮ ಮುಂದೆ ಇರುವಂತ ಆಯ್ಕೆಗಳು. ನೋಡಿ, ಹಂಗೆ ಯಾವ ಗುಣವನ್ನ ಬೆಳೆಸ್ಕೊಂಡು ಹೋಗ್ತೀವಿ ಅನ್ನೋದು ನಮ್ಮ ಆಯ್ಕೆ. ನಮ್ಗೆ ನಾನಾ ತರದ ಅವಕಾಶಗಳು ಕೊಟ್ಟಿದ್ದಾರೆ. ವಿಶೇಷವಾಗಿ ಮನುಷ್ಯ ಜನ್ಮ ಬಂದ್ಮೇಲೆ ನೋಡಿ, ಈಗ ಪ್ರಸ್ತುತ ಈ ಭಾರತದಲ್ಲೇ ಹುಟ್ಟೋದು, ಅದು ವಿಶೇಷವಾಗಿ ನೋಡಿ ಇಂಥ ಪವಿತ್ರ ಕರ್ನಾಟಕ ರಾಜ್ಯ. ನೋಡಿ ಇಲ್ಲಿ ನೋಡಿ ಒಂದು ಇಸ್ಕಾನ್ ಸಂಪರ್ಕ ಅಂತ, ವೈಷ್ಣವರ ಸಂಘ ಅಂತ, ಭಕ್ತರ ಸಂಘ ಅಂತ. ನೋಡಿ, ಅದರಲ್ಲೂ ಕೂಡ ಸ್ವಲ್ಪ ಓದಕ್ಕೆ ಬರೆಯಕ್ಕೆ, ಸ್ವಲ್ಪ ಭಗವಂತನ ವಿಚಾರದ ಬಗ್ಗೆ ಆಸಕ್ತಿ, ಕೇಳಕ್ಕೆ ಆಸಕ್ತಿ, ನೋಡಿ ಆ ಭಕ್ತರ ಸಂಘದಲ್ಲಿ ಇರಕ್ಕೆ ಆಸಕ್ತಿ. ನೋಡಿ, ಇದೆಲ್ಲನೂ ಒಂದು ವಿಶೇಷ. ಇದು ನೀವೇ ನೋಡಿ, ಅಕ್ಕಪಕ್ಕ ನಿಮ್ ಸುತ್ತಮುತ್ತ ಬಂಧು ಬಳಗ, ಇವ್ರಿಗೆ ಯಾರಿಗೂ ಇಲ್ಲ, ಅದೇ ಸಿಕ್ಕಿದೆ ನಿಮ್ಗೆ. ಅದು ವಿಶೇಷ. ನೀವೇ ನೋಡಿ, ಎಷ್ಟೋ ಜನ ನೀವು ಪಾಪ ಕರೆದಿರ್ತೀರಿ. ನಾನಂತೂ ತುಂಬಾ ಒತ್ತಾಯ ಮಾಡ್ತಿರ್ತೀನಿ, ಕರೀರಿ 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 ಅಂತ. ನೋಡಿ, ನೀವು ಕರೀತೀರಿ, ಅವ್ರು ಬರೋದಿಲ್ಲ. ನೋಡಿ, ಹೇಳ್ತೀರಿ ನಾವು ಕರೀತೀರಿ, ಬರೋದೇ ಇಲ್ಲ ಅಂತೀರಿ. ಇದರಿಂದ ಒಂದು ಪಾಠ ಕಲಿತೀರಿ. ಏನದು? ನಾವಾದ್ರೂ ನೋಡಿ, ಇದು ಎಷ್ಟು ಮುಖ್ಯವಾದದ್ದು, ಮೌಲ್ಯವಾದದ್ದು. ನೋಡಿ, ಇದಕ್ಕೆ ಇವ್ರು ಯಾಕೆ ಕಾಳಜಿ ವಹಿಸ್ತಿಲ್ಲ, ಇಷ್ಟನೇ ಆಗ್ತಾ ಇಲ್ಲ ಅಂತ ನಿಮ್ಗೆ ಅನ್ಸುತ್ತೆ. ಬಹುಶಃ ಅನ್ಸ್ತಾ ಇರುತ್ತೆ ಅಲ್ವಾ? ಮತ್ತೆ ಅನ್ಸುತ್ತಾ ಈ ತರ ಅನ್ಸುತ್ತೆ ಪ್ರಭು. ಯಾಕೆ ಇವ್ರು ಅರ್ಥನೇ ಮಾಡ್ಕೊಳಲ್ಲ ಅಂತ ಅನ್ಸುತ್ತೆ. ಮೂರ್ ಮಾಡ್ಕೊಳ್ದೆ ಇದ್ರೆ ಹೋಗ್ಲಿ, ನಮಗಾದ್ರೂ ಅದ್ರ ಬಗ್ಗೆ ಇನ್ನೊಂದ್ ಸ್ವಲ್ಪ ನೋಡಿ ಆ ಭಾವ ಜಾಸ್ತಿ ಆಗತ್ತೆ. ನೋಡಿ, ಇದು ಯಾಕೆ ಇವರೆಲ್ಲರೂ ಇಂಥ ಒಳ್ಳೇದಿದೆ. ನೋಡಿ, ಇಲ್ಲಿ ಹೇಳ್ತಿದ್ದಾರೆ, ಸುಕೃತದ ಫಲದ ಪರಿಶುದ್ಧವಾದದ್ದು. ನೋಡಿ, ಇಂಥದಕ್ಕೆ ಯಾಕೆ ಇವ್ರಿಗೆ ಇಷ್ಟನೇ ಆಗ್ತಾ ಇಲ್ಲ? ಹೋಗಿ ನೋಡಿ, ರಜೋಗುಣದಲ್ಲಿ ಮಾಡಿದ ಕೆಲಸದಿಂದ ದುಃಖ ಬರುತ್ತೆ. ದುಃಖ ಬರುವಂತದನ್ನ ಯಾಕೆ ಮಾಡ್ಕೋಬೇಕು? ನೋಡಿ, ಹಂಗೇನೆ ತಮೋಗುಣದಲ್ಲಿ ಮಾಡಿದ ಕೆಲಸದಿಂದ ಅಜ್ಞಾನ ಬರುತ್ತದೆ. ಅಂಥದ್ದೆಲ್ಲ ಯಾಕೆ ಮಾಡ್ಬೇಕು? ನೋಡಿ, ಹಂಗ ಹುಚ್ಚು ಯಾಕೆ ಬೇಕು ಅಂತ ನಿಮ್ಗೂ ಅನ್ನಿಸ್ತಿರುತ್ತೆ. ಕೊನೆ ಪಕ್ಷ ನಿಮ್ಗಾದ್ರೂ ಅನ್ಸುತ್ತೆ. ಇಷ್ಟೊಂದು ಕರಿತೀವಿ, ಬರಲ್ಲ. ನೋಡಿ, ಇದರಿಂದ ನಮಗಾದ್ರೂ ಆ ಭಾವ ಜಾಸ್ತಿ ಆಗ್ಬೇಕು. ಯಾರು ಬರ್ತಾರೋ ಯಾರು ಬರಲ್ವೋ, ಆದ್ರೆ ನೋಡಿ, ಹಂಗೆ ಇದರ ಮಹತ್ವವನ್ನು ತಿಳ್ಕೊಳ್ಳುವಂಥದ್ದನ್ನ ನಾವು ತಿಳ್ಕೊಬೇಕು. ನಾನು ನಿಮ್ಮೆಲ್ಲರಿಗೂ ತುಂಬಾ ಧನ್ಯವಾದ ಹೇಳ್ತೀನಿ. ನೋಡಿ, ತಾವೆಲ್ಲರಿಗೂ ಇರುವಂತ ಆಸಕ್ತಿ ದಯವಿಟ್ಟು ಹಂಗೇ ಉಳಿಸ್ಕೊಂಡು ಹೋಗಿ. ನೀವೆಲ್ಲ ಈಗ ಏನ್ ಮಾಡ್ತಿದ್ದೀರಿ ಅಂದ್ರೆ, ಸುಕೃತದ ಫಲ ಪರಿಶುದ್ಧವಾದದ್ದು. ನೋಡಿ, ಇದೊಂದು ಫಲ. ನೋಡಿ, ಹೇಳ್ತೀನಿ ನೋಡಿ, ಎಲ್ಲದಕ್ಕೂ ಒಂದು ಫಲ ಬರುತ್ತೆ. ನೋಡಿ,
ಒಂದು ಗಿಡದಲ್ಲೇ ಒಂದು ಹಣ್ಣು ಬರ್ಬೇಕು ಅಂತಲ್ಲ, ಫಲ ಬರ್ಬೇಕು ಅಂತಲ್ಲ. ನೋಡಿ ಇಂಗ್ಲಿಷಲ್ಲಿ ಒಂದು ಮಾತು ಹೇಳ್ತಾರೆ, ಆಸ್ ಯು ಸೋ ಯು ರೀಪ್ ಅಂತ. ಏನಂಗಂದ್ರೆ ಕನ್ನಡದಲ್ಲೂ ಅದನ್ನೇ, ಬಿತ್ತಿದ್ದೇ ಬೆಳೆ ಅಂತ. ನೋಡಿ ಅದನ್ನ ಇನ್ನೊಂದ್ ತರ ಹೇಳ್ತಾರೆ, ಏನು, ಆ ಬೇವಿನ ಬೀಜವನ್ನ ಬಿತ್ತಿ ನೋಡಿ ಅದಕ್ಕೆ ಬೆಲ್ಲದ ಕಟ್ಟೆಯ ಕಟ್ಟಿ ನೋಡಿ ಅದಕ್ಕೆ ಹಾಲು ಎರೆದರೆ ಅಥವಾ ಜೇನುತುಪ್ಪ ಸುರಿದು ಅದಕ್ಕೆ ಹಾಕಿದ್ರೆ ನೋಡಿ ಆ ಬೇವಿನ ಬೀಜ ಹೋಗಿ ಮಾವಿನ ಹಣ್ಣು ಬರುತ್ತಾ ಅಂತ ಒಂದು ಕನ್ನಡದಲ್ಲಿ ಒಂದು ಪದ್ಯ. ನೋಡಿ ವಚನಕಾರರ ನೋಡಿ ಒಂದು ವಚನ. ನೋಡಿ ಅದೇನಾದ್ರೂ ಹಣ್ಣು ಬದಲಾಗ್ಬಿಡುತ್ತಾ? ಬಿತ್ತಿದ್ದು ಬೇವಿನ ಬೀಜ, ಕಟ್ಟಿದ್ದು ಬೆಲ್ಲದ ಕಟ್ಟೆ, ನೋಡಿ ಸುರಿದದ್ದು ಜೇನುತುಪ್ಪ ಅಥವಾ ಹಾಲಾದ್ರೂ ಅನ್ಕೊಳ್ಳಿ, ಏನಾದ್ರೂ ಅನ್ಕೊಳ್ಳಿ, ಅದ್ರ ಬದಲಾಗಲ್ಲ. ಅದೇ ತರನೇ ಮಾಡುವಂತ ಕೆಲಸಗಳು ಅದೇ ಹಂತದಲ್ಲೇ ನಾವೇನಾದ್ರೂ ಸರಿಯಾಗಿ ನೋಡಿ ಪರಿಶುದ್ಧವಾದದ್ದು ಕೆಲಸ ಮಾಡಿದ್ರೆ ಪರಿಶುದ್ಧವಾದ ಹಣ್ಣೇ ಬರುತ್ತೆ ಅಂತ. ಹಂಗೆ ಬೇವಿನ ಬೀಜ ಬಿತ್ತಿ ಮಾವಿನ ಹಣ್ಣು ಪಡಿಯೋಕ್ಕಾಗತ್ತಾ ಅಂತ. ನೋಡಿ ಹಂಗೆ ಏನ್ ಹೇಳಕ್ ಪ್ರಯತ್ನ ಪಡ್ತಿದ್ದಾರೆ ಈ ಶ್ಲೋಕದಲ್ಲಿ ಅಂತಂದ್ರೆ, ಮಾಡೋ ಕೆಲಸದ ಬಗ್ಗೆ ಎಚ್ಚರಿಕೆಯಿಂದ ಇರ್ರಿ ಅಂತ ಅಷ್ಟೆ. ನಿಮ್ಗೆ ಗೊತ್ತಿರ್ಲಿ ಏನ್ ಮಾಡಿದ್ರೆ ಏನಾಗತ್ತೆ ಅಂತ ಗೊತ್ತಿರ್ಲಿ. ನೋಡಿ ಒಂದು ಎಲೆಕ್ಟ್ರಿಸಿಟಿ ನಿಮ್ಮ ಮನೆಯಲ್ಲಿ ಇರುತ್ತೆ, ಅಲ್ಲೊಂದು ಪ್ಲಗ್ ಇರುತ್ತೆ ನೋಡಿ, ಅದ್ರಲ್ಲಿ ಫ್ಯೂಸ್ ಇರುತ್ತೆ. ಆ ಫ್ಯೂಸ್ ಅಲ್ಲಿ ಹೋಗಿ ನೀವು ಬೆರಳಿಟ್ರೆ ಪರವಾಗಿಲ್ವಾ? ಶಾಕ್ ಹೊಡಿಯುತ್ತೆ. ಶಾಕ್ ಹೊಡಿಯುತ್ತೆ. ನೋಡಿ ಒಲೆ ಬೆಂಕಿ ಉರಿತಾ ಇರುತ್ತೆ, ಮಕ್ಕಳಿಗೆ ಗೊತ್ತಾಗೋದಿಲ್ಲ. ನೋಡಿ ನೋಡಿ ಅವ್ರಿಗೆ ಯಾಕೆ? ಅಜ್ಞಾನ, ಮುಗ್ಧತೆ. ಮುಗ್ಧತೆ ಅಂದಕ್ಕೆ ಇನ್ನೊಂದು ಹೆಸರೇ ಅಜ್ಞಾನ. ನೋಡಿ ಅವ್ರು ಹೋಗಿ ಇಟ್ಬಿಡ್ತಾರೆ, ನೋಡಿ ಆಮೇಲೆ ಅನುಭವಿಸ್ತಾರೆ. ನೀವು ನೋಡಿ ಅದ್ರ ಬಗ್ಗೆ ಚಿಂತೆ ಮಾಡ್ತೀರಿ. ನೋಡ್ರಿ ಹಂಗೆ ಏನು ವಿಚಾರ ಅಂದ್ರೆ, ಈ ಶ್ಲೋಕ ಕಲ್ತ್ಕೊಂಡ್ಮೇಲೆ ಮಾಡೋ ಕೆಲಸದ ಬಗ್ಗೆ ಹುಷಾರಾಗಿರ್ಬೇಕು ಅಂತ. ಒಂದ್ ಹೆಜ್ಜೆ ಇಡ್ತಿದ್ದೀನಿ ಅಂತಂದ್ರೆ ಅಲ್ಲೇನಾದ್ರೂ ಇರ್ವೆಗಳಿದಾವ ಅಂತ ನೋಡೋದು. ಇದನ್ನ ಜಡ ಭರತನ ಕಥೆಯಲ್ಲಿ ಕಾಣ್ಬೋದು ಇಲ್ವಾ? ಜಡ ಭರತ ನೋಡಿ, ನಿಮ್ ಕತೆ ಗೊತ್ತು. ಆತನು ಇಡೀ ಭರತ ವರ್ಷದ ಚಕ್ರವರ್ತಿ ಆಗಿದ್ದ. ಆತನಿಂದನೇ ಹೆಸರು ಬಂತು ಭರತ ವರ್ಷ, ಜಂಬೂದ್ವೀಪ, ಜಂಬೂದ್ವೀಪೆ ಭರತ ವರ್ಷೆ ಭರತ ಖಂಡೇ. ನೋಡಿ ಹಂಗೆ ಆತ ನೋಡಿ ಆಧ್ಯಾತ್ಮಿಕ ಸಾಧನೆ ಮಾಡೋಣ ಅಂತೇಳಿ ಎಲ್ಲವನ್ನ ಬಿಡ್ತಾನೆ, ಮನೆ ಮಠ. ನೋಡಿ ಆತನಿಗೆ ಸಾವಿರಾರು ಜನ ಹೆಂಡತಿಯರು. ಭರತೇಶ ವೈಭವ ಅಂತ ರತ್ನಾಕರ ವರ್ಣಿ ಅಂತ ಒಬ್ಬರು ಪುಸ್ತಕ ಬರೆದಿದ್ದಾರೆ, ಒಂದು ಕಾವ್ಯ ಬರೆದಿದ್ದಾರೆ. ಅದರಲ್ಲಿ ಭರತೇಶ ಈ ಭರತನ ಬಗ್ಗೆ ಆತ ಕೊಂಡಾಡಿದ್ದಾರೆ. ಅದು IAS ಸಿಲೆಬಸ್ ಅಲ್ಲಿ ಇದೆ ನೋಡಿ. ಅದನ್ನ ಓದಿದ್ರೆ ಭರತ ಎಂತ ವೈಭವದಲ್ಲಿದ್ದ ಅಂತ ಗೊತ್ತಾಗತ್ತೆ. ನೋಡಿ ಹಂಗೆ ಆತ ಕಾಡಿಗೆ ಹೋಗ್ತಾನೆ, ಎಲ್ಲ ಬಿಟ್ಟು ಕಾಡಿಗೆ ಹೋಗ್ತಾನೆ, ಜಿಂಕೆ ಸವಾಸ ಮಾಡ್ತಾನೆ. ನೋಡಿ ಆ ಮುಂದಿನ ಜನ್ಮದಲ್ಲಿ ನೋಡಿ ಜಿಂಕೆಯಾಗೆ ಹುಟ್ಟುತ್ತಾನೆ. ಮುಂದಿನ ಜನ್ಮದಲ್ಲಿ ಈಗ ಎಚ್ಚರಿಕೊಂಡ್ಬಿಡ್ತಾನೆ, ಜಡ ಭರತನಾಗೆ ಹುಟ್ಟುತ್ತಾನೆ. ನೋಡಿ ಆತನಿಗೆಲ್ಲ ಜ್ಞಾನ ತಿಳುವಳಿಕೆ ಎಲ್ಲ ಇರುತ್ತೆ. ಆತನ ಇಲ್ಲಿ ಹೇಳ್ತಿದಾರಲ್ವಾ, ಸುಕೃತದ ಫಲ. ಆ ಸುಕೃತದ ಫಲದ ಒಂದು ಭಾಗವಾಗಿ ಆತನಿಗೆ ಹಿಂದಿನ ಜನ್ಮದೆಲ್ಲ ಜ್ಞಾಪಕ ಇತ್ತು. ಜಿಂಕೆ ಆಗಿದ್ದಾಗ್ಲೂ ಕೂಡ ಹಿಂದಿನ ಜನ್ಮದ ಜ್ಞಾಪಕ ಇತ್ತು. ನೋಡಿ ಈ ತರದೊಂದು ಕೆಲವೆಲ್ಲ ಅವಕಾಶಗಳು, ಅನುಕೂಲಗಳು ನೋಡಿ ಭಗವಂತ ಮಾಡ್ಕೊಡ್ತಾನೆ. ನೋಡಿ ಸುಕೃತದ ಫಲ ಇದು. ನೋಡಿ ಈಗ ಜಡ ಭರತನಾಗ ಹುಟ್ಟಿರ್ತಾನಲ್ಲ, ಆತನಿಗೆ ಎಲ್ಲ ಹಿಂದಿನ ಜನ್ಮದ್ದೆಲ್ಲ ಗೊತ್ತಿರುತ್ತೆ. ಈ ಜನ್ಮದಲ್ಲಿ ತುಂಬಾ ಹುಷಾರಾಗಿ ಬದುಕ್ತಿರ್ತಾನೆ. ನೋಡಿ ಒಂದ್ ಹೆಜ್ಜೆ ಇಡ್ಬೇಕು ಅಂದ್ರೇನು ಕೂಡ ಅಲ್ಲ ಇರುವೆ ಇದೆಯಾ, ಯಾರಿಗಾದ್ರೂ ಏನಾದ್ರು ನೋಡಿ ದುಷ್ಕೃತಿ ಮಾಡ್ಬಿಡ್ತೀನ, ನೋಡಿ ಯಾರಿಗಾದ್ರೂ ಪಾಪ ಮಾಡ್ತೀನ, ನೋವು ಮಾಡ್ತೀನ, ಈ ತರ ಎಚ್ಚರಿಕೆ ಇರುತ್ತೆ. ನೋಡ ಹಂಗೇ ಬದುಕ್ತಿರ್ತಾನೆ. ಕೊನೆಯಲ್ಲಿ ರಹುಗಣ ಅಂತ ಒಬ್ಬ ರಾಜನ ನೋಡಿ ಆತನಿಗೆ ಬೋಧನೆ ಮಾಡ್ತಾನೆ. ನೋಡಿ ಅದ ಕಥೆ ಎಲ್ಲ ನಿಮ್ಗೆ ಗೊತ್ತಿದೆ, ಬಹಳಷ್ಟು ಜನಕ್ಕೆ ಗೊತ್ತಿದೆ. ಹಂಗೆ ಏನ್ ಹೇಳಕ್ ಹೋಗ್ತಿದ್ದೀನಿ ಅಂದ್ರೆ, ಪಾಪಕ್ಕೆ ಅಂಜಬೇಕು ಅನ್ನೋದು ವಿಚಾರ. ನನ್ಗೇನೋ ಅರ್ಥ ಆಗ್ತಾ ಇಲ್ಲ, ನೀವೇನೇನೋ ಹೇಳ್ತಿದ್ದೀರಿ, ನಂಗೆ ಅರ್ಥ ಆಗ್ತಿಲ್ಲ ಏನಿದು ಅಂದ್ರೆ, ನೋಡಿ ಭಗವದ್ಗೀತೆಯ 5 ವಿಚಾರಗಳು. ನಿನ್ನೆ ವಿಜೇತ ಮಾತಾಜಿಯವ್ರ ನೋಡಿ ಕರ್ಮದ ಬಗ್ಗೆ ಕ್ಲಾಸ್ ಮಾಡ್ತಿದ್ರು ನೋಡಿ. ಕೆಟ್ಟ ಕರ್ಮಕ್ಕೆ, ಪಾಪಕ್ಕೆ ಅಂಜಬೇಕು. ಯಾವತ್ತಿಂದ ಆತರ ಅಂಜಕ್ ಶುರು ಮಾಡ್ತಿರೋ ಅವತ್ತಿಂದ ಮನುಷ್ಯನ ಜನ್ಮ ಹುಟ್ಟಿತು. ಇಲ್ಲೇ ಇದ್ರೆ ಮನುಷ್ಯ ಶರೀರ ನೋಡಿ ಪ್ರಾಣಿ ಪ್ರಜ್ಞೆ, ನೋಡಿ ಪ್ರಾಣಿಗಳ ಬುದ್ಧಿ. ನೋಡಿ ಕೆಲವರು ನೀವು ನೋಡಿರ್ತೀರಿ, ಪ್ರಾಣಿಗಳ ದೇಹ, ಮನುಷ್ಯ ನಡೆ ನುಡಿ ಆಚಾರ ವಿಚಾರ, ಅವರ ಚಿಂತನೆ, ಅವರ ಆಸೆಗಳು ಎಲ್ಲ ಪ್ರಾಣಿಗಳ ತರನೇ ಇರ್ತವೆ.
ನೋಡಿ ಈ ಈ ತರ ನೋಡಿ, ಈ ಈ ದೇಹ ಬದಲಾಯಿತು ಅಂತೇಳಿ ಪ್ರಜ್ಞೆನೂ ಬದಲಾಗಿರೋದಿಲ್ಲ. ಯಾಕಂದ್ರೆ ಹಿಂದಿನ ವಾಸನೆಗಳು, ಹಿಂದಿನ ಆಸಕ್ತಿ ಆಕರ್ಷಣೆ ಇರ್ತವಲ್ಲ. ನೋಡಿ, ಈ ಬೇಟೆ ಆಡಕ್ ಹೋಗ್ತಾರೆ, ನೋಡಿದೀರಾ? ಬೇಟೆ ಆಡಕ್ ಹೋಗ್ತಾರೆ ಯಾರಾದ್ರು, ಅವ್ರ ಜೊತೆ ಹೋಗಿದ್ದೀರಾ? ನೋಡಿ, ಅವ್ರಿಗೆ ಆ ಬೇಟೆ ಆಡೋ ಪ್ರಾಣಿ ಬಗ್ಗೆ ಒಂಚೂರು ಕರಿಕರ ಇಲ್ಲ. ನೋಡಿ, ಬೇರೆ ಯಾವುದೇ, ನೋಡಿ ಒಂದು ಕುರಿ ಕೋಳಿಯನ್ನು ತಂದು ಬಲಿ ಕೊಡ್ತಾರೆ, ಅದ್ರ ಬಗ್ಗೆ ಒಂದು ಚೂರು ಅದ್ರ ಬಗ್ಗೆ ಅಯ್ಯೋ ಪಾಪ ಇದಕ್ ನೋವಾಗತ್ತಲ್ಲ, ಇದು ಒಂದ್ ಜೀವನೇ, ನೋಡಿ ಇದಕ್ಕೂ ನೋಡಿ ಮರಿ ಮಕ್ಕಳು, ನೋಡಿ ಆ ಥರದ್ದೆಲ್ಲ ಇದೆ ಅನ್ನುವಂಥದ್ದು ಒಂದು ಚೂರು ಅನ್ಸಲ್ಲ. ಅವ್ರಿಗೆ ಅನ್ಸ್ಬಿಡ್ತೋ ಅವ್ರ ಕೈಯಲ್ಲಿ ಆ ಪಾಪ ಮಾಡಕ್ ಆಗೋದು. ನನ್ನ ಫ್ರೆಂಡ್ ಒಬ್ರು ಮಲಯಾಳದವ್ರು ಇದ್ರು. ಅವರು ಇಲ್ಲಿ ನಮ್ಮೂರು ವರ್ಮವಾಗರದಲ್ಲಿ ಒಂದು ತೋಟದ ಮನೆಯಲ್ಲಿ, ಪಂಪ್ ಹೌಸ್ ಅಲ್ಲಿ ಅವ್ರ ಮನೆ ಇತ್ತು. ಅವರು ಕೇರಳದಿಂದ ಬಂದಿದ್ರು, ಅವ್ರಿಗೆ ಮನೆ ಇರ್ಲಿಲ್ಲ. ಯಾರೋ ಒಬ್ರು ತೋಟದ ಮನೆ ಪಂಪ್ ಹೌಸ್ ಅಲ್ಲಿ ಅವರು ಮನೆ ಮಾಡ್ಕೊಂಡು, ಯಾರೋ ಕೊಟ್ರು ಉಳ್ಕೊಳ್ಳಿ ಬೇಕಿದ್ರಿ ಅಂತ. ನೋಡಿ, ಅವ್ರು ಹಂಗೆಯೇ ಉಳ್ಕೊಂಡಿದ್ರು. ಆಮೇಲೆ ಅವ್ರಿಗೆ ಹಸು ಎಲ್ಲ ಆಗಿನ ಕಾಲದಲ್ಲಿ ನಮ್ಮೂರುಗಳ ಕಡೆ ಹಸುಗಳು ಬಹಳಷ್ಟು, ಎಲ್ಲರ ಮನೇಲೂ ಒಂದು ಹಸು ಹಾಲು ಕರಿಯೋದ್ರಿಂದ ಬದುಕು. ಎಲ್ಲರೂ ಊರವರೆಲ್ಲ ತಗೋತಿದ್ರು, ಇವರು ತಗೊಂಡ್ರು. ನೋಡೋದೊಂದು ಕಾಲ. ನೋಡಿ, ಇವರು ತಗೊಂಡ್ರು. ಇವರು ಕ್ರಿಶ್ಚಿಯನ್ಸ್ ಆಗಿದ್ರು. ಬಿಜು ಅಂತ ಅದನ್ನ ಹೆಸರು. ನೋಡಿ, ಬಿಜು ವರ್ಗೀಸ್. ನೋಡಿ, ಅವರು ಬೀಫ್ ತಿಂತಾ ಇದ್ರು, ದನದ ಮಾಂಸವನ್ನ ಅಲ್ಲಿವರೆಗೂ ತಿಂತಾ ಇದ್ರು. ಕ್ರಿಶ್ಚಿಯನ್ರಾಗಿದ್ರು, ಮಲಯಾಳೀಸ್ ಇದ್ರು, ಬೀಫ್ ತಿಂತಿದ್ರು, ದನದ ಮಾಂಸ. ಯಾವಾಗ ಒಂದು ಹಸು ಕಟ್ಕೊಂಡ್ರೋ ಆಗ ಅವ್ರಿಗೊಂದ್ಸರ್ತಿ ತಂದು ಬೀಫ್ ಅಡ್ಗೆ ಮಾಡಿದರೆ, ಇವ್ರು ಹಸು ನೋಡ್ತಾರೆ, ಇದನ್ನ ನೋಡ್ತಾರೆ, ಅಯ್ಯೋ ಅವ್ರಿಗೆ ಹಾಲು ಕೊಡ್ತಾ ಇದೆ ಅದು. ನೋಡಿ, ಅವರು ಕುಟುಂಬದಲ್ಲಿ ಒಂದಾಗಿದೆ. ನೋಡಿ, ಅವರು ಅವಾಗ ನನ್ಗೆ ನನ್ನ ಕ್ಲಾಸ್ಮೇಟ್ ಅದ, ಚಿಕ್ಕ ಹುಡುಗರು, ಪ್ರೈಮರಿ ಸ್ಕೂಲ್ ಹುಡುಗರು ನಾವು. ನೋಡಿ, ಅವ್ರ ಕೈಯಲ್ಲಿ ಅದನ್ನ ನೋಡಿ ಮುಂದುವರ್ಸಕ್ ಆಗ್ಲಿಲ್ಲ. ಅದನ್ನ ಅಡುಗೆ ಮಾಡೋದು, ತಿನ್ನೋದು ಬಿಟ್ರು, ಅವ್ರು ಬಿಸಾಕ್ಬಿಟ್ರು. ನೋಡಿ, ಇವತ್ತಿಂದ ನಾವು ಕೊನೆ ಪಕ್ಷ ದನದ ಮಾಂಸ ತಿನ್ನಲ್ಲ. ಅವ್ರು ಪ್ಯೂರ್ ವೆಜಿಟೇರಿಯನ್ಸ್ ಆಗ್ಬಿಟ್ರು ಅಂತ ನಾನು ಹೇಳ್ತಾ ಇಲ್ಲ. ಆ ಹಸು ಕಟ್ಕೊಂಡು ಏನು ಹಾಲು ಕರ್ಕೊಂಡು ಬದುಕಣ್ಣ ಪ್ರಯತ್ನ ಮಾಡ್ತಿದ್ರಲ್ವಾ, ಆ ಹಸು ಅನ್ನುವಂತ ಇತ್ತಲ್ವಾ. ನೋಡಿ, ಅವರು ಬಹಳ ಒಳ್ಳೆಯವರೇ. ನಾನು ನೋಡಿದ್ದೆ. ಸ್ಕೂಲಿಗೆ ಏನಾದ್ರು ಅವ್ರ ಮಗನ್ ಪೇರೆಂಟ್ಸ್ ಮೀಟಿಂಗ್ ಅಂತ ಕರೆಸಿ ಅವ್ರ ಮಗನ್ ಬಗ್ಗೆ ಏನಾದ್ರು ಹೇಳಿದ್ರೆ ಅವ್ರು ಗಳಗಳ ಹತ್ಬಿಡೋರು. ಅವ್ರ ಅಪ್ಪನೂ ಅಷ್ಟೇ, ಅಷ್ಟು ಸಾಫ್ಟ್ ಇದ್ರು. ಆದ್ರೆ ಇದು ಕೂಡ ಮಾಡ್ಕೊಂಡು ಹೋಗ್ತಾ ಇದ್ರು. ಯಾವಾಗ ಹಸು ಕಟ್ಕೊಂಡ್ರು, ಹಸುವಿನ ಸಂಘ ಮಾಡಿದ್ರು, ನೋಡಿ ಹಸುವಿನ ಜೊತೆ ಸಮಯ ಕಳೆಯಕ್ ಶುರು ಮಾಡಿದ್ರು. ನೋಡಿ, ಹಸು ಕರು, ನೋಡಿ ಇದ್ರ ಜೊತೆ ಎಲ್ಲ ಆಯ್ತು. ಅವ್ರಿಗೆ ದನದ ಮಾಂಸ ತಿನ್ನಕ್ ಆಗ್ಲಿಲ್ಲ. ನೋಡಿ, ಆ ತರದ್ ಒಂದು ಬದಲಾವಣೆ ಆದದ್ದನ್ನ ನಾನು ಪ್ರೈಮರಿ ಸ್ಕೂಲಲ್ಲಿ ಇದ್ದಾಗ ನೋಡಿದ್ದೆ. ನೋಡಿ, ಹಂಗೆ ನಾನು ಏನ್ ಹೇಳಕ್ ಪ್ರಯತ್ನ ಮಾಡ್ತಿದ್ದೀನಿ ಅಂದ್ರೆ, ನೋಡಿ ನಾವು ಏನಾದ್ರೂ ಮಾಡಕ್ ಮೊದ್ಲು ವಿಚಾರ ವಿಮರ್ಶೆ ಮಾಡ್ಬೇಕು. ಇದರಿಂದ ಏನಾಗತ್ತೆ, ಇದ್ರ ಜವಾಬ್ದಾರಿ ಯಾರು, ಏನು, ಇದರಿಂದ ಏನ್ ಪರಿಣಾಮ ಅನ್ನೋದು ಯೋಚನೆ ಮಾಡ್ತಾರೆ. ನೋಡಿ, ಅಲ್ಲಿ ನಮ್ಗೆ ಹಲವಾರು ಸಮಸ್ಯೆಗಳ ಪರಿಹಾರ ಅಲ್ಲೇ ಆಗ್ಬಿಡುತ್ತೆ. ನೋಡಿ, ಅದಕ್ಕೋಸ್ಕರ ಸೂಕ್ತ ತಿಳುವಳಿಕೆ ಬೇಕು, ಜ್ಞಾನ ಬೇಕು. ಆ ಜ್ಞಾನ ಎಲ್ಲಿ ಸಿಗುತ್ತೆ? ಅದ್ರ ಪುಸ್ತಕಗಳಲ್ಲಿ ಸಿಗುತ್ತೆ, ಶಾಸ್ತ್ರಗಳಲ್ಲಿ ಸಿಗುತ್ತೆ. ನೋಡಿ, ಭಕ್ತರ ಮಧ್ಯದಲ್ಲಿದ್ರೆ ಅವರೆಲ್ಲ ಹೇಳ್ಕೊಡ್ತಾರೆ, ಕಲ್ಸ್ಕೊಡ್ತಾರೆ, ಅವರು ಮಾಡ್ತಿರ್ತಾರೆ, ನಮ್ಮ ಕೈಯಲ್ಲೂ ಮಾಡಿಸ್ತಾರೆ. ನೋಡಿ, ಆದವ್ ಶ್ರದ್ಧಾ, ನಮಗೊಂದ್ ಸ್ವಲ್ಪ ಶ್ರದ್ಧೆ ಇರ್ಬೇಕು. ನೀವು ಕರೀತೀರಿ ಎಷ್ಟೋ ಜನನ, ಬರೋದಿಲ್ಲ. ಯಾಕೆ ಬರೋದಿಲ್ಲ? ಆದವ್ ಶ್ರದ್ಧೆ ಇಲ್ಲ ಅವ್ರಿಗೆ. ನೋಡಿ, ಇದು ಒಂದು ಕನಿಷ್ಠ ಅವಶ್ಯಕತೆ. ಏನದು? ಆದವ್ ಶ್ರದ್ಧಾ. ಸ್ವಲ್ಪ ಶ್ರದ್ಧೆ ಇರ್ಬೇಕು. ಶ್ರದ್ಧೆ ಯಾರು ಕೊಡಕ್ ಆಗೋದಿಲ್ಲ, ನೋಡಿ ನಾವೇ ಬೆಳೆಸ್ಕೋಬೇಕು. ನೋಡಿ, ಆದವ್ ಶ್ರದ್ಧಾ, ಆ ಶ್ರದ್ಧೆ ಯಾರು ಕೊಡಕ್ಕಾಗಲ್ಲ. ಹಂಗೇನಾದ್ರೂ ನೋಡಿ, ನೀವು ಪ್ರಯತ್ನ ಪಡ್ತೀರಿ, ನಿಮ್ಮ ಮಕ್ಕಳನ್ನ, ನಿಮ್ಮ ಮನೆಯವರುಗಳನ್ನ, ನಿಮ್ಮ ಬಂಧುಗಳನ್ನ ನೀವು ಪ್ರಯತ್ನ ಪಡ್ತೀರಿ, ಅವ್ರು ಸ್ಪಂದಿಸೋದೇ ಇಲ್ಲ. ನೋಡಿ, ಬೇಕಿದ್ರೆ ಹಂಗೆ ಆದವ್ ಶ್ರದ್ಧಾ ಒಂದು ಕನಿಷ್ಠ ಪಕ್ಷ ಅವಶ್ಯಕತೆ. ಅದ್ರ ನಂತರ ಏನು? ಆದವ್ ಶ್ರದ್ಧಾ ಸಾಧು ಸಂಘ ಮಾಡ್ಬೇಕು. ಸಾಧು ಸಂಘ ಮಾಡ್ತಿಲ್ವೋ,
ಆದೋ ಶ್ರದ್ಧಾ ಇಟ್ಕೊಂಡು ಏನು ಮಾಡಕ್ಕಾಗಲ್ಲ. ಸಾಧು ಸಂಘಕ್ಕೆ ಬರ್ಲೇಬೇಕು. ನೋಡಿ ಆ ಸಾಧು ಸಂಘದಲ್ಲಿ ಏನಾಗುತ್ತೆ, ಇನ್ನು ಹೆಚ್ಚು ಹೆಚ್ಚು ಜಾಗೃತಿ ಆಗುತ್ತೆ, ಹೆಚ್ಚು ಹೆಚ್ಚು ಆಗುತ್ತೆ. ಈಗ ನಿಮ್ಗೇನಾದ್ರು ಒಂದು ಬೆಂಕಿ ಕಿಡಿ ನೋಡಿರ್ತೀರಿ, ಒಂದು ಇದ್ದಲಲ್ಲಿ ನೋಡಿ, ಒಂದು ಮರ ಕಟ್ಟಿಗೆ ಸ್ವಲ್ಪ ಬೆಂಕಿ ಇದ್ರೆ ಗಾಳಿ ಆಡಿದ್ರೆ ಅದು ಇನ್ನೂ ಹೆಚ್ಚು ಉಜ್ವಲ ಜ್ವಾಲೆ ಜಾಸ್ತಿ ಆಗುತ್ತೆ, ನೋಡಿರ್ತೀರಿ ನೀವು ಅಲ್ವಾ. ಸ್ವಲ್ಪ ಬೆಳಕು ಬೂದಿ ಮುಚ್ಚಿದ ಕೆಂಡ ತರ ಇರುತ್ತೆ, ಅದನ್ನ ಗಾಳಿ ಬೀಸಿದ್ರೆ ಸಾಕು, ಆ ಬೆಂಕಿ ಶಾಖ ಜ್ವಾಲೆ ತೀವ್ರತೆ ಜಾಸ್ತಿ ಆಗುತ್ತೆ. ನೋಡಂಗೆ ಆದೋ ಶ್ರದ್ಧಾ ಅನ್ನುವಂಥದ್ದು ಹಂಗೆ ಬೂದಿ ಮುಚ್ಚಿದ ಕೆಂಡ ಇದ್ದಂಗೆ. ನೋಡ ವೈಷ್ಣವರ ಸಂಘಕ್ಕೆ ಬಂದ್ರೆ ನೋಡಿ ಅದಕ್ಕೆ ಗಾಳಿ ಊದ್ದಂಗೆ. ನೋಡಿ ಈಗ ಅದು ಜ್ವಾಲೆ ಜಾಸ್ತಿ ಆಗತ್ತೆ. ಆದೋ ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯಾ ಮಾಡಿಸ್ತಾರೆ. ನೋಡಿ ಈಗ ನಾವೆಲ್ಲ ಮಾಡಿದ ಬೆಳಗ್ಗೆ ಬ್ರಹ್ಮಮುಹೂರ್ತ ಸಾಧನೆ ಈಗ ಆಗ್ತಿರೋದು ನೋಡಿ, ಇದೆಲ್ಲ ಭಜನ ಕ್ರಿಯಾ ಇದು. ನೋಡಿ ಭಜನ ಕ್ರಿಯೆ ಈಗ ಆಗ್ತಾ ಇದೆ. ಭಜನ ಕ್ರಿಯೆ ಅಂತಂದ್ರೆ ಭಕ್ತಿ ಸೇವೆ, ಭಜ ಅಂದ್ರೆ ಸೇವೆಗಳು ಅಂತ ಅರ್ಥ ಬರುತ್ತಂತೆ. ನೋಡಿ ಭಜ, ನೋಡಿ ಹಂಗೆ ಭಜೌರೇ ಮನ ಶ್ರೀನಂದ ನಂದನ. ನೋಡಿ ಹಂಗೆ ಭಜ ನೋಡಿ ಇದು ತುಂಬಾ ಮುಖ್ಯ. ಅಭ್ಯಾಸ ಮಾಡಕ್ ಶುರು ಮಾಡ್ಬೇಕು. ನೋಡಿ ಭಕ್ತರ ಸಂಘದಲ್ಲಿ ಭಜನ ಕ್ರಿಯಾ, ಅಲ್ಲಿಂದ ಆಚೆ ಅನರ್ಥ ನಿವೃತ್ತಿ ಆಗ್ತಾ ಹೋಗುತ್ತೆ. ನಿಮ್ಗೆ ಏನೇನೆಲ್ಲ ಹಿಂದಿನ ಜನ್ಮಗಳಲ್ಲೋ ಈ ಜನ್ಮದಲ್ಲೋ ಮಾಡ್ಬಾರ್ದೆಲ್ಲ ಏನೇನೋ ಮಾಡ್ತಿದ್ರಿ, ಅನರ್ಥ ಆಗ್ತಾ ಇತ್ತು, ಅರ್ಥನೇ ಇಲ್ದಿದ್ದಂಗೆ ಆಗ್ತಾ ಇತ್ತು. ನೋಡಿ ಕೆಟ್ಟ ಕೆಟ್ಟ ದುಷ್ಕೃತ, ನೋಡಿ ಕೆಟ್ಟ ಕೆಲಸ, ದುಃಖ ಬರೋದು, ನೋಡಿ ಸಿಕ್ಕಾಕೊಂಡ್ಬಿಡೋದು, ಇದೆಲ್ಲ ಆಗ್ತಿತ್ತು. ಅದರಿಂದ ಬಿಡುಗಡೆ ಆಗ್ತಾ ಹೋಗುತ್ತೆ. ನೋಡಿ ಅನರ್ಥ ನಿವೃತ್ತಿ ಅಂತ ಹೇಳ್ತಾರೆ. ನೋಡಿ ಈಗ ನಾನು ನನ್ನ ಫ್ರೆಂಡ್ ಬಿಜು ವರ್ಗೀಸ್ ಅಂತ ಆತನೊಂದು ಹೇಳದ್ನಲ್ಲ, ನೋಡಿ ನೋಡಿ ಅಲ್ಲಿ ಅವ್ರಿಗೆ ಹಸುವಿನ ಸಂಘದಲ್ಲೇನೆ ಅವ್ರಿಗೆ ನೋಡಿ ಒಂದು ಅನುಭವ ಆಯ್ತು. ನೋಡಿ ಅನರ್ಥ ನಿವೃತ್ತಿ, ಇದು ಬೇಡ ಅಂತ, ಹಿಂಗ್ ಮಾಡ್ಬಾರ್ದು ನಾವ್ ಇನ್ಮೇಲೆ ಅಂತ ಅನರ್ಥ ನಿವೃತ್ತಿ. ನೋಡಿ ಅದಾದ್ಮೇಲೆ ನೋಡಿ ಅವ್ರಿಗೆ ಹಂಗೆ ಹೋಗ್ತಾ ಇದ್ರೆ ನಿಷ್ಠೆ ಬರುತ್ತೆ. ನೋಡಿ ತಾವೆಲ್ಲ ನಿಷ್ಠೆಯಲ್ಲಿ ಕರೆಕ್ಟ್ ಆಗಿ 6 ಗಂಟೆಗೆಲ್ಲ ಸೇರ್ತೀರಿ, ಇದು ನಿಷ್ಠೆ ತೋರಿಸುತ್ತೆ. ನಿಷ್ಠೆ ಬಂದಾಗ ನಿಮ್ಗೆ ಆಸಕ್ತಿ ಬರುತ್ತೆ, ಅದಾದ್ಮೇಲೆ ರುಚಿ ಸಿಗುತ್ತೆ. ನೋಡಿ ಅದಾದ್ಮೇಲೆ ಭಾವದ ಅಂತ ಬರುತ್ತೆ. ನೋಡಿ ಭಾವ ಅಂತ ನೆನೆ ಮಾತಾಜಿಯವರು ಒಬ್ರು ಹೇಳ್ತಿದ್ರು ಕ್ಲಾಸಲ್ಲಿ, ಅದ್ರ ಬಗ್ಗೆ ಹೇಳ್ತಾ ಇದ್ರೆ ಕಣ್ಣೀರೇ ಬಂದ್ಬಿಡುತ್ತೆ ಅವ್ರಿಗೆ. ಭಾವದ ಹಂತದಲ್ಲಿ ಇರ್ತಾರೆ ನೋಡಿ, ಅವ್ರಿಗೆ ಮಾತಾಡಿದ್ರೆ ಕಣ್ಣೀರ್ ಬಂದ್ಬಿಡುತ್ತೆ. ನೋಡಿ ಅದು ಭಾವದ ಅಂತ. ನೋಡಿ ಹಂಗೆ ಮುಂದೆ 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 ಹೋಗ್ಬೇಕಿರೋದು ಪ್ರೇಮದ ಅಂತ. ನೋಡಿ ಹಿಂಗೆ ನಮ್ಮ ನೋಡಿ ಪ್ರಭುಪಾದರ ನೋಡಿ ಇಸ್ಕಾನ್ ನೋಡಿ ಈ ಕ್ರಮದಲ್ಲಿ ನೋಡಿ ಎಲ್ಲ ಇದೆ. ಗುರಿ ಯಾವುದು, ಅದಕ್ಕೆ ಅದಕ್ಕೆ ನಡಿಬೇಕಾಗಿರೋ ಹಾದಿ ಯಾವುದು, ಪ್ರಸ್ತುತ ನಾವು ಎಲ್ಲಿದ್ದೀವಿ, ಯಾವ ದಾರಿಯಲ್ಲಿ ಕ್ರಮಿಸ್ಬೇಕು, ಎಲ್ಲಿಗೆ ತಲುಪಬೇಕು, ಇದು ಸ್ಪಷ್ಟವಾಗಿರ್ಬೇಕು. ನೋಡಿ ಇಲ್ಲಿ ನಮಗೆ ಪ್ರಭುಪಾದರು ಅದನ್ನು ಕೊಡ್ತಿದ್ದಾರೆ. ನೋಡಂಗೆ ಏನು ವಿಚಾರ ಅಂದ್ರೆ, ಇದೆಲ್ಲ ಹೇಳಿ ಕೇಳಿ ಏನಪ್ಪಾ ಡಿಸ್ಕವರಿ, ಇವತ್ತು ಹೊಸ ವಿಷಯ ಬಹಳ ಮನದಟ್ಟು ಮಾಡ್ಕೋಬೇಕಿರೋದು ಅಂದ್ರೆ ನಮ್ಮ ಮಾಡೋ ಕೆಲಸದ ಬಗ್ಗೆ ಎಚ್ಚರಿಕೆ ಇರ್ಲಿ ಅಂತ ಅಷ್ಟೆ. ನಾವ್ ಏನ್ ಮಾಡಿದ್ರೆ ಏನಾಗತ್ತೆ ಅನ್ನೋದು ಗೊತ್ತಿರ್ಲಿ. ಇಲ್ಲ ನಾನು ಏನ್ ಬೇಕೆಲ್ಲ ಮಾಡ್ತೀನಿ, ನನ್ಗೆ ಒಳ್ಳೇದೇ ಆಗ್ಬೇಕು ಅಂದ್ರೆ ಆಗತ್ತಾ? ಏನ್ ಬೇಕ ಮಾಡ್ಕೊಂತೀನಿ ನಾನು, ನನಗ್ ಒಳ್ಳೇದಾಗ್ಬೇಕು, ಆಗತ್ತಾ? ಮಾತಾಜಿ? ಏನ್ ಆಗಲ್ಲ ಬೇಕೋ ಪ್ರಭುಜಿ. ಆಗಲ್ಲ, ಮಾಡಿದ್ದುಣ್ಣೋ ಮಾರಾಯ. ಮಾಡಿದ್ದುಣ್ಣೋ ಮಹಾರಾಯ. ಒಳ್ಳೆ ಗಾದೆ ಹೇಳಿದ್ರು ಮಾತಾಜಿಯವರು. ಮಾಡಿದ್ದುಣ್ಣೋ ಮಾರಾಯ. ಜವಾಬ್ದಾರಿ ಇರುತ್ತೆ. ನೋಡಿ ಇವತ್ತಿನ ಪ್ರಪಂಚ ಇವತ್ತು ಹೆಂಗಿದಾರೆ ಅಂದ್ರೆ ನೋಡಿ ಏನ್ ಬೇಕೋ ಮಾಡ್ತಾರೆ, ಅವ್ರಿಗೆ ಮಾತ್ರ ಒಳ್ಳೇದೇ ಆಗ್ಬೇಕಂತ. ಇದು ಹೆಂಗಾಗತ್ತೆ ನೋಡಿ, ಮೂರ್ಖತನ. ನೋಡಿ ತುಂಬಾ ನೋಯ್ತಿರ್ತಾರೆ, ತುಂಬಾ ದುಃಖ ಪಡ್ತಿರ್ತಾರೆ. ಪ್ರಪಂಚ ನೋಡಿ ಹಂಗೇ ಆಚೆ ಹೋಗಿ ಸ್ವಲ್ಪ ನೋಡ್ಕೊಂಡು ಬನ್ನಿ, ನಿಮ್ ಮನೆಗಳಲ್ಲೇ ನೋಡ್ಕೊಳ್ಳಿ, ಆಚೆ ನೋಡ್ಕೊಳ್ಳಿ, ಎಲ್ಲ ದುಃಖದಲ್ಲಿದ್ದಾರೆ. ಇವತ್ತು ನ್ಯೂಸ್ ಪೇಪರ್ ತಗೊಂಡು ನೋಡಿ, ಯಾರಿಗಾದ್ರೂ ಮನೆಗೆ ನ್ಯೂಸ್ ಪೇಪರ್ ಬಂದಿದೆಯಾ ಮಾತಾಜಿ ಇಷ್ಟೊತ್ತಿಗೆ? ಬಂದಿದ್ರೆ ಒಂದ್ ಸ್ವಲ್ಪ ಸುದ್ದಿಗಳು ಏನೇನಿದೆ ಸ್ವಲ್ಪ ನೋಡಿ.
ನೋಡಿ ಏನಾಗ್ತಾ ಇದೆ ಪ್ರಪಂಚದಲ್ಲಿ ಇವತ್ತು. ತುಂಬಾ ದೊಡ್ಡ ಸುದ್ದಿ ಯಾವುದು? ವಾರ್ ಆಗ್ತಾ ಇದೆ. ಆಕ್ಸಿಡೆಂಟ್ಗಳು ಯಾವ ಯಾವ ದೇಶ ಆಗುತ್ತಲ್ಲ, ವಾರ್ ಯಾವ ಮತ್ತೆ ದೇಶದಲ್ಲಿ? ಬೇರೆ ಯಾವ ದೇಶದಲ್ಲಿ ಬಾಂಬ್ಗಳು ಇಸ್ರೇಲು ಹಾಕ್ತಾರೆ. ಇರಾಕ್ ಇಸ್ರೇಲ್ ಇರಾನ್ ಮಧ್ಯದಲ್ಲಿ ಅಮೆರಿಕ ಯುದ್ಧ ನಡೀತಾ ಇದೆ. ಅದಕ್ಕೆ ಅದು ವಿಶ್ವ ಯುದ್ಧ ತರದ್ದು ರೂಪ ಪಡ್ಕೊಳ್ತಾ ಇದೆ. ಅಮೆರಿಕ ಯುರೋಪ್ಗಳೆಲ್ಲ ಅದಕ್ಕೆ ಸೇರ್ಕೊತಿದ್ದಾವೆ. ನೋಡಿ ವಿಪರೀತ ಬಾಂಬ್ಗಳಾಗ್ತಿದ್ದಾರೆ. ನಾನು ನಿಜ ಹೇಳ್ತೀನಿ, ಆ ಇಸ್ರೇಲ್ ಅಲ್ಲಿ ಆ ಇರಾನ್ ಅಲ್ಲಿ ಬಹಳ ಜನ ನಿದ್ದೆ ಮಾಡಿರಲ್ಲ ಇವತ್ತು. ನೋಡಿ ಆ ನಿದ್ದೆ ಮಾಡ್ತಿರೋರು ಎಷ್ಟೋ ಜನ ಸತ್ತು ಹೋಗಿರ್ತಾರೆ. ನೋಡಿ ಸಾವಿರಾರು ಜನಗಳು ಸಾಯ್ತಿದ್ದಾರೆ. ನೋಡಿ ಪ್ರಭುಪಾದರು ಹೇಳ್ತಾರೆ ಇದಕ್ಕೆಲ್ಲ ಯಾಕೆ ಕಾರಣ, ಏನ್ ಕಾರಣ? ನೋಡಿ ವಿಪರೀತ ಪ್ರಾಣಿಗಳನ್ನ ಕೊಲ್ತಾರೆ. ನೋಡಿ ಅದರ ಒಂದು ಪರಿಣಾಮ ಯಾವ ರೂಪ ಪಡ್ಕೊಳ್ಳುತ್ತೆ. ಆ ಪ್ರಾಣಿಗಳನ್ನ ಕೊಂದಾಗ ಅದು ಅಯ್ಯೋ ಅನ್ನತ್ತೆ ನೋಡಿ. ಅದು ನೋಡಿ ಅದಕ್ಕೂ ಒಂದು ಯಾರು ಮಾಲೀಕ ಅಂತ ಇರ್ತಾನೆ ನೋಡಿ. ನಿಮ್ಗೆ ಯಾರಾದ್ರೂ ಹೊಡೆದ್ರೆ ಬಡದ್ರೆ ನೀವೇನಂತೀರಿ? ಅಯ್ಯೋ ಅಮ್ಮ ಅಪ್ಪ ಅಂತೀರಾ? ಅಂತಿ ಅಂತೀರಲ್ವಾ? ಪ್ರಭುಜಿ. ಹೌದು ಪ್ರಭು. ತಗೊಂತೀರಲ್ವಾ ನೀವು? ಮೊದ್ಲು ಅಂತ ಇದ್ವಿ ಪ್ರಭು, ಇವಾಗ ಕೃಷ್ಣ ಅಂತೆ. ನೋಡಿ ಕೃಷ್ಣ ಅಂತೀರಿ. ಮೊದ್ಲು ಅಯ್ಯೋ ಅಂತಿದ್ರಿ, ಅಮ್ಮ ಅಂತಿದ್ರಿ, ಅಪ್ಪ ಅಂತಿದ್ರಿ. ನೋಡಿ ಹಂಗೆ ಆ ಪ್ರಾಣಿಗಳಿಗೂ ಕೂಡ ಅಂತವೆ, ನಿಜವಾಗ್ಲೂ ಅಂತವು. ನೀವೇ ನೋಡಿ ಅದ್ರದೇ ಭಾಷೆಲ್ ಅಂತವೆ. ಒಂದು ಕುರಿನೋ ಮೇಕೆನೋ ಒಂದು ಕೋಳಿನೋ ಸುಮ್ಮನೆ ಹಿಡ್ಕೊಂಡು ನೋಡಿ. ಅದನ್ನ ನೀವು ಕೊಲ್ಲಕ್ ಹೋಗ್ತಿದ್ರಿ ಅಂತ ಅನ್ಸಿದಾಗ ಆ ಆ ಆ ಭಯ ನೋಡಿ, ಆರ್ತನಾದ ಶಬ್ದ ನೋಡಿ, ಅದೆಲ್ಲ ಕ್ರೋಢೀಕೃತ ಆಗತ್ತೆ ನೋಡಿ. ನೋಡಿ ಈ ತರದ ಪರಿಣಾಮ ಬೀರುತ್ತೆ. ಇವತ್ತೇನು ಯುದ್ಧ ನೋಡ್ತಿದ್ದೀರಿ ನೋಡಿ. ನಾನು ನಿಜ ಹೇಳ್ತೀನಿ, ಬಹಳಷ್ಟು ಜನ ಅವ್ರು ನಿದ್ದೆ ಮಾಡಿರೋದಿಲ್ಲ. ಎಲ್ಲಿ ಬಾಂಬ್ ಬೀಳುತ್ತೋ ನೋಡಿ, ವಿಚಿತ್ರ ಆಗ್ತಾ ಇದೆ. ತರದೆಲ್ಲೂ ಆಗ್ಬಾರ್ದು ನೋಡಿ. ಏನಕ್ಕೆ ಇದೆಲ್ಲ ಕಾರಣ ಅಂದ್ರೆ ನೋಡಿ, ವೈಯಕ್ತಿಕವಾಗಿ ಸಾಮೂಹಿಕವಾಗಿ ನೋಡಿ ಮಾಡುವಂತ ದುಷ್ಕೃತಗಳು ನೋಡಿ. ಇಲ್ಲಿ ಹೇಳ್ತಿರೋಂಗೆ ನೋಡಿ, ಹಂಗೆ ಮಾಡಿದ್ರೆ ಆಗ್ಬಾರ್ದಾಗತ್ತೆ. ಮಾಡಿದುಣ್ಣೋ ಮಾರಾಯ ನೋಡಿ. ಹಂಗೆ ಇದೇ ತರದ್ದು ಇದು ನೋಡಿ, ವಿಚಿತ್ರ ನೋಡಿ. ಹಂಗಾಗಿ ಈ ಭೌತಿಕ ಪ್ರಪಂಚದ ಸೃಷ್ಟಿ ಮಾಡಿರೋದೇ ಹಿಂಗೇನೆ. ಇದ್ರಲ್ಲಿ ಏನು ನೀವು ಹೆಚ್ಚು ಅಪೇಕ್ಷೆ ಮಾಡಬೇಡಿ ನೋಡಿ. ನಮಗೆ ಕೊಟ್ಟಿರುವಂತ ಒಂದು ಅವಕಾಶವನ್ನ ಸದುಪಯೋಗ ಪಡ್ಕೊಂಡು ನೋಡಿ, ಇಲ್ಲಿರೋ ನೋಡಿ ಕಾಲ ಅಷ್ಟು ನೋಡಿ ಸಾಧನೆ ಮಾಡ್ತಾ ನೋಡಿ ಇಲ್ಲಿಂದ ನೋಡಿ ಹೋಗೋದೇ ಉತ್ತಮ. ಇಲ್ಲಿಗೆ ನೋಡಿ ವಾಪಸ್ ಎಲ್ಲಿ ನೋಡಿ ಪದಂ ವಿಪದಂ ಇಲ್ವೋ ಅಲ್ಲಿ ಹೆಜ್ಜೆ ಹೆಜ್ಜೆಗೂ ಭಯನೇ, ಹೆಜ್ಜೆ ಹೆಜ್ಜೆಗೂ ಕೂಡ ಆಪತ್ತೆ ಇರುತ್ತೆ ನೋಡಿ. ಅಂತ ಒಂದು ಪ್ರಪಂಚ ನೋಡಿ. ಇದು ನಮ್ಗಲ್ಲ. ಅದಕ್ಕೆ ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಂತ ದಾಸರೆಲ್ಲ ಹಾಡ್ಬಿಟ್ಟಿದ್ದಾರೆ, ಹೇಳ್ಬಿಟ್ಟಿದ್ದಾರೆ ನೋಡಿ. ಭಗವದ್ಗೀತೆ ಪೂರ್ತಿ ನನ್ಗಂತೂ ಒಂದು ಅರ್ಥ ಆಗತ್ತೆ. ಕೃಷ್ಣ ಬರೀತಿದ್ದಾನೆ ನೋಡಿ. ಅದಕ್ಕೆ ಬೇಕಾಗಿರೋ ನೋಡಿ ಏನೆಲ್ಲ ಹೇಳ್ಬೇಕು ಎಲ್ಲ ಹೇಳ್ತಿದ್ದಾನೆ ಕೃಷ್ಣ. ಹಲವಾರು ಶ್ಲೋಕಗಳಲ್ಲಿ ಭಗವಂತನ ಧಾಮದ ಬಗ್ಗೆ ವರ್ಣನೆ ಮಾಡ್ತಾನೆ ನೋಡಿ. ಅಲ್ಲಿಗೆ ಹೋಗೋ ವಿಚಾರ ಮಾಡ್ತಾನೆ. ಇದು ನನಗೆ ಹಂಗೆ ಕಾಣುತ್ತೆ. ಇಡೀ ಭಗವದ್ಗೀತೆ ಏನಂತ ಅಂದ್ರೆ ಒಂದು ಕಾಲ್ ಲೆಟರ್ ತರ ಕಾಣುತ್ತೆ ನೋಡಿ. ನೋಡಿ ಹಂಗೆ ಪತ್ರ ಬಂದಿದೆ ನೋಡಿ, ನಮ್ಮ ಪದ್ಮನಾಭನ ಪತ್ರ ಬಂದಿದೆ, ಕಾಗದ ಬಂದಿದೆ ಅಂತ ಹೇಳ್ತಾರಲ್ಲ ನೋಡಿ. ಕಾಗದ ಬಂದಿರೋ ತರ ಈ ಭಗವದ್ಗೀತೆಯಲ್ಲಿ ವಿಚಾರಗಳು ನೋಡಿ. ಹಂಗಾಗಿ ಎಲ್ಲ ಒಟ್ಟಾರೆ ಓದಿ ಏನು ಕೇಳಿ ಅರ್ಥ ಅಂದ್ರೆ, ಯಾರಿಗಾದ್ರೂ ಏನಾದ್ರೂ ಅರ್ಥ ಆಗ್ತಿಲ್ಲ ಅಂದ್ರೆ ಇಷ್ಟೇ ಅರ್ಥ: ನಮ್ಮ ಮಾಡೋ ಕೆಲ್ಸದ ಬಗ್ಗೆ ಎಚ್ಚರಿಕೆ ಇರ್ಲಿ, ಜವಾಬ್ದಾರಿಯಿಂದ ಮಾಡಿ. ನೀವು ಮಾಡಿದ ಕೆಲ್ಸಕ್ಕೆ ಅದಕ್ಕೊಂದು ಫಲ ಅಂತ ಬರುತ್ತೆ ನೋಡ. ಆ ಫಲ ಮಾಡುವಂತ ಕೆಲ್ಸಗಳು 3 ತರದ್ದಿರುತ್ತೆ: ಸತ್ವಗುಣದಲ್ಲಿ, ರಜೋಗುಣದಲ್ಲಿ, ತಮೋಗುಣದಲ್ಲಿ. ಒಂದೊಂದಕ್ಕೂ ಒಂದೊಂದು ಫಲ ಇದೆ. ಆ 3 ಫಲಗಳು ಕೂಡ ಬಂಧಿಸ್ತವೆ ನೋಡಿ. ಇದು ಹೆಂಗಿದೆ ನೋಡಿ ವಿಚಾರ. ಬಂಧಿಸ್ತವೆ ನೋಡಿ. ಹೆಂಗೆ ಬಂಧಿಸ್ತಿ ಇರುತ್ತೆ ಅಂದ್ರೆ ನೋಡಿ, ಯಾರೋ ಒಬ್ಬ ಸರ್ಕಸ್ ನೋಡಕ್ ಹೋಗ್ತಾರಂತೆ ಸಾಲಾಗಿ. ಆ ಸರ್ಕಸ್ ಏನು ಅಂದ್ರೆ ಆ ನೋಡಕ್ ಬಂದವ್ರಿಗೆ ಏನೋ ತೋರಿಸ್ತೀವಿ ಅಂತ ಒಳಗಡೆ ಕರ್ಕೊಂಡು ಬಡಿಯೋದು
ನೋಡು ಅವನು ಹೋಗಿ ಆಚೆ ಕಡೆ ಹೇಳ್ತಾನ ನನ್ನನ್ನು ಹೊಡೆದ್ರು ಅಂತ ಹೇಳೋದಿಲ್ಲ. ಹೆಂಗಿತ್ತು ಅಂದ್ರೆ ಸೂಪರ್ ಆಗಿತ್ತು, ಸೂಪರ್ ಆಗಿತ್ತು, ನೀವು ಹೋಗಿ ನೋಡ್ರಿ, ಸೂಪರ್ ಆಗಿತ್ತು ಅಂತ ಹೇಳೋದು. ಹೊರಗಡೆ ಬಂದು ನಾನು ಹಿಡ್ಕೊಂಡು ಬಡದ್ರು ಅಂದ್ರೆ ಅವಮಾನ ಆಗುತ್ತಲ್ಲ. ಅದಕ್ಕೆ ಒಂದು ಸರ್ಕಸ್ಸು, ಆ ಸರ್ಕಸ್ ಅಲ್ಲಿ ಗುಪ್ತ ಸೀಕ್ರೆಟ್ ಆಗಿ ಒಬ್ಬೊಬ್ಬರನ್ನೇ ಒಳಗಡೆ ಕರ್ಕೊಂತಾರೆ, ಹೊರಗಡೆ ಕೊಟ್ಕೊಂಡು 4 ಬಾರಿಸ್ತಾರೆ. ಅವರು ನೋಡಿ ಒದೆ ತಿಂತಾರೆ, ಒದೆ ತಿಂದು ಆಚೆ ಕಡೆ ಬಂದು ನಾನು ಸರಿಯಾಗಿ ಹೊಡೆದ್ರು ಒದೆ ತಿಂದೆ ಅಂತ ಬಂದು ಹೇಳ್ಕೊಳಲ್ಲ. ನೋಡಿ ನಮ್ಮ ಸಂಸಾರಗಳಲ್ಲಿ ಫ್ಯಾಮಿಲಿಗಳಲ್ಲಿ ಹಿಂಗೆ ಆಗ್ತಾ ಇರೋದು ಅಲ್ವಾ. ನೋಡಿ ತಂದೆ ತಾಯಿ ನೀವು ಸಂಸಾರದಲ್ಲಿ ಬಹಳ ಕಷ್ಟ ಅನುಭವಿಸಿರ್ತೀರ ಅಲ್ವಾ ಪ್ರಭುಜಿ ಮಾತಾಜಿ, ನಿಮ್ ಸಂಸಾರದಲ್ಲಿ ಬಹಳ ಹೌದು ಪ್ರಭು. ಅನುಭವಿಸಿರ್ತೀರಲ್ವಾ. ಹೌದು ಪ್ರಭುಜಿ. ಬಿದ್ದು ಬಿದ್ದು ಬಹಳ, ನೀವು ಸಂಸಾರ ಅಂದ್ರೆ ಅಷ್ಟು ಸುಲಭ ಅಲ್ಲ. ಅದನ್ನ ಹೇಳಕ್ಕೆ ಆಗಲ್ಲ ಪ್ರಭುಜಿ. ಅದನ್ನ ಹೇಳಕ್ಕೆ ಆಗಲ್ಲ. ನಿಮ್ ಮಕ್ಕಳನ್ನು ಮದ್ವೆ ವಯಸ್ಸಿಗೆ ಬಂದಾಗ ನೀವು ಅವ್ರನ್ನ ಸುಮ್ನೆ ಬಿಡ್ತೀರಾ? ಹೇಳೋ ನನ್ ಮಗನೇ, ಹೇಳೋ ನನ್ ಮಗಳೇ, ನಾನ್ ಅನ್ಭವಿಸಿದೀನಿ, ನೀನ್ ಅನ್ಭವಿಸ್ದೆ, ಹೆಂಗ್ ತಪ್ಸ್ಕೊಂಡ್ ಹೋಗ್ತೀಯ? ನೀನು ಅದನ್ನ ಅನುಭವಿಸ್ಲೇಬೇಕು ನೀನು ಅಂತ ಹೇಳಿ ನೋಡಿ ಸಂಸಾರ ಮತ್ತೆ ಕಟ್ಟೋದು. ನೋಡು ಅದು ಹಂಗೆ ಅದೇ ಪರಂಪರೆಯಿಂದ. ಪ್ರಭು, ಹರೇ ಕೃಷ್ಣ ಪ್ರಭು. ಇವಾಗ ನಾವು ಉಂಡಿರೋದು ಇನ್ನೊಬ್ರು ಕೊಟ್ಟಿಲ್ಲ ಅಂದ್ರೆ ಹೊಟ್ಟೆ ಕಿಚ್ಚು ಬೇರೆ ಇರುತ್ತೆ. ನಾನ್ ತಿನ್ಬಿಟ್ಟಿದೀನಿ, ಅವ್ರು ತಿನ್ಲೇಬೇಕು ಹಂಗೆ ಅಂತ ಅದನ್ನ ಆ ರುಚಿನ ಅವ್ರು ಹೇಳಲ್ಲ ಪ್ರಭು. ಹೇಳೋದಿಲ್ಲ. ಹೌದು ಮಾತಾಜಿ. ನೋಡಿ ಹಂಗೆ ಸರ್ಕಸ್ ಅಲ್ಲಿ ಈ ತರ ಹಿಂಗ್ ಒಂದ್ಸತಿ ಮಾಡಿದ್ರಂತೆ, ಒಳಗಡೆ ಒಬ್ಬೊಬ್ಬರನ್ನೇ ಕರ್ಸ್ಕೊಳ್ಳೋದು, ಸರಿಯಾಗಿ ಬಡಿಯೋದು, ಮತ್ತೆ ಕಳ್ಸೋದು. ಹೆಂಗಿತ್ತು ಅಂದ್ರೆ ಸೂಪರ್ ಆಗಿತ್ತು, ನೀವು ಆ ರುಚಿ ನೋಡ್ಬೇಕು, ನೀವು ಹೋಗ್ರಿ, ನೀವು ಅನುಭವಿಸ್ರಿ, ನೋಡ್ರಿ ಅಂತ ಹೇಳಿ ಅವ್ರನ್ನ ಕಳ್ಸೋದು. ನೋಡ ಹಂಗೆ ನಮ್ಮಪ್ಪ ಅಮ್ಮ, ನಮ್ ತಾತ ಅಜ್ಜಿ, ನಾನು ನೋಡಿದ್ದೆ ನಮ್ ತಾತ ಅಜ್ಜಿ ಎಲ್ಲ ಹೆಂಗ್ ಬದುಕು ಬಾಳಿದ್ರು, ಆಮೇಲೆ ನಮ್ಮ ಅಪ್ಪ ಅಮ್ಮ ಹೆಂಗ್ ಬದುಕು ಬಾಳಿದ್ರು, ಆಮೇಲೆ ನಾವ್ ಹೆಂಗ್ ಬದುಕು ಬಾಳ್ತಿದೀವಿ, ಮತ್ತ ಜನರೇಷನ್ ಅದ ಹಂಗೆ ಹೋಗ್ತಾ ಇರುತ್ತೆ. ನೋಡಿ ನೋಡಿ ಅದು ಎಲ್ಲೋ ಒಂದು ಹಂತದಲ್ಲಿ ನೋಡಿ, ಅಂದ್ರೆ ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ ಮದ್ವೆಗಳೆಲ್ಲ ಆಗ್ಬಾರ್ದು ಹಂಗಲ್ಲ, ಆ ಅರ್ಥದಲ್ಲ. ನೋಡಿ ಈ ಜಗತ್ತು ನಡೀತಿರೋ ರೀತಿ ನೋಡ ಹಂಗೆ ನಡೀತಾನೆ ಇದೆ, ಎಚ್ಚೆತ್ಕೊಳ್ತಾನೆ ಇಲ್ಲ. ತಸ್ಮಾತ್ ಜಾಗೃತ ಜಾಗೃತ ಆಗ್ತಾ ಇಲ್ಲ. ನೋಡಿ ಈಗೊಂದು ಅವಕಾಶ ನೋಡಿ ವಿಚಾರ ಕೇಳಕ್ಕೆ. ನೋಡಿ ಹಿಂದಿನ ಕಾಲಗಳಲ್ಲೆಲ್ಲ ನೋಡಿ ಅದ್ರದ್ದು ಬೇರೆ ಬೇರೆ ತರ ವ್ಯವಸ್ಥೆಗಳಿತ್ತು, ಅನುಕೂಲಗಳು ಅನಾನುಕೂಲಗಳು, ಅದು ಅದೇ ಕಾಲನೇ ಬೇರೆ. ಈಗ ಒಂದು ಅನುಕೂಲ ಇದೆ ನಮ್ಗೆಲ್ಲರಿಗೂ. ನೋಡಿ ಒಂದು ವ್ಯವಸ್ಥೆ ಇದೆ ಭಗವಂತನ ವಿಚಾರ ನೋಡಿ ತಿಳ್ಕೊಳಕ್ಕೆ, ನೋಡಿ ಅದನ್ನ ಅನುಸರಿಸಕ್ಕೆ, ನೋಡಿ ಅದಕ್ಕೆಲ್ಲ ವ್ಯವಸ್ಥೆಗಳೆಲ್ಲ ಇದಾವೆ. ನೋಡಿ ಯೋಚನೆ ಮಾಡಿ, 5 ವರ್ಷಕ್ಕಿಂತ ಹೆಂಗಿದ್ರಿ, 10 ವರ್ಷಕ್ಕಿಂತ ಇದ್ರಿ, 15-20 ವರ್ಷಕ್ಕೆಲ್ಲ ಹೆಂಗ್ ಬದುಕ್ತಿದ್ರಿ. ನೋಡಿ ಈಗ ಭಗವದ್ಗೀತೆ ನೋಡಿ, ಶ್ರೀಲ ಪ್ರಭುಪಾದರ ಸಂಸ್ಥೆ ನೋಡಿ, ಇವುಗಳೆಲ್ಲ ಸಂಪರ್ಕ ಬಂದ್ಮೇಲೆ ಹೆಂಗಿದ್ದೀರಿ. ಈಗ ಈಗ ಈ ತರದೊಂದು ಅವಕಾಶ ಸಿಕ್ಕಿದೆ, ಈಗ ಇದನ್ನ ಚೆನ್ನಾಗಿ ಉಪಯೋಗಿಸ್ಕೋಬೇಕು. ನೋಡಿ ಈ ತರ ಮತ್ತೆ ಮುಂದಿನ ಜನ್ಮದಲ್ಲಿ ಮತ್ತೆ ಸಿಗುತ್ತೆ ಅಂತ ಹೇಳಕ್ ಆಗಲ್ಲ. ನೋಡಿ ಮುಂದಿನ ಜನ್ಮದಲ್ಲಿ ಎಲ್ಲಿ ಹುಟ್ತೀವೋ, ಆಫ್ರಿಕಾದಲ್ಲಿ ಹುಟ್ಬಿಟ್ರೆ ಏನ್ ಮಾಡೋದು? ಆಫ್ರಿಕಾದಲ್ಲಿ ಜನ ಹೆಂಗ್ ಬದುಕ್ತಾರೆ ಗೊತ್ತಾ? ಆಫ್ರಿಕನ್ಸು ನೋಡಿ ಅಲ್ಲಿ ಎಷ್ಟೋ ಕಡೆ ನಿನ್ನೆ ರಾತ್ರಿ ಊಟ ಮಾಡಿರೋದಿಲ್ಲ, ಅನ್ನ ಅದೇ ಇಲ್ಲ. ಅಲ್ಲೂ ಇವಾಗ ಕೃಷ್ಣ ಪ್ರಜ್ಞೆ ಅವರು ಇದ್ದಾರೆ ಪ್ರಭು. ಇವತ್ತು ಪ್ರಭುಪಾದರ ಕೃಪೆಯಿಂದ, ಅವ್ರ ಶಿಷ್ಯರ ಕೃಪೆಯಿಂದ ಅಲ್ಲೂ ಇದಾರೆ. ನೋಡಿ ಕೆಲವು ನಾನು ನಿಜ ಹೇಳ್ತೀನಿ, ಕೆಲವೆಲ್ಲ ನಮ್ಮ ಮಸಾಯಿ ಅಂತ ಕೆಲವೆಲ್ಲ ಬುಡಕಟ್ಟು ಜನಾಂಗಗಳಿದಾವೆ. ನೋಡಿ ಬುಡಕಟ್ಟು ಜನಾಂಗಗಳಲ್ಲೂ ಕೂಡ ಪ್ರಭುಪಾದರ ಪುಸ್ತಕ ತಲುಪಿದೆ. ಆ ಪುಸ್ತಕ ಓದ್ಕೊಂಡು ಅಲ್ಲೂ ಕೂಡ ಭಕ್ತಿ ಮಾಡ್ತಿರೋರು ಇದ್ದಾರೆ. ನೋಡಿ ಹಂಗಂತೇಳಿ ನಾನು ಆಫ್ರಿಕಾದಲ್ಲಿ ಹುಟ್ಟಿದ್ರೆ ಪರವಾಗಿಲ್ಲ ಅಂತ ಹೇಳೋದಲ್ಲ. ನೋಡಿ ಪ್ರಭುಪಾದರ ಕೃಪೆ ನೋಡಿ ಅಲ್ಲೆಲ್ಲಾನು ಪ್ರಚಾರ ಆಗ್ತಾ ಇದೆ. ನೋಡಿ ನಾನು ಏನ್ ಹೇಳಕ್ ಪ್ರಯತ್ನ ಮಾಡ್ತಿದ್ದೀನಿ ಅಂತಾರೆ, ನೋಡಿ ಮುಂದಿನ ಜನ್ಮಗಳು ಏನು ಭರವಸೆ ಇಟ್ಕೋಬೇಡಿ, ಮುಂದಿನ ಜನ್ಮದಲ್ಲಿ ಮುಂದುವರಿಸ್ತೀನಿ. ನೋಡಿ ಇದಕ್ಕೆಲ್ಲ ಏನು ಗ್ಯಾರಂಟಿ ಇಲ್ಲ, ಮನುಷ್ಯರಾಗಿ ಹುಟ್ತೀರಿ ಅನ್ನೋ ಅಂತದ್ದು. ನೋಡಿ ನಿನ್ನೆ ದಿನ ನಾವು ಓದ್ತಿದ್ವಿ, ನೋಡಿ ನಿನ್ನೆ ದಿನ ನಾವು ವಿಚಾರ ಚರ್ಚೆ ಮಾಡ್ತಿದ್ವಿ, ಕೊನೆ ಪಕ್ಷ ಮನುಷ್ಯನಾಗಾದ್ರೂ ಹುಟ್ಟುವಂತ ಅವಕಾಶ ಸಿಗುತ್ತೆ ಅನ್ನೋ ಒಂದು ವಿಚಾರ ಚರ್ಚೆ ಮಾಡ್ತಿದ್ವಿ. ಯಾರಿಗೆ? ಕೃಷ್ಣ ಭಕ್ತಿಯಲ್ಲಿ ಒಂದ್ ಸ್ವಲ್ಪ ಪ್ರಗತಿ ಸಾಧಿಸಿ ಮುಂದೆ ಹೋದವ್ರಿಗೆ ನೋಡಿ ಮುಂದಿನ ಜನ್ಮದಲ್ಲಿ ಕೊನೆ ಪಕ್ಷ ಮನುಷ್ಯನ ಜನ್ಮ ಸಿಕ್ಕಿ ಅಲ್ಲಿಂದ ಅದನ್ನ ಯಾಕೆ ಮುಂದಿನ ಜನ್ಮದವರೆಗೂ ಕಾಯ್ಬೇಕು? ಇವಾಗ್ಲೇ ಮನುಷ್ಯ ಜನ್ಮ ಸಿಕ್ಕಿದೆಯಲ್ಲ, ಇವಾಗೆ ಯಾಕೆ ಸರಿಯಾಗಿ ಅದನ್ನು ಸದುಪಯೋಗ ಮಾಡ್ಕೋಬಾರ್ದು ಅಂತ
ಭಕ್ತಿ ಸಿದ್ಧಾಂತ ಸರ್ವೇಶ್ ಠಾಕೂರ್ ಅವರ ಪ್ರಶ್ನೆ. ಮುಂದಿನ ಜನ್ಮಕ್ಕೆಲ್ಲ ಯಾಕೆ ಕಾಯ್ತೀರಿ, ಇವಾಗೇ ಮಾಡಿ. ಇವಾಗ್ಲೇ ಮನುಷ್ಯ ಜನ್ಮ ಸಿಕ್ಕಿದೆಯಾ ಇಲ್ವೋ? ಮಾತಾಜಿ, ಪ್ರಭುಜಿ, ಯಾರಾದ್ರೂ ಹೇಳಿ. ಮನುಷ್ಯ ಜನ್ಮ ಸಿಕ್ಕಿದ್ಯಾ? ನೀವೆಲ್ಲ ಮನುಷ್ಯರೇನಾ? ಸಿಕ್ಕಿದೆ ಪ್ರಭುಜಿ. ಸಿಕ್ಕಿದೆ ಪ್ರಭುಜಿ. ಇದ್ರ ಅರ್ಥ ಏನು? ಹಿಂದಿನ ಜನ್ಮದಲ್ಲಿ ನೀವು ಮಾಡ್ಬೇಕಾದಂತ ಒಂದು ಸಾಧನೆ ತುಂಬಾ ಚೆನ್ನಾಗಿ ನೀವೆಲ್ಲ ಮಾಡ್ತಾ ಇದ್ರಿ. ಯಾವುದೋ ಒಂದು ಸಣ್ಣ ಕಾರಣಗಳಿಗೋಸ್ಕರ ಅವಕಾಶವನ್ನ ತಪ್ಪಿಸ್ಕೊಂಡ್ಬಿಟ್ಟಿದ್ರಿ ನೋಡಿ. ಈಗ ಆ ಒಂದು ಕಾರಣ, ಆ ಒಂದು ತತ್ವ, ಲಾಜಿಕ್ ಪ್ರಕಾರ ಈಗ ನಿಮಗೆ ಮರು ಸಿಕ್ಕಿದೆ, ವಾಪಸ್ ಇನ್ನೊಂದ್ಸತಿ ಸಿಕ್ಕಿದೆ. ಯಾಕೆ ತಪ್ಪಿಸ್ಕೋಬೇಕು ಹೇಳಿ? ಯಾಕೆ? ನೋಡಿ, ಕೆಲವರು ಹೇಳಿದ್ರೆ ಏನೇನೋ ಕಾರಣಗಳು ಹೇಳ್ತಾರೆ ಗೊತ್ತಾ. ನೋಡಿ, ದೇವಸ್ಥಾನಕ್ಕೆ ಬನ್ನಿ, ಭಾನುವಾರ ಕಾರ್ಯಕ್ರಮ ಅಂದ್ರೆ ಕಾರಣಗಳು. ನೋಡಿ, ಭಕ್ತಿ ಮಾಡಿ ಸಾಧನೆ ಮಾಡೋಣ ಬನ್ನಿ, ನೋಡಿ ಜಾಯ್ನ್ ಆಗ್ರಿ ಅಂದ್ರೆ ಕಾರಣಗಳು. ನೋಡಿ, ತಪ್ಪು ನೆಪ. ನೋಡಿ ಹಂಗಲ್ಲ, ನೋಡಿ ಹಂಗಲ್ಲ, ಹಂಗ್ ಮಾಡಬಾರ್ದು. ಅದಕ್ಕೋಸ್ಕರ ಏನ್ ಮಾಡ್ಬೇಕು ಮಾತಾಜಿ? ಅದಕ್ಕೋಸ್ಕರ ಏನ್ ಮಾಡ್ಬೇಕು ಪ್ರಭುಜಿ? ಯಾರಾದ್ರೂ ಹೇಳಿ, ಏನ್ ಮಾಡ್ಬೇಕು ಈಗ? ಎಲ್ಲ ಆಯ್ತು, ವಿಚಾರ ಆಯ್ತು, ಈಗ ಕೇಳಿದ್ವಿ, ಈಗ ಏನ್ ಮಾಡ್ಬೇಕು? ಎಚ್ಚರ ವಹಿಸ್ಕೊಬೇಕು ಪ್ರಭು. ನಾವೇನ್ ಅದನ್ನ ಪಾಲನೆ ಒಂದು ಜಾಗೃತ ಪ್ರಭುಜಿ. ನಾವೇನ್ ನಾವು ಪ್ರಯತ್ನ ಮಾಡ್ಬೇಕು. ಸಿಕ್ಕಿದೆ ಇವಾಗ, ಅದನ್ನ ಬಿಡಬಾರ್ದು ಪ್ರಭು. ಬುದ್ಧಿವಂತಿಕೆಯಿಂದ ನಾವು ಅದನ್ನ ಸಾಧನೆ ಮಾಡ್ಕೋಬೇಕು. ಹಾ, ನೋಡಿ ಈಗ ಕೊಟ್ಟಿರುವಂತ ನೋಡಿ ಕ್ರಮಗಳು ಈ ಕಾಲಕ್ಕೆ, ಅದು ಈ ಪ್ರಸ್ತುತ ಈ ಕಾಲ ಸಂದರ್ಭಕ್ಕೆ ನೋಡಿ, ಇಂಥವ್ರಿಗೆ ವಿಶೇಷವಾಗಿ ನಾವೆಲ್ಲ ಗೃಹಸ್ಥರು ಇಂಥ ಸಂದರ್ಭದಲ್ಲಿ ನೋಡಿ ನಾಗಬಾಬಾಗಳ ತರ ಎಲ್ಲ ನಾವು ನೋಡಿ ಎಲ್ಲ ಗುಹೆಗಳು ಅಲ್ಲೆಲ್ಲ ಹೋಗ್ಬೇಕಾಗಿಲ್ಲ. ನಮ್ಗೆ ಕೊಟ್ಟಿರುವಂತ ವಿಧಾನನೇ ಬಹಳ ಸರಳವಾಗಿದೆ ನೋಡಿ. ನಮ್ಮ ಈ ಪ್ರಸ್ತುತ ಸ್ಥಿತಿಗತಿಗಳ ಜೊತೆಗೆ ಮಾಡ್ಕೊಂಡು ಹೋಗ್ಬೋದು ನೋಡಿ. ಅದರಲ್ಲೂ ಕೂಡ ಅತ್ಯುನ್ನತ ದೊಡ್ಡ ನೋಡಿ ಸಾಧನೆ ಪ್ರಯತ್ನ ಮಾಡಿ ಇದೇ ಜನ್ಮದಲ್ಲೇ ನೋಡಿ ಭಗವದ್ಧಾಮಕ್ಕೆ ಹೋಗುವಂಥದ್ದು, ಭಗವಂತನ ಪ್ರೇಮವನ್ನು ಗಳಿಸುವಂಥದ್ದು ನೋಡಿ. ಇವೆಲ್ಲಕ್ಕೂ ಅವಕಾಶ ಇದೆ ನೋಡಿ. ಇದನ್ನ ಕೊಟ್ಟಿರೋ ಅವಕಾಶವನ್ನ ತಪ್ಪಿಸ್ಕೋಬಾರ್ದು ನೋಡಿ. ಯಾವ ಆಫ್ರಿಕಾದಲ್ಲಿ ಹುಟ್ಬಿಡ್ಬಹುದು ಅಲ್ವಾ ನೋಡಿ. ಬಾಕಿ ನೋಡಿರ್ತೀನಿ ನಾನು, ಎಲ್ಲೆಲ್ಲೋ ಸ್ಲಮ್ಗಳಲ್ಲಿ ಮನುಷ್ಯರೇ, ಅವರೆಲ್ಲರೂ ಮನುಷ್ಯರೇ. ಆದ್ರೆ ಅವ್ರಿಗೆ ಕೃಷ್ಣನ ಪರಿಚಯನೇ ಇರೋದಿಲ್ಲ ನೋಡಿ. ಬದುಕಿನ ಉದ್ದೇಶನೇ ಗೊತ್ತಿರೋದಿಲ್ಲ. ಜಸ್ಟ್ ಲೈಕ್ ಅನಿಮಲ್ಸ್ ನೋಡಿ. ಪ್ರಾಣಿಗಳ ಹೆಂಗೆ ನಡ್ಕೋತಿರ್ತಾರೋ ಹಂಗೆ ನಡ್ಕೋತಿರ್ತಾರೆ ನೋಡಿ. ಪ್ರಾಣಿಗಳು ಹೆಂಗೋ ನೋಡಿ. ನಾನು ಹಿಂದೆ ಒಂದ್ಸತಿ ಹೇಳಿದ್ದೆ, ನಮ್ಮ ಜಯತೀರ್ಥರು ನೋಡಿ, ನಮ್ಮ ಗುರು ಪರಂಪರೆ, ನಿಮ್ ಭಗವದ್ಗೀತೆಯ ನಮ್ಮ ಇಸ್ಕಾನ್ ಗುರು ಪರಂಪರೆ ನೋಡಿದ್ರೆ ನೋಡ್ರಿ, ಅದರಲ್ಲಿ ಜಯತೀರ್ಥರು ಅಂತ ಕಾಣಿಸ್ತಾರೆ ನೋಡಿ. ಅವರು ಹಿಂದಿನ ಜನ್ಮದಲ್ಲಿ ಏನಾಗ್ಬಿಟ್ಟಿದ್ರು? ಹಸು ಆಗಿ ಪ್ರಭುಜಿ, ಹಸು ಆಗಿ ಕೋಣ ಆಗಿರ್ತಾರೆ. ಎತ್ತು ಪ್ರಭುಜಿ. ಎತ್ತು ಅವರು ಗಾಡಿಯಲ್ಲಿ ಎಲ್ಲಾ ಗ್ರಂಥಗಳನ್ನ ಇಟ್ಕೊಂಡು ಹೋಗ್ತಾ ಇರ್ತಾರೆ. ನೋಡಿ ಹಂಗೆ ನೋಡಿ, ನಮ್ಮ ಜಯತೀರ್ಥರು 10ನೇ ಆಚಾರ್ಯರು ನಮ್ಮ ಗುರು ಪರಂಪರೆಯಲ್ಲಿ ನೋಡಿ. ಅವರು ನೋಡಿ 5ನೇ ಆಚಾರ್ಯರು ಮಧ್ವಾಚಾರ್ಯರ ಆ ಒಂದು ಪ್ರವಚನಗಳಿಗೆ ಪ್ರಚಾರ ಕಾರ್ಯದಲ್ಲಿ ನೋಡಿ ಒಂದು ಎತ್ತಿನ ಬಂಡಿಯನ್ನ ಎಳ್ಕೊಂಡು ನೋಡಿ ಅವ್ರಿಗೆ ಸೇವೆ ಮಾಡ್ತಾ ಇರ್ತಾರೆ ನೋಡಿ. ಆಚಾರ್ಯರ ಸಂಘ ಮಾಡಿರುತ್ತೆ ಆ ಎತ್ತು ನೋಡಿ. ಎಂತ ಸುಕೃತಿ ಇಲ್ಲಿ ಈ ಶ್ಲೋಕದಲ್ಲಿ ಹೇಳ್ತಿದಾರಲ್ವಾ, ಕರ್ಮಣ ಸುಕೃತಸ್ಯಾಹು ಸಾತ್ವಿಕಂ ನಿರ್ಮಲಂ ಫಲಂ ನೋಡಿ. ಆ ಎತ್ತು ಏನ್ ಸುಕೃತಿ ಮಾಡಿತ್ತು ನೋಡಿ. ಅದಕ್ಕೆ ಅಜ್ಞಾತ ಸುಕೃತಿ. ಅದಕ್ಕೇನಾದ್ರೂ ಆಯ್ಕೆ ಇತ್ತಾ? ಎತ್ತಿಗೆ ಆಯ್ಕೆ ಇಲ್ಲ. ಇಲ್ಲ ಪ್ರಭು. ನೋಡಿ ಅದಕ್ಕೆ ಮೂಗ್ದಾರ ಹಾಕಿ ನೋಡಿ, ಅದಕ್ಕೆಲ್ಲ ಒಡೆದು ಬಡ್ದು ನೋಡಿ, ಅದಕ್ಕೆಲ್ಲ ತರಬೇತಿ ಕೊಟ್ಟು ನೋಡಿ, ಅದನ್ನ ಬಂಡಿ ಹಿಡಿಯೋ ತರ ಮಾಡಿ ಯಾರೋ ಪುಣ್ಯಾತ್ಮರು ನೋಡಿ ಆಚಾರ್ಯರ ವೈಷ್ಣವರ ಸೇವೆಯಲ್ಲಿ ಅದನ್ನ ನಿಯೋಜನೆ ಮಾಡಿರ್ತಾರೆ. ಅದೇನಾದ್ರೂ ಆಯ್ಕೆ ಮಾಡ್ಕೊಂತ ಇಲ್ಲ. ಯಾರೋ ಪಾಪ ನೋಡಿ ಹೆಂಗಿದೆ, ಅಜ್ಞಾತ ಸುಕೃತಿ ಅಂತ ಹೇಳ್ತಾರೆ ಈ ಮಾತಿಗೆ, ಈ ತರದಕ್ಕೆ ನೋಡಿ. ಹಂಗೆ ಆ ಎತ್ತು ಆ ತರ ಒಂದು ಸುಕೃತಿ ಮಾಡಿದ್ರು
ಸುಕೃತದ ಫಲ ಪರಿಶುದ್ಧವಾದದ್ದು, ಅದು ಸಾತ್ವಿಕ ಎಂದು ಹೇಳುತ್ತಾರೆ ಅಂತ ಈ ಶ್ಲೋಕದಲ್ಲಿ ಇಲ್ಲಿ ಹೇಳ್ತಾರೆ. ಕರ್ಮಣ ಸುಕೃತಸ್ಯಾಹೋ ಸಾತ್ವಿಕಂ ನಿರ್ಮಲಂ ಫಲಂ. ನೋಡಿ ಹಿಂಗೆ ಹೇಳ್ತಾರೆ. ಈಗ ಆ ಎತ್ತು ಆ ತರದ್ದು ಮಧ್ವಾಚಾರ್ಯರನ್ನ ಎತ್ತಿನ ಬಂಡಿಲಿ ಕರ್ಕೊಂಡು ಹೋಗಿ ಬರೋದು, ಅವರ ಪುಸ್ತಕಗಳನ್ನ ಗ್ರಂಥಗಳನ್ನ ನೋಡಿ ಊರೂರ್ಗೆ ಹೋಗೋದು, ನೋಡಿ ಅವ್ರ ಪ್ರವಚನ ಅಲ್ಲಿ ಎಲ್ಲೋ ಮಾಡ್ತಾ ಇದ್ರೆ ಅದನ್ನ ಕೇಳೋದು, ನೋಡಿ ಹಿಂಗೆ ಮಾಡ್ತಾ ಇತ್ತು. ನೋಡಿ ಮಧ್ವಾಚಾರ್ಯರನ್ನ ಒಂದ್ ಸಂದರ್ಭದಲ್ಲಿ ಕೇಳ್ತಾರೆ, ಶ್ರೀಮತ್ ಆಚಾರ್ಯರೇ, ನೀವು ಈ ತರದೆಲ್ಲನೂ ನೀವು ಗ್ರಂಥ ಬರೀತಿದ್ದೀರಿ, ನೀವು ಇದು ಅರ್ಥ ಮಾಡ್ಕೊಳಕ್ ನಮ್ಗೆ ತುಂಬಾ ಕಠಿಣವಾಗಿದೆ, ತತ್ವ ಅರ್ಥ ವಿಚಾರ. ನೋಡಿ ಈಗ ಇದನ್ನೆಲ್ಲ ನಮ್ಗೆ ಅರ್ಥ ಹೆಂಗೆ ಮಾಡ್ಕೊಳ್ಳೋದು ಅಂತ ಕೇಳಿದ್ರೆ, ನೋಡಿ ಅವ್ರು ಏನ್ ಹೇಳ್ತಾರೆ, ಅವ್ರ ಎತ್ತನ್ನು ತೋರಿಸಿ ಹೇಳ್ತಾರೆ, ನೋಡ್ರಿ ಇಲ್ಲಿ ನನ್ನ ಸೇವೆ ಮಾಡ್ಕೊಂಡಿದ್ಯಲ್ಲ ಎತ್ತು, ನೋಡಿ ಇದು ನಿಮ್ಗೆಲ್ಲ ಮುಂದಿನ ದಿನಗಳಲ್ಲಿ ನಿಮಗೆ ಅರ್ಥ ಮಾಡಿಸುತ್ತೆ ಅಂತ ಹೇಳ್ತಾರೆ. ನೋಡಿ ಆಚಾರ್ಯರು ಅಂದ್ರೆ ಹಂಗೆ. ನೋಡಿ ಇವ್ರಿಗೆಲ್ಲ ಆಶ್ಚರ್ಯ, ಏನಪ್ಪಾ ಇವರು ಯಾವ್ದೋ ಒಂದು ಪ್ರಾಣಿನ ತೋರಿಸಿ, ನಾವೆಲ್ಲ ಮನುಷ್ಯರು, ನಾವೆಲ್ಲ ನೋಡಿ ನೋಡಿ ಇಂಥವ್ರು ಅಂಥವ್ರು, ನೋಡಿ ಯಾವ್ದೋ ಒಂದು ಎತ್ತನ್ನು ತೋರಿಸಿ ನಮ್ಗೆ ಅರ್ಥ ಹೇಳುತ್ತಲ್ಲ ಅಂತ ಅವ್ರಿಗೆ ಆಗಿನ ಕಾಲದಲ್ಲಿ. ನೋಡಿ ಹಂಗೆ ಮುಂದಿನ ಜನ್ಮದಲ್ಲಿ ನೋಡಿ ಇಲ್ಲಿ ಗೌಡಿಯ ಹಿಸ್ಟ್ರಿ ಜಯತೀರ್ಥರು ಕಾಣ್ತಿದೆಯಾ ಇಲ್ಲಿ? ಕಾಣ್ತಾ ಇದೆ ಪ್ರಭುಜಿ. ಹಾ ಹೆಸರು ನೋಡ್ರಿ ಹಿಂಗೆ, ನೋಡ್ರಿ ಹಿಂಗೆ ನೋಡಿ ಇವರು ಮಧ್ವಾಚಾರ್ಯರು ಅವರ ಎತ್ತು ಜಯತೀರ್ಥ, ನೋಡಿ ಹಿಂಗೆ ನೋಡಿ ಅವರು ಈ ಇವ್ರು ಏನ್ ಮಾಡ್ತಾರೆ, ಮುಂದೆ ಈ ಎತ್ತು ಪ್ರಾಣ ತ್ಯಾಗ ಮಾಡುತ್ತೆ, ನೋಡಿ ಅದನ್ನ ದೇಹ ಬಿಡೋ ಅಂತ ಒಂದು ದಿನ ಬರುತ್ತೆ. ಬಂದ ಮೇಲೆ ಮುಂದಿನ ಜನ್ಮದಲ್ಲಿ ಈ ಸುಕೃತಿ ಮಾಡಿರುತ್ತಲ್ವಾ, ಎ ಗ್ರೇಟ್ ಸೇಂಟ್ ಬುಲ್ ಇನ್ ಇಸ್ ಲಾಸ್ಟ್ ಲೈಫ್ ಟೈಮ್ ಅಂತ ಇಲ್ಲಿದೆ ನೋಡಿ. ನೋಡಿ ಅವರು ವೃಂದಾವನ ಎಲ್ಲ ಕಾಣ್ತಾ ಇದೆ ನೋಡಿ ಇಲ್ಲಿ. ನೋಡಿ ಮುಂದಿನ ಜನ್ಮದಲ್ಲಿ ಏನಾಗ್ತಾರೆ ಅಂತಂದ್ರೆ ಒಬ್ಬ ರಾಜ್ಕುಮಾರ್ನಾಗೆ ಹುಡ್ತಾರೆ. ನೋಡಿ ಇಲ್ಲಿ ಕಾಣ್ತಿದ್ಯಾ ಚಿತ್ರದಲ್ಲಿ ರಾಜ್ಕುಮಾರ, ದಂಡೋಪಂತ್ ರಘುನಾಥ್ ಅಂತ ಅವ್ರ ಹೆಸರು. ಹಾ ಪ್ರಭುಜಿ. ದಂಡೋಪಂತ್ ರಘುನಾಥ್. ನೋಡಿ ಈ ಕುದುರೆಯನ್ನ ಈ ತರ ಕುದುರೆ ಮೇಲೆ ಸವಾರಿ ಮಾಡ್ಕೊಂಡು ಒಂದ್ ನದಿ ಒಳಗಡೆ ನೀರ್ ಕುಡಿಯಕ್ ಹೋಗ್ತಾರೆ. ನೋಡಿ ಇವರು ಉತ್ತರ ಕರ್ನಾಟಕ ಭಾಗದಲ್ಲಿ ಇರ್ತಾರೆ. ನೋಡಿ ಬಹಳ ಬಿಸಿಲಿರುತ್ತೆ. ನೋಡಿ ಅಲ್ಲೋಗಿ ಹೆಂಗ್ ನೀರ್ ಕುಡಿತಿರ್ತಾರೆ ಅಂದ್ರೆ, ಆ ಕುದುರೆ ಕುಡಿತಾ ಇರುತ್ತೆ, ಕುದುರೆ ಜೊತೆಗೆ ಇವರು ಕೂಡ ಕುದುರೆ ತರನೇ ಕುಡಿತಾ ಇರ್ತಾರೆ. ಅರ್ಥ ಆಯ್ತಾ ನಾನು ಹೇಳಿದ್ದು? ಕೈಯಲ್ಲಿ ನೀರ್ ಎತ್ಕೊಂಡು ಬೊಗ್ಸೆ ನೀರ್ ಎತ್ ಕುಡಿತಿರೋದಿಲ್ಲ, ಬಾಯಿ ಹಾಕಿ ನರಿಯ ಕುಡಿತಾ ಇರ್ತಾರೆ. ನೋಡಿ ಹಿಂಗೆ ಇದನ್ನ ಆ ಕಟ್ಟೆ ಮೇಲೆ ನೋಡಿ ಅಲ್ಲಿ ದಡದ ಮೇಲೆ ಹೋಗ್ತಿರುವಂತ ಒಬ್ರು ಆಚಾರ್ಯರು ನೋಡ್ತಾರೆ, ಅಕ್ಷೋಭ್ಯ ತೀರ್ಥರು, ನಮ್ಮ ಗುರು ಪರಂಪರೆಯ 9ನೇ ಆಚಾರ್ಯರು. ಅವ್ರು ಕೇಳ್ತಾರೆ, ಎ ಸೇಜ್ ಸಿಟ್ಟಿಂಗ್ ಇನ್ ದ ಬ್ಯಾಂಕ್ ರಿಮಾರ್ಕ್ಸ್ ಕಿಂ ಪಶು ಪೂರ್ವ ದೇಹೇ, ಏನಂತ ಕೇಳ್ತಾರೆ ಮಾತಾಜಿ? ಕಿಂ ಪಶು ಎತ್ತಿನ ಹಾ ನೋಡಿ ಹೆಂಗೆ, ವೈ ವೇರ್ ಯು ಅನ್ ಅನಿಮಲ್ ಇನ್ ಪ್ರೀವಿಯಸ್ ಬಾಡಿ, ನೀನು ಹಿಂದೆ ನೀನು ಯಾವ್ದೋ ಒಂದು ಪ್ರಾಣಿಯಾಗಿ ಹುಟ್ಟಿದ್ದ ನೀನು ಹಿಂದಿನ ಜನ್ಮದಲ್ಲಿ ಅಂತ ಕೇಳ್ತಾರೆ. ಇಷ್ಟೇ ಕೇಳಿದ್ದ ಅವ್ರಿಗೆ, ಇಷ್ಟೇ ಚರ್ಚೆ, ಅವರ ವಿಚಾರ ವಿನಿಮಯ ಆಗಿದ್ದಿಷ್ಟೇ. ಏನಪ್ಪಾ ನೀನ್ ಹಿಂದಿನ ಜನ್ಮದಲ್ಲಿ ನೀನೇನಾದ್ರೂ ಪ್ರಾಣಿಯಾಗಿದ್ದ ನೀನು, ಆ ಕುದುರೆ ತರನೇ ನೀನು ಬಾಯಲ್ಲಿ ನೀರು ಕುಡಿತಿದ್ಯಲ್ಲ ಅಂತ ಕೇಳ್ತಾರೆ. ನೋಡಿ ಇಷ್ಟು ಕೇಳಿದಕ್ಕೆ ಅವ್ರಿಗೆ ಹಿಂದಿನ ಜನ್ಮದೆಲ್ಲ ಫ್ಲಾಶ್ ಬ್ಯಾಕ್ ಆಗ್ಬಿಡುತ್ತೆ. ನೋಡಿ ಚಿತ್ರನೇ ಬಂದ್ಬಿಡುತ್ತೆ. ನೋಡ ಅದನ್ನೇ ಇಲ್ಲಿ ಹೇಳ್ತಿದ್ರೆ, ತತ್ರ ತಂ ಬುದ್ಧಿ ಸಂಯೋಗಂ ಲಭತೆ ಪೌರ್ವ ದೇಹಿಕಂ ಯತತೆ ಚ ತತೋ ಭೂಯ ಸಂಸಿದ್ಧೌ ಕುರು ನಂದನ. ನೋಡಿ ಈ ಶ್ಲೋಕದಲ್ಲಿ ಹೇಳ್ತಾರೆ ನೋಡಿ, ತತ್ರ ತಂ ಬುದ್ಧಿ ಸಂಯೋಗಂ. ನೋಡಿ ಹಂಗೆ ನೋಡಿ, ಯಾರಾದ್ರೂ ಈ ಶ್ಲೋಕ ಓದ್ತೀರಾ ಮಾತಾಜಿ? 6ನೇ ಅಧ್ಯಾಯದ 43ನೇ ಶ್ಲೋಕ. 6ನೇ ಅಧ್ಯಾಯದ 43ನೇ ಶ್ಲೋಕ ಏನಂತ ಹೇಳ್ತಾರೆ? ಹರೇ ಕೃಷ್ಣ ಪ್ರಭುಜಿ. ಓದ್ಲಾ ಪ್ರಭುಜಿ? ಹೇಳಿ ಮಾತಾಜಿ.
ತತ್ರಂತಂ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೇಹಿಕಂ ಯಥಾ ತೇ ಚ ತಥೋ ಭೂಯ ಸಂಸಿದ್ಧೋ ಕುರು ನಂದನ. ಓದ್ಲ ಪ್ರಭುಜಿ ಅರ್ಧ ಅನುವಾದ ಓದ್ಲ. ಓದಿ ಮಾತಾಜಿ, ಓದ್ಬೇಕು. ಕುರುನಂದನನೇ, ಇಂತಹ ಜನ್ಮವನ್ನು ತಳೆದ ಮೇಲೆ ಆತನು ತನ್ನ ಪೂರ್ವ ಜನ್ಮದ ದೈವಿ ಪ್ರಜ್ಞೆಯನ್ನು ಮತ್ತೆ ಎಚ್ಚರಿಸಿಕೊಳ್ಳುತ್ತಾನೆ ಮತ್ತು ಸಂಪೂರ್ಣ ಯಶಸ್ಸನ್ನು ಗಳಿಸುವುದಕ್ಕಾಗಿ ಇನ್ನೂ ಪ್ರಗತಿಯನ್ನು ಸಾಧಿಸಲು ಪ್ರಯತ್ನಿಸುತ್ತಾನೆ. ತುಂಬಾ ಧನ್ಯವಾದ ಮಾತಾಜಿ. ನೋಡಿ ಹಂಗೆ ನೋಡಿ ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಾರೆ, ಒಬ್ಬ ಸದ್ಬ್ರಾಹ್ಮಣನ ಸಂಸಾರದಲ್ಲಿ ಅರಸ ಭರತನು ತನ್ನ 3ನೇ ಜನ್ಮವನ್ನು ತಾಳಿದ. ನೋಡಿ ಭರತ ಮಹಾರಾಜನ ಕಥೆ ಎಲ್ಲ ಹೇಳ್ತಾ ಹೋಗ್ತಾರೆ. ಜಡ ಭರತ ಹಿಂಗೆ ಅವನಿಗೆ ಜ್ಞಾಪಕ ಇಷ್ಟೊತ್ತು ಚರ್ಚೆ ಮಾಡಿದ್ವಲ್ವಾ. ನೋಡಿ ಇಲ್ಲಿ ಇನ್ ಹಿಸ್ ಫಾರ್ಮರ್ ಲೈಫ್ ದಂಡೋಪಂತ್ ಹ್ಯಾಡ್ ಬೀನ್ ಎ ಬುಲ್. ಹಿಂದಿನ ಜನ್ಮದಲ್ಲಿ ಮಧ್ವಾಚಾರ್ಯರ ನೋಡಿ ಒಂದು ಎತ್ತಾಗಿ ಅದು ಸೇವೆ ಸಲ್ಲಿಸಿತ್ತು. ನೋಡಿ ಎತ್ತು ನೋಡಿ ಆ ಒಂದು ಪೂರ್ವ ಸಂಸ್ಕಾರ, ಪೂರ್ವ ಏನು ನೋಡ ಆ ಸೇವೆಗಳೆಲ್ಲನೂ ಇತ್ತಲ್ಲ, ನೋಡ ಆ ಪ್ರಕಾರವಾಗಿ ನೋಡ ಇಷ್ಟೇ ಕೇಳಿದ್ದು, ಕಿಂ ಪಶುಹು ನೋಡಿ ಕಿಂ ಪಶು ಪೂರ್ವ ದೇಹೆ ಅಂತ ಕೇಳಿದ್ದು. ಆತನಿಗೆ ಒಂದು ಹಿಂದಿಂದೆಲ್ಲ ಜ್ಞಾಪಕ ಬಂದ್ಬಿಡುತ್ತೆ. ಅವಾಗ ಅವ್ರು ಏನ್ ಮಾಡ್ತಾರೆ, ತಕ್ಷಣ ನೋಡಿ ವೈರಾಗ್ಯ ಬರುತ್ತೆ. ಅವರು ದಂಡೋಪಂತ ರಘುನಾಥ ಒಬ್ಬ ರಾಜಕುಮಾರ ಆತ ನೋಡಿ. ಆಮೇಲೆ ಮನೆಗೆ ಹೋಗ್ತಾರೆ, ಆತನ ನಿರ್ಧಾರ ಹೇಳ್ತಾನೆ, ನಾನು ನೋಡಿ ಈ ತರ ಆಚಾರ್ಯರು ಸನ್ಯಾಸ ತಗೋಬೇಕು ಅಂತಿದ್ದೀನಿ. ನೋಡಿ ಇಲ್ಲ 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 ಇವನನ್ನು ಕನ್ಸಲ್ಲಿ ಹೇಳ್ತಾರಂತೆ ಪ್ರಭು ಅವ್ರಿಗೆ, ಸನ್ಯಾಸ ತಗೊಂಡ್ಬಿಟ್ರೆ ಮತ್ತೆ ಹಿಂಗೆ ಅಂತ ಹೇಳಿ. ರಾಜ್ಕುಮಾರ್ ಅಲ್ವಾ ನೋಡಿ, ಅವ್ರ ತಕ್ಷಣ ನೋಡಿ ಮೂಗ್ದಾರ ಹಾಕೋದು. ನೋಡಿ ಮೂಗ್ದಾರ ಹಾಕೋದು ಅಂದ್ರೆ ಏನ್ ಮಾಡೋದು, ಒಂದ್ ಮದ್ವೆ ಮಾಡೋದು, ಒಂದು ಸುಂದರವಾದ ನೋಡಿ ಒಬ್ಬ ಕನ್ಯೆ ನೋಡಿ ಮದ್ವೆ ಮಾಡೋದು. ನೋಡಿ ಮದ್ವೆ ಮಾಡಿದಾಗ ನೋಡಿ ಅವರು ನೋಡ ಪ್ರಸ್ತುತ ಕೋಣೆಯಲ್ಲಿ ನೋಡಿ ಅವರು ಬಂದಾಗ ನೋಡ್ರಿ ಹಿಂಗಿರ್ತಾರಂತೆ. ಫೋಟೋದಲ್ಲಿ ಸ್ಕ್ರೀನ್ ಅಲ್ಲಿ ಕಾಣ್ತಿದ್ಯಾ, ಅವ್ರ ತಲೆ ಮೇಲೆ ನೋಡಿ ಈ ತರ ಅವ್ರಿಗೆ ದರ್ಶನ ಆಗತ್ತೆ. ಆ ಪತ್ನಿ ನೋಡಿ ಕಿರ್ಚ್ಕೊಂಡು ಆಚೆ ಓಡೋಗ್ಬಿಡ್ತಾಳೆ. ನೋಡಿ ಅವ್ರ ಸಂಸಾರದ ಬದುಕು ಅವತ್ತು ಕೊನೆ ಆಗತ್ತೆ ಅವ್ರಿಗೆ. ನೋಡಿ ಅವರ ಭೌತಿಕ ಪ್ರಪಂಚ ನೋಡಿ ಅವರ ಕುಟುಂಬ ಜೀವನ ಅವರು ಬಿಟ್ಟು ಸನ್ಯಾಸವನ್ನ ತಗೊಳ್ತಾರೆ. ಅಕ್ಷೋಭ್ಯ ತೀರ್ಥರ ಶಿಷ್ಯರಾಗ್ತಾರೆ. ನೋಡಿ ಅಕ್ಷೋಭ್ಯ ಶಿಷ್ಯರಾಗಿ ನೋಡ ಆ ಹಸು ಎತ್ತಾಗಿ ಅವ್ರು ಕೇಳಿರ್ತಾರೆ ನೋಡ್ರಿ. ಆ ಒಂದು ಕೇಳಿದೆಲ್ಲನೂ ಕೂಡ ಜ್ಞಾಪಕ ಬರುತ್ತೆ ಪೂರ್ವಾಚಾರ್ಯರ ಒಂದು ಕೃಪೆಯಿಂದ. ನೋಡಿ ಅದಕ್ಕೆ ಅವರ ಕೃಪೆ, ಆಚಾರ್ಯರ ನೋಡಿ ಕೃಪೆ ಬೇಕು ಅನ್ನೋದು ಇದಕ್ಕೆ. ನೋಡಿ ಆಮೇಲೆ ಏನ್ ಮಾಡ್ತಾರೆ, ಇವರು ಟೀಕೆಗಳನ್ನ ಬರ್ತಾರೆ, ಕಾಮೆಂಟ್ರಿಗಳನ್ನ ಬರೀತಾರೆ, ತಾತ್ಪರ್ಯಗಳನ್ನ ಬರೀತಾರೆ. ರೂಪದಲ್ಲಿ ಭಾವಾರ್ಥ ಬರ್ತಿದಾರಲ್ವಾ, ಈ ತರ ಮಧ್ವಾಚಾರ್ಯರ ಎಲ್ಲ ಗ್ರಂಥಗಳನ್ನು ನೋಡಿ ಸರಳ ಭಾಷೆಯಲ್ಲಿ ಅರ್ಥ ಆಗೋ ರೀತಿ ಅದಕ್ಕೆ ವಿವರಣೆಗಳನ್ನ ಕೊಡ್ತಾ ಹೋಗ್ತಾರೆ. ಅದಕ್ಕೆ ಇವ್ರನ್ನ ಟೀಕಾಚಾರ್ಯರು ಅಂತ ಹೇಳಿ. ನೋಡಿ ಹಂಗೆ ಕಾಮೆಂಟ್ರಿಗಳು ನಮ್ಮ ರೂಪಾದ್ರೆ ಹೆಂಗ್ ಭಾವಾರ್ಥ ಬರ್ತಿದ್ರಲ್ವಾ, ನೋಡಿ ಈ ತರ ಬರೆಯುವಂಥದ್ದು. ನೋಡಿ ಹಂಗೆ ನೋಡಿ ಇದು ಇವ್ರ ಬೃಂದಾವನ ಇವರೆಲ್ಲ ಎಲ್ಲಿದ್ರು ಅಂದ್ರೆ ಮಾನ್ಯಕೇಟ ಅಂತ ಕಲಬುರ್ಗಿ ರಾಷ್ಟ್ರಕೂಟರ ರಾಜಧಾನಿ. ಹೆಂಗೆ ವಿಜಯನಗರ ಸಾಮ್ರಾಜ್ಯಕ್ಕೆ ಹಂಪಿ ಇವತ್ತಿನ ಕರ್ನಾಟಕಕ್ಕೆ ಬೆಂಗಳೂರು ಇದೆಯೋ ಆ ತರ ಆಗಿನ ಕಾಲದಲ್ಲಿ ರಾಷ್ಟ್ರಕೂಟ ರಾಜವಂಶಕ್ಕೆ ರಾಜಧಾನಿ ಮಾನ್ಯಕೇಟ ಅಂತಿತ್ತು. ಅಲ್ಲಿ ಇವತ್ತು ಮಳಖೇಡ್ ಅಂತ ಗುಲ್ಬರ್ಗದಲ್ಲಿದೆ ನೋಡಿ, ಅಲ್ಲಿ ಇವರ ಬೃಂದಾವನ ಇದೆ ನೋಡಿ. ಆ ಭಾಗದವ್ರು ಇವರು ನೋಡಿ. ಹಂಗೆ ಏನ್ ನಾವ್ ಇದರಿಂದ ನಾವು ಅರ್ಥ ಮಾಡ್ಕೋತೀವಿ ಅಂದ್ರೆ ನೋಡಿ, ಈ ಶ್ಲೋಕದಲ್ಲಿ ಹೇಳ್ತಿದ್ರು ನೋಡ್ರಿ, 2ನೇ ಅಧ್ಯಾಯದ 40ನೇ ಶ್ಲೋಕ. ಯಾರಾದ್ರೂ ಓದ್ತೀರಾ ಮತ್ತಾಜಿ? 2ನೇ ಅಧ್ಯಾಯದ 40ನೇ ಶ್ಲೋಕ. ನೋಡಿ ಹೇಳ್ತಾರೆ, ನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಾಪಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಓದಿ ಮತ್ತೆ ಅನುವಾದ ಹೇಳಿ. ಅಂದ್ರೆ ಈ ಮಾರ್ಗದಲ್ಲಿ ನಾವೇನಾದ್ರೂ ಮುಂದುವರೆದಿದ್ರೆ ನಮ್ಗೆ ಎಂತ ಒಂದು ದೊಡ್ಡ ಭಯದಿಂದ ಕೂಡ ನಮ್ಮನ್ನ ಪಾರು ಮಾಡ್ತಾರೆ. ಚಿಕ್ಕದಾಗಿ ಈ ಪರಿಶ್ರಮದಲ್ಲಿ ನಷ್ಟವಾಗಲಿ ಕುಗ್ಗುವುದಾಗಲಿ ಇಲ್ಲ. ಈ ಮಾರ್ಗದಲ್ಲಿ ಸಾಧಿಸುವ ಸ್ವಲ್ಪ ಪ್ರಗತಿಯು ಮನುಷ್ಯನನ್ನು ಮಹಾಭಯದಿಂದ ಕಾಪಾಡುತ್ತದೆ. ಅದೇನ್ ಮಹಾಭಯದಿಂದ ಕಾಪಾಡೋದು ಅಂತ ಹೇಳಿ
ಪ್ರಭುಪಾದರು ನೋಡಿ ಇಲ್ಲಿ ಈ ಭಾವಾರ್ಥದಲ್ಲಿ ಕೊನೆಯಲ್ಲಿ ಹೇಳ್ತಾರೆ. ಅದೇನದು ಕೊನೆಯಲ್ಲಿ ಹೇಳೋದಂದ್ರೆ, ಐಹಿಕ ಕೆಲಸ ಕಾರ್ಯಗಳು ಅವುಗಳ ಪರಿಣಾಮಗಳು ದೇಹದೊಂದಿಗೆ ಅಂತ್ಯವಾಗುತ್ತವೆ. ಆದರೆ ಕೃಷ್ಣ ಪ್ರಜ್ಞೆಯಲ್ಲಿ ಮಾಡಿದ ಕೆಲಸವು ಮನುಷ್ಯನ ದೇಹವು ನಷ್ಟವಾದ ಅನಂತರವೂ ಅವನನ್ನು ಕೃಷ್ಣ ಪ್ರಜ್ಞೆಗೆ ಮತ್ತೆ ಕೊಂಡೊಯ್ಯುತ್ತದೆ. ನೋಡಿ, ಕಡೇ ಪಕ್ಷ ಒಂದು ಸುಸಂಸ್ಕೃತ ಬ್ರಾಹ್ಮಣ ಕುಟುಂಬದಲ್ಲಾಗಲಿ ಅಥವಾ ಶ್ರೀಮಂತ ಕುಟುಂಬದಲ್ಲಾಗಲಿ ಮುಂದಿನ ಜನ್ಮದಲ್ಲಿ ಮತ್ತೆ ಮನುಷ್ಯನಾಗಿ ಹುಟ್ಟಿ ಮೇಲೇರುವುದಕ್ಕೆ ಇನ್ನೊಂದು ಅವಕಾಶವು ದೊರೆಯುವುದಂತೂ ಖಂಡಿತ. ಕೃಷ್ಣ ಪ್ರಜ್ಞೆಯಲ್ಲಿ ಮಾಡುವ ಕರ್ಮದ ಅದ್ವಿತೀಯ ಲಕ್ಷಣ ಇದು. ನೋಡಿ ಹಿಂಗೆ ವಿಚಾರ. ನೋಡಿ, ಕೊನೆಯ ಪಕ್ಷ ನಮ್ಗೆ ಈ ತರ ಈಗ ಸಿಕ್ಕಿದೆಯಲ್ವಾ? ಇವಾಗೆಲ್ಲ ನೀವೆಲ್ಲ ಒಳ್ಳೆ ಕುಟುಂಬದಲ್ಲೇ ಇದೀರಿ ಅಲ್ವಾ ಮಾತಾಜಿ, ಪ್ರಭುಜಿ? ನಿಮ್ ಕುಟುಂಬ ನೋಡಿ, ನಿನ್ನೆ ಪುಷ್ಪಲತಾ ಮಾತಾಜಿಯವರು ನಮ್ಮ ವಿಜೇತಾ ಮಾತಾಜಿಯವರಿಗೆ ನೀವು ನಿಮ್ಮ ಅಪ್ಪ ಅಮ್ಮ ಎಷ್ಟು ಪುಣ್ಯವಂತರು, ಅವರು ನಿಮ್ಮಂತ ಮಗು ಪಡ್ಕೊಂಡಿರೋ ಅವರೇ ಭಾಗ್ಯವಂತರು ಅಂತ ಹೇಳ್ತಿದ್ರು. ತಕ್ಷಣ ಅವ್ರು ವಾಪಸ್ ತಿರುಗಿಸಿ ಹೇಳಿದ್ರು, ಅವರಂತ ತಂದೆ ತಾಯಿ ಪಡೆದಿರೋ ನಾವು ಪುಣ್ಯವಂತರು ಅಂತ. ನೋಡೋದು ನೋಡ, ಹಂಗೆ ತಕ್ಷಣ ಒಂದು ಸೆಕೆಂಡ್ ಕೂಡ ಸಮಯ ತಗೊಂಡಿಲ್ಲ ಅವ್ರು. ನೋಡಂಗೆ ನಮ್ ತಂದೆ ತಾಯಿ ಇಂಥ ತಂದೆ ತಾಯಿ ಪಡ್ಕೊಂಡು ನಾನ್ ಪುಣ್ಯವಂತರು ಅಂತ ಅವ್ರು ಹೇಳಿದ್ರು. ನೋಡ, ಹಿಂಗೆ ವಿಚಾರಗಳು. ನೋಡ, ಹಂಗೆ ಅಂತ ಕುಟುಂಬದಲ್ಲಿ ಅವಕಾಶ ಸಿಕ್ಕಿದೆ ಅಂದ್ರೆ ಇನ್ ಯಾಕೆ ಮುಂದಿನ ನಾಳೆ ಅಂತ ಪೋಸ್ಟ್ಪೋನ್ ಮಾಡ್ಬೇಕಾ, ಮುಂದಿನ ಜನ್ಮ ಅಂತ? ಇಲ್ಲ ನೋಡ, ಪ್ರಭು. ಅದ್ರ ಕಾರಣಕ್ಕೆ ನಮ್ಗೆ ಅವಕಾಶ ಸಿಕ್ಕೋಗ್ಬಿಟ್ಟಿದೆ, ಈಗಾಗ್ಲೇ ಸಿಕ್ಕಿದೆ. ಇನ್ನು ಮುಂದೆ ಮುಂದೆ ಹಾಕೊಂಡು ಹೋಗುವಂತವ್ರು ಮೂರ್ಖರು. ನೋಡ ಹಂಗೆ ನೋಡ್ರಿ, ಇಲ್ಲಿ ತುಂಬಾ ಚೆನ್ನಾಗಿದೆಲ್ಲ ಹೇಳ್ತಾರೆ. ನೋಡಿ ಹಂಗೆ ಇವೆಲ್ಲ ವಿಚಾರಗಳು ಸುಕೃತಿ. ನೋಡಿ, ಇವೆಲ್ಲನೂ ನಮ್ಗೆ ಬಹಳ ಮುಖ್ಯ ಆಗತ್ತೆ. ನೋಡಿ, ಈಗ ಮಾಡ್ತಿರೋದ್ರ ಬಗ್ಗೆ ನಮ್ಗೆ ಜವಾಬ್ದಾರಿ ಇರ್ಬೇಕು. ನೋಡಿ, ನೋಡಿ ನಾವೆಲ್ಲ ಜನ್ಮಗಳು ಇವೆಲ್ಲನೂ ನಾವು ಏನು ಭರವಸೆಗಳು ಇಟ್ಕೊಳಕ್ ಆಗೋದಿಲ್ಲ. ನೋಡಿ, ಮುಂದಿನ ಅಂದ್ರೆ ಹೆಂಗೋ ಹೇಳಕ್ ಆಗೋದಿಲ್ಲ. ಮುಂದೆ ನಾವು ಎಲ್ಲಾನು ಚೆನ್ನಾಗಿ ಹೋಗುತ್ತೆ ಅಂತ ಎಲ್ಲ ಹೇಳಕ್ ಆಗಲ್ಲ. ಇವಾಗಿರೋದೇ ಅವಕಾಶ. ನೋಡಿ, ಹಂಗಾಗಿ ನಾವು ಈ ವಿಷಯದ ಬಗ್ಗೆ ಗಂಭೀರವಾಗಿ ತಗೊಳ್ಳೋಣ. ಸುಕೃತದ ಫಲ ಎಷ್ಟು ಪರಿಶುದ್ಧವಾದದ್ದು ಅನ್ನೋದು ಇಲ್ಲಿ ಕೃಷ್ಣ ನಮ್ಗೆ ಹೇಳ್ತಿರುವಂತದ್ದನ್ನ ಕೂಡ ಅದು ಸಾತ್ವಿಕ ಎಂದು ಹೇಳುತ್ತಾರೆ. ಆದರೆ ರಜೋಗುಣದಲ್ಲಿ ಮಾಡಿದ ಕೆಲಸದಿಂದ ದುಃಖವೂ ಬರುತ್ತದೆ, ತಮೋಗುಣದಲ್ಲಿ ಮಾಡಿದ ಕೆಲಸದಿಂದ ಅಜ್ಞಾನ ಬರುತ್ತೆ. ಹಿಂಗಾಗಿ ನೋಡಿ, ಮಾಡೋ ಕೆಲಸದ ಬಗ್ಗೆ ಜವಾಬ್ದಾರಿ ಇರ್ಲಿ, ಎಚ್ಚರಿಕೆ ಇರ್ಲಿ. ನಾವು ಏನ್ ಮಾಡ್ತೀವೋ ಅದಕ್ಕೆ ಒಂದು ಕರ್ಮ ಇರುತ್ತೆ. ನೋಡಿ, ಅದು ನೋಡಿ ಬಂಧಿಸುತ್ತೆ ಅನ್ನೋದು ವಿಚಾರ. ಸತ್ವಗುಣ, ರಜೋಗುಣ, ತಮೋಗುಣ ಮೂರು ಬಂಧನನೇ ಅನ್ನೋದೇ ಹಿಂದಿನ ಶ್ಲೋಕಗಳಲ್ಲೆಲ್ಲ ನಾವು ಓದ್ಕೊಂಡು ಬಂದದ್ದು. ಈಗ ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದ ಹೇಳ್ತಾರೆ, ಸಾತ್ವಿಕ ಗುಣದಲ್ಲಿ ಮಾಡಿದ ಪುಣ್ಯ ಕಾರ್ಯಗಳ ಫಲವು ಪರಿಶುದ್ಧವಾದದ್ದು. ಆದುದರಿಂದ ಎಲ್ಲ ಭ್ರಾಂತಿಯಿಂದ ಮುಕ್ತರಾದ ಮುನಿಗಳು ಸುಖವಾದ ಸ್ಥಿತಿಯಲ್ಲಿದ್ದಾರೆ. ನೋಡಿ, ಭ್ರಾಂತಿಯಿಂದ ಮುಕ್ತ ಆದ್ರೆ ನೋಡಿ ಅಲ್ಲೇನ್ ಬರುತ್ತೆ, ಸಹಜವಾಗಿನೇ ಸುಖ ಬರುತ್ತೆ ಅಲ್ವಾ? ನೋಡಿ, ಬೇರೆ ಬೇರೆ ಲೋಕಗಳ ಬಗ್ಗೆ ನಾವು ಹಿಂದೆ ನೆನ್ನೆ ಎಲ್ಲ ಚರ್ಚೆ ಮಾಡ್ತಿದ್ವಿ. ನೋಡಿ, ಅಲ್ಲಿ ಸತ್ಯಲೋಕ, ಜನಲೋಕ, ತಪೋಲೋಕ, ಮಹರ್ಲೋಕ. ನೋಡಿ, ಹಂಗೆ ಸತ್ವಗುಣದಲ್ಲಿ ಇರ್ತಾರ ಅವರು. ನೋಡಿ, ಅವ್ರಿಗೆ ಸಾಧ್ಯವಾದಷ್ಟು ನೋಡಿ ಭ್ರಾಂತಿ ಇದೆಲ್ಲನೂ ನೋಡಿ ಕಡಿಮೆ ಇರುತ್ತೆ. ನೋಡಿ, ರಜೋಗುಣದ ಕೆಲಸಗಳು ದುಃಖವನ್ನೇ ತರುತ್ತವೆ. ಐಹಿಕ ಸುಖಕ್ಕಾಗಿ ಮಾಡಿದ ಕೆಲಸವು ವಿಫಲವಾಗುವುದು ಖಂಡಿತ. ಇದೆಲ್ಲರಿಗೂ ಅನುಭವ ಇದೆ. ನೀವು ಎಷ್ಟೋ ಜನಕ್ಕೆ ಏನೇನೋ ಸಹಾಯಗಳು ಮಾಡಿರ್ತೀರಿ, ಆದ್ರೆ ಅವ್ರು ನೀನ್ ನನ್ಗೆ ಏನ್ ಮಾಡಿದೆ ಅಂತ ಕೇಳ್ತಾರೆ. ಕೇಳಿದಿರಾ ಈ ತರ? ಹಿಂಗೆ ನೋಡಿ, ಉದಾಹರಣೆಗೆ ಮನುಷ್ಯನು ತನಗೆ ಗಗನಚುಂಬಿ ಕಟ್ಟಡ ಬೇಕೆಂದು ಬಯಸಿದರೆ ಅದನ್ನು ಕಟ್ಟುವ ಮೊದಲು ಎಷ್ಟೋ ದುಃಖವನ್ನು ಅನುಭವಿಸಬೇಕಾಗುತ್ತದೆ. ರಾಶಿ ಹಣವನ್ನು ಸಂಪಾದಿಸಲು ಬಂಡವಾಳಗಾರನು ಕಷ್ಟಪಡಬೇಕಾಗುತ್ತದೆ. ಕಟ್ಟಡವನ್ನು ಕಟ್ಟಲು ಗುಲಾಮರಂತೆ ಶ್ರಮಿಸುವವರು ದೈಹಿಕ ಶ್ರಮವನ್ನು ಪಡಬೇಕಾಗುತ್ತದೆ. ಈ ದುಃಖಗಳು ಇದ್ದೇ ಇರುತ್ತವೆ. ಹೀಗೆ ಭಗವದ್ಗೀತೆಯು ರಜೋಗುಣದ ಪ್ರಭಾವದಿಂದ ಮಾಡಿದ ಯಾವುದೇ ಕೆಲಸದಲ್ಲಿ ಖಂಡಿತವಾಗಿಯೂ ಬಹಳ ದುಃಖವಿರುತ್ತದೆ ಎಂದು ಹೇಳುತ್ತದೆ. ನೋಡಿ, ಇದನ್ನೇ ನಮ್ ಜಯಪತಾಕ ಸ್ವಾಮಿ ಗುರು ಮಹಾರಾಜರ ಬಗ್ಗೆನೇ ತಗೊಂಡ್ರೆ ನೋಡಿ, ಅವ್ರಿಗೆ ಅವ್ರ ಗುರುಗಳು ಆಜ್ಞೆ ಮಾಡಿದ್ರು, ನಾನು ನಿಂಗೆ ಭಗವಂತನ ನೋಡಿ ಧಾಮವನ್ನ ಕೊಡ್ತಿದ್ದೀನಿ, ಅದನ್ನ ನೀನು ಅಭಿವೃದ್ಧಿ ಪಡಿಸು ಅಂತ ಹೇಳೋದು. ಅವ್ರು ಎಷ್ಟು ವರ್ಷ ಅವಾಗ ಗುರು ಮಹಾರಾಜರಿಗೆ ಈ ತರ ಹೇಳ್ಕೊಟ್ಟಾಗ ಎಷ್ಟು ವರ್ಷ?
ಅವರಿಗೆ ಸನ್ಯಾಸ ಅವ್ರ ದೀಕ್ಷೆ ತಗೊಂಡಾಗ ಎಷ್ಟು ವರ್ಷ? 20 ವರ್ಷನೂ ಆಯ್ತು. 20 ವರ್ಷ 22 ಇರ್ಬೇಕು. ಒಂದು 18-19 ವರ್ಷಕ್ಕೆ ಅವ್ರಿಗೆ ದೀಕ್ಷೆ ಸಿಕ್ತು. 21 ವರ್ಷಕ್ಕೆ ಸನ್ಯಾಸ ಸಿಕ್ತು. 22ಕ್ಕೆ ಅವ್ರಿಗೆ ಈ ಜವಾಬ್ದಾರಿ ಕೊಟ್ರು. 21 ವರ್ಷ ಹುಡುಗ ಅಂದ್ರೆ ನಿಮ್ಗೆ ಅರ್ಥ ಆಗತ್ತಾ? ಬಹುಶಃ ನಮ್ಮ ವಿಜೇತಾ ಮಾತಾಜಿಯವರು ವಯಸ್ಸು. ಅವರು 18 ವರ್ಷ ವಿಜೇತಾ ಮಾತಾಜಿಯವರಿಗೆ. ನೋಡಿ ನೀವೇ ನೋಡಿ, 18, 19, 20 ವರ್ಷದವ್ರಿಗೆ ಏನಾದ್ರು ಈ ತರ ಮಾಡಿ ಅಂತ ಕೊಟ್ರೆ ಹೆಂಗಿರುತ್ತೆ ನೋಡಿ. ನೋಡಿ ಅದು ತುಂಬಿದೆ ನೋಡಿ ಯೌವನ. ನೋಡಿ ಆ ಈ ಸನ್ಯಾಸ ತಗೊಳ್ಳೋದು ನೋಡಿ. ನೋಡಿ ಈ ತರದ್ ದೊಡ್ಡ ದೊಡ್ಡ ಕಾರ್ಯಗಳಿಗೆ ಜವಾಬ್ದಾರಿ ತಗೊಳ್ಳೋದು ವಯಸ್ಸೇ ಅಲ್ಲ ನೋಡಿ. ಹೆಂಗೆ ಪ್ರಭುಪಾದರು ಗೊತ್ತಿತ್ತು ಅವ್ರ ಹಿಂದೆ ಯಾರು ಏನು, ನೋಡಿ ಅವ್ರು ಏನಾಗಿದ್ರು ಎಲ್ಲ ಗೊತ್ತಿತ್ತು ನೋಡಿ. ಅವ್ರಿಗೆ ಕೊಟ್ರು ನೋಡಿ. ಅವರು ನೋಡಿ ಇಲ್ಲಿ ಹೇಳ್ತಿದಾರಲ್ವಾ, ದೊಡ್ಡ ದೊಡ್ಡ ಕಟ್ಟಡ ಕೊಟ್ಟೋದು ನೋಡಿ. ಕಟ್ಟಡವನ್ನು ಕಟ್ಟಲು ಗುಲಾಮರನ್ನು ಶ್ರಮಿಸುವ ದೈಹಿಕ ಶ್ರಮವನ್ನು ಪಡಬೇಕಾಗ್ತದೆ ನೋಡಿ. ಆ ಮಾಯಾಪುರದಲ್ಲಿ ಆ ಬಿಲ್ಡಿಂಗ್ಗಳು ಕಟ್ಟಿದ್ದಾರೆ, ನೋಡಿದೀರಾ? ಇನ್ನೂ ಕಟ್ತಾ ಇದಾರೆ, ನೋಡಿದೀರಾ? ನೋಡಿದ್ವಿ ಪ್ರಭು. ನೋಡಿ ಅದು ಆ ಆ ಕಬ್ಬಿಣ ಅದನ್ನೆಲ್ಲ ಹಾಕೊಂಡ್ ಬರ್ಬೇಕಂದ್ರೆ ಆ ಲೋಡ್ ಮೇಲೆನೆ ಕುತ್ಕೊಂಡ್ ಬರ್ತಿದ್ರಂತೆ. ಯಾಕೆಂದ್ರೆ ಕಳ್ಳರು ಜಾಸ್ತಿ. ಆ ಕಂಬಿಗಳನ್ನ ಹಂಗೆ ಹೇಳ್ಕೊಂಡ್ಬಿಡೋರು ನೋಡಿ. ಸಿಮೆಂಟ್ಗಳೆಲ್ಲ ಹಂಗೆ ಕದ್ ಬಿಡ್ತಿದ್ರು ನೋಡಿ. ಹಗಲು ರಾತ್ರಿ ಅವ್ರು ಬಂದೂಕ್ ಇಟ್ಕೊಂಡು ಕಾವಲು ಕಾಯ್ತಿದ್ದಾರೆ ನೋಡಿ. ಅವರು ಎಷ್ಟು ಸುಸ್ತಾಗಿ ಹೋಗ್ಬಿಟ್ಟಿರ್ತಿದ್ರು ಅವ್ರ ಈ ಕಾರ್ಯದಲ್ಲಿ ಅಂತೇಳಿ ಅವರು ಅವರ ಲೀಲಾ ಅವರ ಬಯೋಗ್ರಫಿ ಓದಿದ್ರೆ ಅರ್ಥ ಆಗುತ್ತೆ, ಜೀವನ ಚರಿತ್ರೆ ನೋಡಿ. ಅವ್ರಿಗೆ ಸುಸ್ತಾಗಿ ಹೋಗ್ಬಿಡ್ತಿದ್ರು ಏನ್ರಲ್ಲಿ, ಕಟ್ಟಡ ಕಟ್ಟಿಸೋದ್ರಲ್ಲಿ ನೋಡಿ, ಮಾಯಾಪುರ ಡೆವಲಪ್ ಮಾಡೋದ್ರಲ್ಲಿ ನೋಡಿ. ಇವತ್ತು ಹಂಗೇನೆ ನಡೀತಾ ಇದೆ ಕೆಲಸ ಕಾರ್ಯಗಳಲ್ಲಿ ನೋಡಿ. ಹಂಗೆ ನೋಡಿ ಅದೇ ಶಕ್ತಿಯನ್ನ ಈ ಕಡೆಗೂ ಕೂಡ ಕೃಷ್ಣನ ದೇವಸ್ಥಾನ ಕಟ್ಟಕ್ಕೆ ನೋಡಿ, ಆ ಧಾಮ ಅಭಿವೃದ್ಧಿ ಮಾಡಕ್ ಕೂಡ ಪ್ರಯತ್ನ ಮಾಡಬಹುದು ನೋಡಿ. ಅದೇ ತರನೇ ನೋಡಿ ಅದ್ರಲ್ಲೂ ಕೂಡ ನೋಡಿ ಅದು ನೋಡಿ. ಹಂಗೆ ಮಾನಸಿಕ ಸುಖ ಎಂದು ಕರೆಸಿಕೊಳ್ಳುವ ಸುಖವು ನನಗೆ ಈ ಮನೆ ಇದೆ ಅಥವಾ ಈ ಹಣ ಇದೆ ಎನ್ನುವ ಸುಖವು ಒಂದಿಷ್ಟು ಇರಬಹುದು, ಆದ್ರೆ ಇದು ವಾಸ್ತವ ಸುಖವಲ್ಲ ನೋಡಿ. ಇದಂತೂ ಕೋವಿಡ್ ಟೈಮಲ್ಲಿ ತುಂಬಾ ಚೆನ್ನಾಗಿ ಜನಗಳಿಗೆ ಅರ್ಥ ಆಗಿ ಆ ಸಂದರ್ಭದಲ್ಲಿ ಆಗ್ತಿತ್ತು. ಈಗ ಮರ್ತೋಗ್ಬಿಟ್ಟಿದೀವಿ ನೋಡಿ. ಆ ಟೈಮಲ್ಲಿ ದುಡ್ಡಿದೆ ನೋಡಿ, ಅಧಿಕಾರ ಇದೆ, ಏನು ಲೆಕ್ಕನೇ ಇರ್ತಿರ್ಲಿಲ್ಲ ಗೊತ್ತಾ. ಎಲ್ಲರೂ ಒಂದೇ. ಕೋವಿಡ್ ಕೊರೋನಾ ಬಡವ ಶ್ರೀಮಂತ ಎಲ್ಲ ನೋಡ್ತಾ ಇತ್ತ ಕೋವಿಡ್ ಕೊರೋನಾ? ಇಲ್ಲ ಪ್ರಭು, ಎಲ್ಲಾರ್ಗು ನೋಡ್ತಾ ಇವ್ರ ಹತ್ರ ಹೋಗ್ಬಾರ್ದು, ಇವ್ರು ಬಡವರು, ಇವ್ರ ಹತ್ರ ಹೋಗ್ತೀನಿ ನೋಡಿ. ಹಂಗೆಲ್ಲ ಏನು ಇಲ್ಲ ಅಲ್ವಾ ನೋಡಿ. ಹಂಗೆ ತಮೋ ಗುಣದ ವಿಷಯ ಹೇಳುವುದಾದರೆ ಕರ್ತೃವಿಗೆ ಜ್ಞಾನವಿಲ್ಲ, ಆದುದರಿಂದ ಅವನ ಚಟುವಟಿಕೆಗಳಿಂದ ತತ್ಕಾಲಕ್ಕೆ ದುಃಖ, ಅನಂತರ ಅವನು ಪ್ರಾಣಿ ಜೀವನದತ್ತ ಹೋಗುವನು ನೋಡಿ. ಈ ತಮೋಗುಣ ಅಂತೂ ಬಹಳ ಬಹಳ ಘೋರವಾದದ್ದು ಅಂತ ಇಲ್ಲಿನ ವಿಚಾರ. ಪ್ರಾಣಿ ಜನ್ಮನೇ ಅವರಿಗೆ ಕಟ್ಟಿಟ್ಟು ಬುತ್ತಿ. ನೀವೇ ನೋಡಿ, ನಿಮ್ ಜೊತೆ ಬಂಧು ಬಳಗ ಅಕ್ಕಪಕ್ಕ ಸುತ್ತಮುತ್ತ ಯಾರ್ಯಾರಿದಾರೋ ಅವ್ರು ಹೆಂಗ್ ಬದುಕ್ತಾ ಇದಾರೆ ನೋಡಿ. ನೋಡಿ ಅವರು ಮುಂದಿನ ದೇಹ ತಯಾರಿ ಮಾಡ್ಕೋತಿದ್ದಾರೆ ಅನ್ನೋದು ಗ್ಯಾರಂಟಿ. ಈಗ ನಾನು ಬೆಳಗ್ಗೆ ಎದ್ದಿದ್ದೀನಲ್ವಾ, ಈಗ ಇಡೀ ದಿನ ನಾನೇನ್ ಚಟುವಟಿಕೆ ಮಾಡ್ತೀನಲ್ವಾ, ನಾನೇನ್ ಆಸೆ ಪಡ್ತಾ ಹೋಗ್ತೀನಲ್ವಾ, ಏನ್ ಕರ್ಮಗಳು ಮಾಡ್ತಾ ಹೋಗ್ತೀನಲ್ವಾ, ಇದೇನು ಅಂದ್ರೆ ನನ್ನ ಮುಂದಿನ ದಿನಗಳಿಗೆ ಇದು ತಯಾರಿ ನೋಡ. ಅದು ಮುಂದಿನ ಜನ್ಮದಕ್ಕೆ ಒಂದ್ ದೇಹನೋ ನೋಡಿ, ಮುಂದಿನ ಕರ್ಮಗಳು. ಅದೇ ಈಗ ಬೆಳಗ್ಗೆ ಎದ್ದಿದ್ದೀನಂದ್ರೆ ಅದೇ ಕೆಲಸ ಆಗೋದು ಈಗ ನೋಡಿ. ಹಂಗೆ ಅಜ್ಞಾನ ಇದ್ದವನಂತೂ ತುಂಬಾ ಡೇಂಜರು. ಏನಂತಂದ್ರೆ ಪ್ರಾಣಿಯಾಗಿ ಹುಟ್ಟತಾನೆ. ಪ್ರಾಣಿಯಾಗಿ ಹುಟ್ಲಿ ಬಿಡಿ, ಆರಾಮಾಗಿರ್ತೀವಲ್ಲ ಪ್ರಾಣಿಗಳಾಗಿ ನೋಡ ಅನ್ನೋ ವಿಚಾರ ಕೂಡ ಹೇಳೋರಿದ್ದಾರೆ ನೋಡಿ. ಈ ಪ್ರಾಣಿಗಳ ದೇಹ ತಗೊಳ್ಳೋವಂಥದ್ದು ಅಂದ್ರೆ ನಿಮ್ಮೆಲ್ಲರಿಗೂ ಬಹುಶಃ ಅರ್ಥ ಆಗುತ್ತೆ ಅನ್ಕೊಳ್ತೀನಿ. ಅದು ಬಹಳ ದೊಡ್ಡ ಹೀನವಾದ ದಂಡನೆ ಅದು ನೋಡಿ. ಹಂಗೆ ಪ್ರಾಣಿ ಜೀವನವು ಎಂದೂ ದುಃಖಕರವಾದದ್ದೇ, ಆದರೆ ಮಾಯೆಯ ಪ್ರಭಾವದಿಂದ ಪ್ರಾಣಿಗಳಿಗೆ ಇದು ತಿಳಿಯುವುದಿಲ್ಲ. ಯಾವ ಮಟ್ಟಕ್ಕೆ ಅಂತಂದ್ರೆ, ನಮ್ಗೆ ಪ್ರೈಮರಿ ಸ್ಕೂಲಲ್ಲಿ ಒಂದು ಪಾಠ ಇತ್ತು. ಏನದು, ಒಬ್ಬ ಕಟುಕ ಒಂದು ಕುರಿಯನ್ನ ಕಡಿದು ನೇತಾಕಿರ್ತಾನೆ, ಅದ್ರ ಪಕ್ಕದಲ್ಲಿ ಇನ್ನೊಂದು ಕುರಿ ಇರುತ್ತೆ. ಅದೇನ್ ಮಾಡ್ತಾ ಇರುತ್ತೆ, ಆ ತೋರಣವನ್ನ ತಿಂತಾ ಇರುತ್ತೆ, ಅದಕ್ಕೆ ಹಾಕಿರೋ ಹುಲ್ಲನ್ನು ತಿಂತಾ ಇರುತ್ತೆ.
ನೋಡಿ ಅದಕ್ಕೆ ಯಾವ ಮಟ್ಟಕ್ಕೆ ಅಜ್ಞಾನ ಅಂದ್ರೆ, ನೋಡಿ ಅದ್ರ ಜೊತೆಗೆ ಇನ್ನೊಂದು ಒಂದು ಕುರಿ ಇತ್ತು ನೋಡಿ, ಅದನ್ನು ಕಡಿದು ಕುಯ್ದು ಅದನ್ನ ನೇತಾಕಿ ನೋಡಿ ಮಾಂಸ ಕಡಿದು ಮಾರ್ತಿರ್ತಾನೆ. ಈ ಕುರಿಗೆ ಅದ ಜ್ಞಾನನೇ ಇಲ್ಲ. ಅರ್ಥ ಆಗ್ತಿದ್ಯಾ ನಾನು ಹೇಳೋದು? ಹೌದು ಪ್ರಭುಜಿ. ಏನ್ ನಾನು ಮಾಡ್ತಾರೆ? ಅದಕ್ಕೆ ನಾಳೆ ನಾಳೆ ಕಟ್ತಾನೆ ಅಂತ ಅದಕ್ಕೆ ನಾಳೆ ಜ್ಞಾನ ನನ್ನನ್ನು ಇಲ್ಲ. ಕಟ್ ಮಾಡ್ತಾನೆ ಅನ್ನೋ ಅರಿವಿರಲ್ಲ ಅದಕ್ಕೆ. ಅರಿವಿರೋದಿಲ್ಲ. ನನಗೆ ಅದೇ ಸ್ಥಿತಿ ಅನ್ನೋದು ಗೊತ್ತಿರಲ್ಲ ಪ್ರಭು. ಇದನ್ನೇ ಅಜ್ಞಾನ ಅಂತ ಹೇಳೋದು. ನೋಡಿ ನಮ್ಗೆ ಆ ಪಾಠ ಇತ್ತು, ಕುರಿ ತೋರಣ ಮೇಯ್ತಿದೆ ಅಂತ. ಯಾರಾದ್ರೂ ಓದಿದ್ದೀರಾ ಈ ತರ ಒಂದಿತ್ತ? ನೋಡಿ ಹಂಗೆ ಹಂಗೆ ನಮ್ ಬದುಕು ಕೂಡ ಅಜ್ಞಾನ ಅಂದ್ರೆ ಹಂಗೆ. ನೋಡಿ ನಾವು ಕೂಡ ಈ ತರ ಕೊಟ್ಟಂತ ಅವಕಾಶಗಳೆಲ್ಲಾನು ತಪ್ಪಿಸ್ಕೊಂಡ್ರೆ ನಾವು ಕೂಡ ಹಂಗೇನೆ. ನಾಳೆ ಏನಾಗತ್ತೆ ಅನ್ನೋದ್ರ ಚಿಂತೆ ಇಲ್ಲ ಅಲ್ವಾ? ಯೋಚನೆ ಇಲ್ಲ, ಯೋಜನೆ ಇಲ್ಲ, ಕೊಟ್ಟ ಅವಕಾಶಗಳನ್ನು ಲಾಭ ಪಡ್ಕೊಳ್ಳೋದಿಲ್ಲ. ನೋಡಿ ಬಡ ಪ್ರಾಣಿಗಳನ್ನು ಕೊಲ್ಲುವುದು ತಮೋಗುಣದ ಪರಿಣಾಮವೇ. ನೋಡಿ ಒಂದು ಪ್ರಾಣಿನ ಕೊಲ್ಲೋದಿದೆಯಲ್ಲ, ನೋಡಿ ಇದು ವಿಷಯ ಬಹಳ ಗಂಭೀರವಾದದ್ದು. ನೋಡಿ ಬಡ ಪ್ರಾಣಿಗಳನ್ನು ಕೊಲ್ಲುವುದು ತಮೋಗುಣದ ಪರಿಣಾಮವೇ. ನೋಡಿ ಅವ್ರು ಏನಾದ್ರೂ ಸತ್ವಗುಣದಲ್ಲಿದ್ರೆ ಅವರೆಲ್ಲ ಪ್ರಾಣಿನ ಕೊಲ್ಲಕ್ ಹೋಗೋದಿಲ್ಲ. ಯಾಕೆ? ಅದರಿಂದ ಏನ್ ಪರಿಣಾಮ, ಅದರಿಂದ ಏನಾಗತ್ತೆ ಅನ್ನೋದು ಅವರಿಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ. ಈಗ ಒಬ್ಬ ಕೊಲೆ ಮಾಡ್ತಾನೆ ಅಂತಂದ್ರೆ ಅಥವಾ ಕೊಲೆ ಮಾಡಲ್ಲ ಅಂದ್ರೆ ನೋಡಿ ಅವನಿಗೆ ಕಾನೂನಿನ ಅರಿವಿರುತ್ತೆ. ಕೊಲೆ ಮಾಡಿದ್ರೆ ಏನ್ ಶಿಕ್ಷೆ, ನೋಡ ಎಚ್ಚರಿಕೆ ಇರುತ್ತೆ. ನೋಡಂಗೆ ಪ್ರಾಣಿಯನ್ನು ಕೊಲ್ಲುವವರೆಗೆ ಮುಂದೆ ತಮ್ಮನ್ನು ಕೊಲ್ಲುವುದಕ್ಕೆ ಅಗತ್ಯವಾದ ದೇಹವು ಪ್ರಾಣಿಗೆ ದೊರೆಯುತ್ತದೆ ಎನ್ನುವುದು ತಿಳಿಯದು. ನೋಡಿ ಹಂಗೆ ಈ ಪ್ರಾಣಿನ ಕೊಂದವ್ರು ಏನಾಗ್ತಾರೆ, ಮುಂದಿನ ಜನ್ಮದಲ್ಲಿ ಅವ್ರು ಆ ಪ್ರಾಣಿ ಆಗ್ತಾರೆ. ಆ ಕೊಂದವನು ಮನುಷ್ಯನಾಗ್ತಾನೆ. ಅವನನ್ನ ಇವನು ಕೊಲ್ಲೋಕೆ ಅವಕಾಶವನ್ನ ಪ್ರಕೃತಿ ಮಾಡಿಕೊಡುತ್ತೆ. ಇದು ಪ್ರಕೃತಿ ನಿಯಮ. ನೋಡಿ ಇದು ಪ್ರಭುಪಾದರ ಒಂದು ಪುಸ್ತಕ ಇದೆ, ಪ್ರಕೃತಿಯ ನಿಯಮಗಳು ಅಂತ, ಲಾ ಆಫ್ ನೇಚರ್ ಅಂತ ಒಂದು ಪುಸ್ತಕ ಇದೆ. ಆ ಪುಸ್ತಕದಲ್ಲಿ ಓದಿದ್ರೆ ಇದು ಬಹಳ ಚೆನ್ನಾಗಿದೆ. ನೋಡಿ ನಮ್ಮ ಇಸ್ಕಾನ್ ಡೆಲ್ಲಿಯಲ್ಲಿ ಇದನ್ನೆಲ್ಲನೂ ಈ ಡಯಾರಾಮಗಳಲ್ಲಿ ಅಂದ್ರೆ ಆ ಆಕ್ಷನ್ ಆ ಬೊಂಬೆಗಳು ಮಾಡಿರ್ತಾರೆ, ಅಲ್ಲಿ ಸೌಂಡ್ ಬರ್ತಾ ಇರುತ್ತೆ. ಆ ತರ ಮಾಡಿಟ್ಟಿದ್ದಾರೆ ಇಸ್ಕಾನ್ ಡೆಲ್ಲಿಯಲ್ಲಿ, ಡಯಾರಾಮಾ ಅಂತಾರದಕ್ಕೆ. ನೋಡಿ ಅವುಗಳಲ್ಲಿ ಸೌಂಡ್ ಅಂಡ್ ನೋಡಿ ಲೈಟ್ ಶೋ ಅಲ್ಲಿ ಇದನ್ನೆಲ್ಲ ತೋರಿಸ್ತಾರೆ. ಯಾರು ಬಂದು ಆ ಶೋಗಳು ನೋಡ್ತಾರೆ ಅವರು ಇದನ್ನೆಲ್ಲ ಒಂದು ಪ್ರಾಣಿನ ಕೊಲ್ಲೋದು, ಮುಂದಿನ ಜನ್ಮದಲ್ಲಿ ಆ ಪ್ರಾಣಿ ಇವ್ರನ್ನ ಕೊಲ್ಲೋದು, ಇದನ್ನೆಲ್ಲ ಅದರಲ್ಲಿ ತುಂಬಾ ಚೆನ್ನಾಗಿ ತೋರಿಸ್ತಾರೆ. ಅದ್ರಲ್ಲಿ ಆ ಟೆಂಪಲ್ ಎಲ್ಲ ಹಂಗಿದೆ. ನಾನು ಈಗ ಒಂದ್ಸತಿ ದಾರಿಯಲ್ಲಿ ಸಿಕ್ಕಿದ್ರು, ಎಲ್ಲಿ ಹೋಗ್ತಿದ್ರಿ? ಇಸ್ಕಾನ್ ಟೆಂಪಲ್ಗೆ ಹೋಗ್ತಿದ್ರಿ. ಓ ನಾನು ಅಲ್ಲಿ ಬಂದಿದ್ದೆ, ಅಲ್ಲೊಂದು ಈ ತರದೊಂದು ಲೈಟ್ ಅಂಡ್ ರೋಬೋಟಿಕ್ ಶೋ ಇದೆ, ಅಲ್ಲಿ ಇದನ್ನೆಲ್ಲ ನನಗೆ ತೋರಿಸಿದ್ರು ಅಂತ ಅದನ್ನೇ ಜ್ಞಾಪಿಸ್ಕೊಂಡು ಹೇಳುದು. ಅಲ್ಲಿ ದೇವರ ವಿಗ್ರಹ ಬಗ್ಗೆ ಹೇಳಲಿಲ್ಲ, ಅಲ್ಲಿ ಮಾಡೋ ಕೀರ್ತನೆ ಬಗ್ಗೆ ಹೇಳಲಿಲ್ಲ, ಅಲ್ಲಿ ಕೊಡೋ ಪ್ರಸಾದ ಬಗ್ಗೆ ಹೇಳಲಿಲ್ಲ. ಯಾರೋ ಒಬ್ಬ ಮೆಟ್ರೋದಲ್ಲಿ ಸಿಕ್ಕಿದ್ದ ನನಗೆ ಡೆಲ್ಲಿಯಲ್ಲಿ. ಎಲ್ಲಿ ಹೋಗ್ತಿದ್ರಿ? ಇಸ್ಕಾನ್ಗೆ ಹೋಗ್ತಿದ್ದೀನಿ ಅಂತ ಹೇಳಿದೆ. ನಾನು ಬಂದಿದ್ದೀನಿ, ಅಲ್ಲಿ ರೋಬೋಟಿಕ್ ಶೋ ಅಲ್ಲಿ ಈ ತರ ತೋರಿಸಿದ್ರು, ನನಗೆ ಭಯ ಆಗ್ಬಿಡ್ತು ಅಂತ ಹೇಳಿದ್ರು. ಇಷ್ಟೇ, ಅದೇ ಅವ್ರ ಜ್ಞಾಪಕ. ನೋಡಂಗೆ ಇದು ಪ್ರಕೃತಿ ನಿಯಮ. ಮನುಷ್ಯರ ಸಮಾಜದಲ್ಲಿ ಮನುಷ್ಯನೊಬ್ಬನು ಇನ್ನೊಬ್ಬನನ್ನು ಕೊಂದರೆ ಅವನನ್ನು ನೇಣು ಹಾಕಬೇಕು. ಇದು ರಾಜ್ಯದ ನಿಯಮ. ಅಜ್ಞಾನದಿಂದಾಗಿ ಜನರಿಗೆ ಪರಮಪ್ರಭುವು ನಿಯಂತ್ರಿಸುವ ಸಂಪೂರ್ಣ ರಾಜ್ಯ ಹೊಂದಿದೆ ಎನ್ನುವುದು ತಿಳಿಯದು. ಜೀವಂತವಾದ ಪ್ರತಿಯೊಂದು ಪ್ರಾಣಿಯೂ ಭಗವಂತನ ಮಗು. ಒಂದು ಇರುವೆಯನ್ನು ಕೊಲ್ಲುವುದನ್ನು ಅವನು ಸಹಿಸಲಾರ, ಅದಕ್ಕೆ ತಕ್ಕಂತೆ ಮನುಷ್ಯನು ಅನುಭವಿಸಲೇಬೇಕು. ಆದುದರಿಂದ ನಾಲಿಗೆಯ ರುಚಿಗಾಗಿ ಪ್ರಾಣಿಗಳನ್ನು ಕೊಲ್ಲುವುದು ಅತ್ಯಂತ ಕೀಳು ಅಜ್ಞಾನ. ನೋಡಿ ಈ ತರ ನೋಡಿ, ಭಗವಂತನು ಎಷ್ಟೋ ಸೊಗಸಾದ ವಸ್ತುಗಳನ್ನು ಕೊಟ್ಟಿದ್ದಾನೆ. ಆದುದರಿಂದ ಮನುಷ್ಯನು ಪ್ರಾಣಿಗಳನ್ನು ಕೊಲ್ಲುವ ಅಗತ್ಯವೇ ಇಲ್ಲ. ಏನೇ ಆಗಲಿ ಮನುಷ್ಯನು ಮಾಂಸವನ್ನು ತಿನ್ನುವ ಚಪಲವನ್ನು ತೀರಿಸಿಕೊಂಡರೆ ಅವನು ಅಜ್ಞಾನದಿಂದಾಗಿ ಹಾಗೆ ನಡೆಯುತ್ತಿದ್ದಾನೆ, ತನ್ನ ಭವಿಷ್ಯವನ್ನು ತುಂಬಾ ಕತ್ತಲನ್ನಾಗಿ ಮಾಡಿಕೊಳ್ಳುತ್ತಿದ್ದಾನೆ ಎಂದು ತಿಳಿಯಬೇಕು. ಎಲ್ಲ ಪ್ರಾಣಿ ವಧೆಗಳಲ್ಲಿ ಗೋವಧೆ ಅತ್ಯಂತ ಕೆಟ್ಟದ್ದು, ಏಕೆಂದರೆ ಹಸುವು ಹಾಲನ್ನು ಕೊಟ್ಟು ನಮಗೆ ಎಲ್ಲ ಬಗೆಯ ಸಂತೋಷವನ್ನು ಕೊಡುತ್ತದೆ. ಗೋಹತ್ಯೆಯು ಅಜ್ಞಾನದ ಪರಮಾವಧಿ. ನೋಡಿ ಅದರಲ್ಲೂ ಕೂಡ ಬೇರೆ ಬೇರೆ ಪರಮಾವಧಿಗಳಿದಾವೆ. ನೋಡಿ ನೋಡಿ ಪ್ರಭುಪಾದರು ಬೇರೆ ಪುಸ್ತಕಗಳಲ್ಲಿ ಹೇಳ್ತಾರೆ,
ಯಾರಾದ್ರೂ ನಾನು ತಿನ್ಲೇಬೇಕು, ನನ್ಗೆ ಅದು ತಿಂದೇ ಇರಕ್ ಆಗಲ್ಲ ಅನ್ನೋರ್ಗು ಕೂಡ ನಮ್ಮ ವೈದಿಕ ಪರಂಪರೆಯಲ್ಲಿ ಅವಕಾಶ ಕೊಟ್ಟಿದೆ. ಯಾವ ತರ ಅವಕಾಶ ಕೊಟ್ಟಿದೆ ಯಾರಾದ್ರೂ ಹೇಳ್ತೀರಾ ಬೇಗ? ವೈದಿಕ ಪರಂಪರೆಯಲ್ಲಿ ಅಂಥ ಜನಗಳಿಗೂ ಅಂಥದ್ದೊಂದು ಅವಕಾಶ ಇದೆ. ತಮೋ ಗುಣದವ್ರಿಗೂ ಕೂಡ ಧರ್ಮದ ಚೌಕಟ್ಟಿನ ಒಳಗಡೆ ಇರುವಂಥದ್ದು. ಮೇಕೆ ತಿನ್ಬೋದು ಅಂತೇನೋ ಹೇಳಿದ್ದಾರೆ. ಹಾ ನೋಡಿ, ಕೆಲವೆಲ್ಲಾನು ಇದಾವೆ ಸಣ್ಣ ಸಣ್ಣ ಪ್ರಾಣಿಗಳು, ಕೋಳಿ, ಕುರಿ, ಮೇಕೆ, ನೋಡಿ ಈ ತರದೆಲ್ಲ ಇದಾವೆ. ಅದನ್ನು ಹೆಂಗೆ ಮಾಡ್ಬೇಕು ನೋಡಿ, ಇದು ಒಂದು ಅವಕಾಶ ಅಂತ ಅನ್ಕೊಂಬಾರ್ದು ನಾವು. ಒಂದು ನೋಡಿ, ಅದನ್ನ ಒಂದ್ ನಿಶ್ಚಿತ ದಿನ, ಯಾವುದು ಒಂದು ಅಮಾವಾಸ್ಯೆ ಅನ್ನುವಂಥ ದಿನ ನೋಡಿ. ಹಿಂದಿನ ಕಾಲದಲ್ಲಿ ನೋಡಿ, ನಮ್ಮ ನೋಡಿ ಊರುಗಳಲ್ಲಿ ಜನಾಂಗಗಳಲ್ಲಿ ಹಿಂಗೆ ಮಾಡ್ತಿದ್ದಿದ್ದು. ಹಿಂಗೆ ವರ್ಷಕ್ಕೊಂದ್ 4-5 ಸರ್ತಿನೇ ಅವರು ನಾನ್ ವೆಜ್ ತಿಂತಾ ಇದ್ದದ್ದು. ಇವತ್ತಿನ ದಿನ ಪ್ರತಿ ಭಾನುವಾರ ಹಂಗಿರ್ಲಿಲ್ಲ, ಹಂಗಿರ್ಲೇ ಇರ್ಲಿಲ್ಲ. ವರ್ಷಕ್ಕೆ ನೋಡಿ ಯುಗಾದಿ ನಂತರ, ನೋಡಿ ಯುಗಾದಿ ನಂತರ ಹೊಸ್ತೊಡಕು ಅಂತಾರಲ್ವಾ, ನೋಡಿ ಮಹಾನವಮಿ, ನೋಡಿ ಎರಡನೇದು, ನೋಡಿ ಈ ತರದ್ದು ಒಂದು 2-3 ದಿನಗಳು ಅವಕಾಶ ಇತ್ತು. ವಿಶೇಷವಾಗಿ ಊರಬ್ಬ ಅಂತ ಮಾಡಿ ಊರಿಗೆ ಮಾರಮ್ಮನ ನೋಡಿ ಗುಡಿಯಲ್ಲಿ, ಮಾರಮ್ಮ ಅಂದ್ರೆ ಮಹಾಕಾಳಿ ಅಂತ ನೋಡ, ಆ ಅಮ್ಮನಿಗೆ ಅಂತ ಹೇಳಿ ಆ ಯಾವ್ದೊಂದು ಕುರಿ, ಕೋಳಿ, ಮೇಕೆ, ಓತ ಅದಕ್ಕೆ ಅಂತಾನೆ ಸಾಕೊಂಡಿರ್ತಿದ್ರು. ಅದನ್ನ ರಿಸರ್ವ್ಡ್ ಆಗಿದ್ರು, ಮೀಸಲಿಟ್ಟೋದು ಅಂತ ಹೇಳೋರು. ಬೇರೆ ಯಾವ್ಯಾವ್ದು ಮಾಡ್ತಿರ್ಲಿಲ್ಲ ನೋಡ, ಮೀಸಲೇ ಇಡ್ತಿದ್ರು ಅದಕ್ಕೆ ನೋಡ. ಮೀಸಲಿಟ್ಟಿದ್ದನ್ನೇ ಅದಕ್ಕೆ ಬಲಿ ಕೊಡ್ತಾ ಇದ್ರು, ಬಾಕಿ ಬೇರೆ ಬೇರೆ ಅಲ್ಲ ನೋಡಿ. ಇವತ್ತಿನ ತರ ದೇವ್ರಿಗೆ ಬಿಟ್ಟಿದ್ದೀವಿ ಅಂತ ಹೇಳೋರು ಪ್ರಭು ಅವಾಗ. ದೇವ್ರಿಗೆ ಬಿಟ್ಟಿದ್ದೀರಿ ಅಂತ ಹೇಳೋರು ನೋಡಿ. ಆತಜರು ಹೇಳ್ತಿದ್ದಾರೆ ನೋಡ, ಹಂಗೆ ದೇವ್ರಿಗೆ ಬಿಟ್ಟಿದ್ದೀರಿ ಅಂತ ಹೇಳೋರು ನೋಡ. ಬೇರೆ ಬೇರೆ ಅಲ್ಲ, ಅದೇ ಮಾತ್ರ. ಅದು ವರ್ಷಕ್ಕೆ 1 ಸರ್ತಿ, 2 ಸರ್ತಿ, 3 ಸರ್ತಿ ಅಷ್ಟೇ ಅವಕಾಶ ನೋಡಿ. ಈ ತರದ್ದು ಅದು ಅಂತ ದಿನನೇ ದೇವ್ರಿಗೆ ಬಲಿ ಕೊಟ್ಟಿದ್ದೆ ಅಂತ ನೋಡಿ. ಇವತ್ತಂತೂ ತೀರಾ ಅಧ್ವಾನ ಆಗ್ತಾ ಇದೆ ನೋಡಿ. ಇದು ತೀರಾ ಪಾಪಕೃತ ನೋಡಿ. ಇದ್ರ ಬಗ್ಗೆ ಕೇಳಿ ತಿಳ್ಕೊಂಡು ಎಚ್ಚರಿಕೆಗೊಳ್ಳೋದು ಉತ್ತಮ. ನಮ್ ಬಂಧು ಬಳಗ ಯಾರ್ಯಾರೆಲ್ಲ ನಮ್ಮ ಮಾತು ಕೇಳ್ತಾರೋ ಅವ್ರಿಗೆಲ್ಲಾನು ಹೇಳಿ ಅವ್ರನ್ನು ಕಾಪಾಡೋದು, ಎಚ್ಚರಿಸಿ ರಕ್ಷಣೆ ಮಾಡೋದು ನಮ್ಮ ಕರ್ತವ್ಯನೂ ಕೂಡ ನೋಡಿ. ಅದ್ರ ಬಗ್ಗೆನೂ ಕೂಡ ಜ್ಞಾಪಕ ಇರ್ಲಿ ನೋಡಿ, ಅದ್ರ ಬಗ್ಗೆನೂ ಕೂಡ ಜಾಗೃತಿ ಇರ್ಲಿ ನೋಡಿ. ಹಂಗೆ ವೇದ ಸಾಹಿತ್ಯದಲ್ಲಿ ಗೋಬಿಹಿ ಪ್ರೀಣಿತ ಮತ್ಸರಂ ಎನ್ನುವ ಮಾತುಗಳು ಹಾಲಿನಿಂದ ಸಂತೃಪ್ತನಾಗಿ ಹಸುವನ್ನು ಕೊಲ್ಲಲು ಅಪೇಕ್ಷಿಸುವವನು ಅತ್ಯಂತ ತಮಸ್ಸಿನಲ್ಲಿದ್ದಾನೆ ಎನ್ನುವುದನ್ನು ಸೂಚಿಸುತ್ತವೆ. ವೇದ ಸಾಹಿತ್ಯದಲ್ಲಿ ಈ ಪ್ರಾರ್ಥನೆ ಇದೆ: ನಮೋ ಬ್ರಾಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಚ ಜಗದಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ನನ್ನ ಪ್ರಭುವೆ, ನೀನು ಗೋವುಗಳಿಗೆ ಬ್ರಾಹ್ಮಣರಿಗೂ ಹಿತೈಷಿ. ಯಾಕೆ ಇಷ್ಟೊಂದು ಪಾರ್ಶಾಲಿಟಿ? ಬರೀ ಗೋವುಗಳ, ಬರೀ ಬ್ರಾಹ್ಮಣರ ಹಾಗಿದ್ರೆ ಕ್ಷತ್ರಿಯ, ವೈಶ್ಯ, ಶೂದ್ರರಿಗೆಲ್ಲ ಅಲ್ವಾ? ಈ ತರ ಪ್ರಶ್ನೆ ಬಂದ್ರೆ ಏನ್ ಮಾಡ್ಬೇಕು ಮಾತಾಜಿ? ಬರೀ ಗೋವುಗಳಿಗೆನೆ ಹಿತಾನ? ಈ ತರ ಪ್ರಶ್ನೆ ಕೇಳ್ತಾರೆ, ಏನ್ ಮಾಡ್ಬೇಕೀಗ? ಹೌದಾ? ಗೋ ಈ ತರ ಅಂದ್ರೆ ಫ್ರೆಂಡ್ಸ್ ಅಂತಾನು ತಗೋಬಹುದಲ್ಲ ಪ್ರಭುಜಿ? ಏನ್ ಮಾತಾಜಿ? ಏನಂದ್ರೆ ಆ, ಗೋ ಅಂದ್ರೆ ಗೋ ಅಂದ್ರೆ ನಮ್ಮ ಇಂದ್ರಿಯಗಳು ಅಂತಾನು ತಗೋಬಹುದು ಪ್ರಭುಜಿ? ಇಲ್ಲಿ ಪ್ರಭುಪಾದರು ಪ್ರಸ್ತಾಪ ಮಾಡ್ತಿರೋದು ಗೋ ಅಂದ್ರೆ ಹಸು ಅಂತಾನೆ ಮಾತಾಜಿ ಈ ಚರ್ಚೆಯಲ್ಲಿ. ನೀವ್ ಹೇಳಿದ್ ಸರಿನೇ, ನೀವ್ ಹೇಳಿದ್ ಸರಿನೇ. ಈಗ ಪ್ರಸ್ತುತ ಇಲ್ಲೇನು ಪ್ರಭುಪಾದರ ಚರ್ಚೆ ಆಗ್ತಿದೆ ನೋಡ್ರಿ. ಅಂದ್ರೆ ಪ್ರಭುಜಿ ಇದು ಸತ್ವಗುಣದಲ್ಲಿ ಇರುತ್ತೆ ಪ್ರಭುಜಿ. ಈ ಒಂದು ಮುಂದೆ ಭಾವಾರ್ಥದಲ್ಲಿ ಪ್ರಭುಪಾದರು ಪ್ರಸ್ತಾಪ ಮಾಡ್ತಿರೋದು ಗೋವು ಅಂದ್ರೆ ಹಸು ಅನ್ನೋದೇ ಅರ್ಥ. ಆ ಹಸು ಯಾಕೆ ಅಂತ ಪ್ರಶ್ನೆ. ಹಸುಗೆ ನಮ್ಮ ತಾಯಿ ತರ ಹೋಲ್ಸಿದ ಪ್ರಭು. ಹೌದು ಮಾತಾಜಿ, ಅದೇ ಉತ್ತರ ನೋಡಿ. ಅದರ ಹಾಲು ಕುಡಿತೀವಿ, ಆ ಹಾಲಿಂದ ನಾವು ಬುದ್ಧಿ ಬೆಳೆಸ್ಕೊತೀವಿ, ಆ ಬುದ್ಧಿಯಿಂದ ನೋಡಿ ಅಜ್ಞಾನ ಹೋಗುತ್ತೆ. ಈ ತರ ವಿಚಾರ ನೋಡಿ. ಅದಕ್ಕೆ ಹಸುವಿಗೆ ವಿಶೇಷ ಸ್ಥಾನ ನೋಡಿ. ಆ ಹಸು ಬಿಟ್ಟು ಬಾಕಿ ಬೇರೆ ಬೇರೆ ಹಾಲುಗಳು ಕೂಡ ಅಷ್ಟು ಪ್ರಾಮುಖ್ಯತೆ, ವಿಶೇಷವಾಗಿ ತಾಯಿ ಹಾಲಿಗೆ ಸಮ ಅಂತ ಹೇಳೋದು ಹಸುವಿನ ಹಾಲು ನೋಡಿ. ಅದು ವಿಕಾಸ ಪ್ರಕ್ರಿಯೆಯಲ್ಲಿ ಹಸು ಮನುಷ್ಯ ಶರೀರ ಇನ್ನೇನು ಪಡ್ಕೋಬೇಕಾಗಿರುವಂತ ಒಂದು ಹಂತ. ಅದಕ್ಕೋಸ್ಕರನೇ ಮನುಷ್ಯನ್ ನೋಡಿ ಮಲೆ ಹಾಲು, ಹಸುವಿನ ಹಾಲು ಹತ್ತತ್ರ ಇರದೆ. ಬಾಕಿ ಪ್ರಾಣಿಗಳನ್ನೆಲ್ಲ ನಾವು ಹೇಳಕ್ ಆಗಲ್ಲ ಅಲ್ವಾ? ಸಣ್ಣ ಮಕ್ಳು ಹಸುವಿನ ಹಾಲೆ ಕುಡಿಸ್ತಾರೆ ಪ್ರಭುಜಿ, ಹುಟ್ಟಿದವ್ರಿಗೆಲ್ಲ. ಹುಟ್ಟಿದವ್ರಿಗೆ ತಾಯಿ ಹಾಲು ಏನಾದ್ರು ಕಡಿಮೆ ಆಯ್ತು ಅಂದ್ರೆ ಹಸು ಅದು ಹಾಲು ಕರಿ, ಅಷ್ಟೇನೆ ಕೊಡೋದು, ಬೇರೆದ್ ಯಾವ್ದು ಕೊಡಲ್ಲ. ಬೇರೆ ಯಾವ್ದು ಕೊಡಕ್ಕಾಗಲ್ಲ. ಎಮ್ಮೆ ಹಾಲು ಕೂಡ ಕೊಡೋದಿಲ್ಲ
ನೋಡಿ ಹುಡಿಕೊಂಡು ಹೋಗಿ ಬರ್ತಾರೆ ಪ್ರಭುಜಿ. ಹಾ ನೋಡಿ ಹಂಗೆ ಹಸುವಿನ ಹಾಲೇ ಬೇಕು ನೋಡಿ, ಆ ತರ ಪ್ರಾಮುಖ್ಯತೆ ನೋಡಿ. ಕೃಷ್ಣನ್ಗೆ ನೋಡಿ ಇವು ಅಂದ್ರೆ ತುಂಬಾ ಇಷ್ಟ ನೋಡಿ. ಹಸುಗಳ ಇಲ್ಲದೆ ಇದ್ರೆ ವೈದಿಕ ಪರಂಪರೆನೇ ಉಳಿಯೋದಿಲ್ಲ ನೋಡಿ. ಅದಕ್ಕೆ ಬೇಕಾಗಿರೋಂತ ಬುದ್ಧಿ ಅಜ್ಞ ನೋಡಿ. ಆ ಯಜ್ಞಗಳು ಅರ್ಪಣೆ ಮಾಡ್ಬೇಕು ಇರೋದು ನೋಡ್ರಿ. ಒಂದು ಹೋಮ ಯಜ್ಞ ಮಾಡ್ಬೇಕಂದ್ರೆ ಒಂದು ಹಸುವಿನ ಪಾತ್ರ ಎಷ್ಟು ದೊಡ್ಡದಿರುತ್ತೆ ನೋಡಿ. ಒಂದು ಗೃಹ ಪ್ರವೇಶ ಮಾಡಿದ್ರೆ ಹಸು ನೋಡಿ. ಗೃಹ ಪ್ರವೇಶ ಅಂತಂದ್ರೆ ಹಸು ಬೇಕೇ ಬೇಕು ನೋಡಿ. ಒಂದು ಯಜ್ಞ ಹೋಮ ಮಾಡ್ಬೇಕಂದ್ರೆ ಒಂದು ಹಸುವಿನ ತುಪ್ಪ ಬೇಕೇ ಬೇಕು ನೋಡಿ. ಒಂದು ಅರ್ಚನಾ ಮಾಡ್ತೀವಿ ಅಂತಂದ್ರೆ ನೋಡಿ, ಅದರಲ್ಲಿ ಪಂಚಾಮೃತ ಪಂಚಗವ್ಯ ನೋಡಿ. ಒಂದು ಅಭಿಷೇಕ ಮಾಡ್ಬೇಕಂತಂದ್ರೆ ನೋಡಿ, ಅಲ್ಲಿ ಏನೇನೆಲ್ಲ ಬೇಕಾಗತ್ತೆ ನೋಡ್ರಿ. ಹಸುವಿನ ಸಂಬಂಧಪಟ್ಟಿದ್ದು ನೋಡಿ. ಹಸುವಿನ ಗಂಜಲ ಬೇಕು, ಹಸುವಿನ ಸಗಣಿ ಬೇಕು ನೋಡಿ, ಹಸುವಿನ ಹಾಲು ಬೇಕು, ಹಸುವಿನ ನೋಡಿ ಮೊಸರು ಬೇಕು, ಹಸುವಿನ ತುಪ್ಪ ಬೇಕು ನೋಡಿ. ಎಲ್ಲ ಬೇಕು. ಹಸುವಿಂದಿದ್ರೇನೆ ಅದು ಯಜ್ಞ ಹೋಮ ಹವನ ಪೂಜೆ ಎಲ್ಲ ಆಗೋದು. ಇದು ನೋಡಿ ಹಂಗೆ ನೋಡಿ. ಅದನ್ನ ಮಾಡ್ಕೊಡಕ್ಕೆ ನಮ್ಗೆಲ್ಲ ಶಿಕ್ಷಣ ಕೊಡಕ್ಕೆ ಮಾರ್ಗದರ್ಶನ ಹೇಳ್ಕೊಡಕ್ಕೆ ನೋಡಿ, ಅದಕ್ಕೆಲ್ಲ ಬ್ರಾಹ್ಮಣರು ಬೇಕಲ್ವಾ, ಬ್ರಹ್ಮಜ್ಞಾನಿಗಳು ಬೇಕಲ್ವಾ, ತಿಳ್ಕೊಂಡವ್ರು ಬೇಕಲ್ವಾ ನೋಡಿ. ಯಾಕಪ್ಪ ಬ್ರಾಹ್ಮಣರಿಗೆ ತುಂಬಾ ನೋಡಿ ಇಲ್ಲೇ ಅಂತ ಹೇಳಿದ್ರೆ, ಹಸುಗಳಿಗೆ ಅಂತ ಹೇಳಿದ್ರೆ ನೋಡಿ, ಪ್ರಭುಪಾದರು ಹೇಳ್ತಾರೆ ಬ್ರಾಹ್ಮಣರು ಸರಿಯಾಗಿದ್ರೆ ನೋಡಿ ಸಮಾಜವನ್ನ ಸರಿಯಾದ ದಿಕ್ಕಿಗೆ ಕರ್ಕೊಂಡು ಹೋಗ್ತಾರೆ. ಅವ್ರು ಬೇಕಾದ ತರಬೇತಿ ಕೊಡ್ತಾರೆ ನೋಡಿ, ಸಂಸ್ಕಾರಗಳು ಕೊಡ್ತಾರೆ, ತಿಳುವಳಿಕೆ ಕೊಡ್ತಾರೆ ನೋಡಿ. ತಲೆ ಇದ್ದಂಗೆ ಸಮಾಜಕ್ಕೆ ಅಂತ ಹೇಳ್ತಾರೆ ನೋಡಿ. ತಲೆ ಬುದ್ಧಿ ಸರಿಯಾಗಿದ್ರೆ ನೋಡಿ, ಆ ದೇಹದಲ್ಲಿ ಏನೇ ಸಮಸ್ಯೆಗಳಿದ್ರೆ ಆ ಬುದ್ಧಿಯಿಂದ ಆ ತಲೆಯಿಂದ ಅದಕ್ಕೆ ಏನ್ ಸರಿಪಡಿಸ್ಕೋಬೇಕು ಸರಿಪಡಿಸ್ಕೊಂತಾರೆ ನೋಡಿ. ಅದಕ್ಕೆ ಒಂದು ಸಮಾಜಕ್ಕೆ ಬ್ರಾಹ್ಮಣ ಒಂದು ತಲೆ ಇದ್ದಂಗೆ ನೋಡಿ. ಆ ತಲೆ ಒಂದು ಸರಿಯಾಗಿದ್ರೆ ದೇಹ ಎಲ್ಲ ಸ್ವಸ್ಥವಾಗಿರುತ್ತೆ ನೋಡಿ. ಹಿಂದೆ ನಾನು ಒಂದ್ಸತಿ ಮಂಜುನಾಥ್ ಶೆಟ್ಟಿ ಪ್ರಭುಜಿಯವರು ಇದ್ರ ಬಗ್ಗೆ ಹಿಂಗೆ ಚರ್ಚೆ ಮಾಡ್ತಿದ್ರು. ಅವರು ಭಾಗವತ ಕ್ಲಾಸ್ ಕೊಡ್ಬೇಕಿತ್ತು, ಅಲ್ಲಿ ಇದೇ ತರ ವಿಚಾರ ಬಂತು ನೋಡಿ. ಬ್ರಾಹ್ಮಣನೇ ನಾವ್ ಯಾಕೆ ತಯಾರಿ ಮಾಡ್ಬೇಕು, ವೈಶ್ಯರ್ನ ಯಾಕೆ ಮಾಡ್ಬಾರ್ದು ಅಂತ ಕೇಳಿದ್ರು. ಈ ತರ ಒಂದ್ ಚರ್ಚೆ ಆಯ್ತು. ಅವ್ರ ಜ್ಞಾಪಕ ಇದೆ ಇಲ್ಲ ಗೊತ್ತಿಲ್ಲ ನೋಡಿ. ಅಲ್ಲಿ ನಾನು ಏನ್ ಹೇಳಿದೆ ಅವ್ರಿಗೆ ಅಂದ್ರೆ, ಪ್ರಭುಪಾದ್ರು ಏನ್ ಹೇಳ್ತಾರೆ ಅಂದ್ರೆ, ಬ್ರಾಹ್ಮಣನ ಒಬ್ಬ ಸರಿಯಾಗಿ ಇದ್ಬಿಟ್ರೆ ಸಮಾಜವನ್ನು ಅವನೇ ತಯಾರಿ ಮಾಡ್ತಾನೆ ನೋಡಿ. ಅವನು ಕಟ್ತಾನೆ. ಯಾಕೆ? ಆತ ಗುರು ಸ್ಥಾನದಲ್ಲಿ ಇದ್ದಾನಲ್ವಾ, ಬುದ್ಧಿವಂತ ಅಲ್ವಾ ನೋಡಿ. ಬುದ್ಧಿವಂತ ನೋಡಿ. ಚಾಣಕ್ಯ ಪಂಡಿತಂತರ ನೋಡಿ. ಆಗಿನ ಕಾಲದಲ್ಲಿ ನೋಡಿ ಆ ನಂದ ನೋಡಿ, ಆ ಸಾಮ್ರಾಜ್ಯ ಇತ್ತಲ್ವಾ ಪಟಿಲಪುತ್ರದಲ್ಲಿ, ಅದು ಹಾಳಾಗಿ ಕೆಟ್ಟೋಗ್ಬಿಟ್ಟಿತ್ತು ನೋಡಿ. ಇವರು ಅದಕ್ಕೆ ಬೇಕಾದಂತ ಒಬ್ಬನನ್ನ ಆಯ್ಕೆ ಮಾಡ್ತಾರೆ, ಅವನಿಗೆ ತರಬೇತಿ ಕೊಡ್ತಾರೆ. ಚಂದ್ರಗುಪ್ತ ಮೌರ್ಯ ನೋಡಿ ಒಂದು ಸಾಮ್ರಾಜ್ಯವನ್ನ ಕಟ್ತಾರೆ, ಬಲಿಷ್ಠ ಮಾಡ್ತಾರೆ, ಸಂಸ್ಕೃತಿಯನ್ನು ಉಳಿಸ್ತಾರೆ ನೋಡಿ. ಈ ತರ ಬ್ರಾಹ್ಮಣ ಅಂತಂದ್ರೆ ಹಂಗೆ. ಬ್ರಾಹ್ಮಣ ಕೆಟ್ಟೋದ ಎಲ್ಲ ಹಾಳಾಗೋಯ್ತು ನೋಡಿ. ಅದಕ್ಕೆ ಕೆಲವು ಸಂದರ್ಭಗಳಲ್ಲಿ ಕೆಲವುಗೆ ತುಂಬಾ ಪ್ರಾಮುಖ್ಯತೆ ಕೊಡ್ಬೇಕಾಗತ್ತೆ ನೋಡಿ. ಹಂಗೆ ನೋಡಿ, ಈ ಬಾಡಿ ಗಾರ್ಡ್ಗಳು ಇರ್ತಾರೆ ನೋಡಿ, ಪ್ರಧಾನಮಂತ್ರಿ ಮುಖ್ಯಮಂತ್ರಿ, ಇವರು ಅವ್ರ ದೇಹವನ್ನು ತ್ಯಾಗ ಮಾಡಿ ಅವ್ರ ದೇಹ ಇನ್ನೊಬ್ಬ ರಾಜ್ಯಪಾಲರು ರಾಷ್ಟ್ರಪತಿ ನೋಡಿ, ಇವ್ರಿಗೆ ತುಂಬಾ ಪ್ರಾಮುಖ್ಯತೆ ಕೊಟ್ಟು ಅವ್ರನ್ನ ಉಳಿಸಕ್ ಪ್ರಯತ್ನ ಮಾಡ್ತಾರೆ ನೋಡಿ. ಯಾಕೆ? ಸಮಾಜದಲ್ಲಿ ಅವ್ರಿಗೆ ಬಹಳ ಮುಖ್ಯ ಪಾತ್ರ ಇದೆ ಅಂತ ನೋಡಿ. ಹಂಗೆ ನೋಡಿ, ಅವ್ರೊಬ್ಬರು ಸರಿ ಇದ್ರೆ ವಾಕ್ಯವನ್ನೆಲ್ಲ ಸರಿ ಅವ್ರು ಮಾಡ್ತಾರೆ ಅನ್ನೋದು ವಿಚಾರ. ಅದಕ್ಕೋಸ್ಕರ ಬ್ರಾಹ್ಮಣರು ಅಂದ್ರೆ ನೋಡಿ, ಪಠಣ ಪಾಠಣ ಯಜನ ಯಾಜನ ನೋಡಿ ಮಾಡಿಸ್ಕೊಡೋರು, ಸಂಸ್ಕೃತಿ ಉಳಿಸ್ಬೇಕಾಗಿರೋರು ಆಗಿರ್ಬೇಕಾಗಿ. ನಾನು ನೋಡಿ ಜಾತಿ ಬ್ರಾಹ್ಮಣರ ಬಗ್ಗೆ ಹೇಳ್ತಾ ಇಲ್ಲ ನೋಡಿ. ಇಲ್ಲಿ ಪ್ರಭುಪಾದ್ರಿ ಯಾರನ್ನು ಸೂಚಿಸಿದಾರಲ್ಲ ನೋಡಿ, ಜಾತಿ ಬ್ರಾಹ್ಮಣರು ಕೂಡ ಒಳ್ಳೇದೇ. ಯಾಕಂದ್ರೆ ಅಲ್ಲಿ ಆ ಇಲ್ಲಿ ಪ್ರಭುಪಾದ್ರಿ ನಾನು ಹಿಂದೆ ಓದಿದ್ವಲ್ವಾ ಈ ಶ್ಲೋಕದಲ್ಲಿ, ಅಂತ ಕುಟುಂಬದಲ್ಲಿ ಹುಟ್ಟೋ ಅವಕಾಶ ಸಿಕ್ಕಿರತ್ತೆ ಅನ್ನೋ ವಿಚಾರ. ಒಳ್ಳೆ ಅವಕಾಶ ಸಿಕ್ಕಿರುತ್ತೆ ಅವ್ರಿಗೆ, ಒಳ್ಳೆ ಸಂಸ್ಕಾರಗಳು ನೋಡಿ. ಹುಟ್ಟದಾಗ್ಲೇನೆ ಅವ್ರಿಗೆ ನೋಡಿ ಒಂದು ಸಸ್ಯಾಹಾರ ನೋಡಿ, ಆಹಾರ ಕ್ರಮ ನೋಡಿ, ಎಲ್ಲ ಷೋಡಶ ಸಂಸ್ಕಾರಗಳು ನೋಡಿ. ಹುಟ್ಟದಾಗ್ಲಿಂದಾನೇ ಮನೆಯಲ್ಲಿ ನೋಡಿ ಒಂದು ದೈವಿ ನೋಡಿ ಒಂದು ಬದುಕು ಎಲ್ಲ ಹೇಳ್ಕೊಟ್ಟಿರ್ತಾರೆ. ಅದನ್ನ ಉಪಯೋಗ ಮಾಡ್ಕೋಬೇಕು ನೋಡಿ. ದುರುಪಯೋಗ ಮಾಡ್ಕೊಂಡ್ರೆ ಮತ್ತೆ ಇನ್ನೇನು ಮಾಡಕ್ಕಾಗಲ್ಲ ಅಲ್ವಾ ನೋಡಿ. ಅಂತ ಒಂದು ವಿಚಾರವನ್ನ ಇಲ್ಲಿ ಹೇಳ್ತಿರೋದು ನೋಡಿ. ಹಂಗೆ ಗೋವುಗಳಿಗೂ ಬ್ರಾಹ್ಮಣರಿಗೂ ಬಹಳ ಪ್ರಾಮುಖ್ಯತೆ ಇದೆ. ಕೃಷ್ಣ
ನನಗೆ ಇವ್ರು ತುಂಬಾ ಇಷ್ಟ ಅಂದ್ರೆ ಯಾಕೆ ಅಂದ್ರೆ ನೋಡಿ ಅವ್ರದ್ದೊಂದು ಪಾತ್ರ ತುಂಬಾ ದೊಡ್ಡದಿದೆ ಅನ್ನೋದು ವಿಚಾರ ನೋಡಿ ಹಂಗೆ. ಮತ್ತು ಸಮಸ್ತ ಮಾನವ ಸಮಾಜಕ್ಕೂ ನೋಡಿ, ಮಾನವ ಸಮಾಜಕ್ಕೂ ಅಂತ ಹೇಳ್ಬಿಟ್ರಲ್ವಾ ಇಲ್ಲಿ, ನಮೋ ನನ್ನ ಪ್ರಭುವೇ ನೀನು ಗೋವುಗಳಿಗೂ ಬ್ರಾಹ್ಮಣರಿಗೂ ಹಿತೈಷಿ ಮತ್ತು ಸಮಸ್ತ ಮಾನವ ಸಮಾಜಕ್ಕೂ ಪ್ರಪಂಚಕ್ಕೂ ಒಳ್ಳೇದನ್ನು ಬಯಸುವವನು. ನೋಡಿ ಇದ್ರಲ್ಲಿ ಎಲ್ಲರೂ ಬಂದ್ಬಿಟ್ರಲ್ವ, ಮಾನವ ಸಮಾಜ, ಪ್ರಪಂಚ ಅಂದ್ರೆ ಎಲ್ಲ ಪ್ರಾಣಿಗಳೆಲ್ಲಾನು ಬಂದ್ಬಿಡ್ತಲ್ವಾ. ವಿಷ್ಣು ಪುರಾಣದಲ್ಲಿ ಹಿಂಗೆ ಹೇಳಿದೆ. ಇದರ ಭಾವಾರ್ಥವೆಂದರೆ ಈ ಪ್ರಾರ್ಥನೆಗಳಲ್ಲಿ ಗೋವುಗಳ ಮತ್ತು ಬ್ರಾಹ್ಮಣರ ರಕ್ಷಣೆಯನ್ನು ವಿಶೇಷವಾಗಿ ಹೇಳಿದೆ. ಬ್ರಾಹ್ಮಣರು ಆಧ್ಯಾತ್ಮಿಕ ಶಿಕ್ಷಣದ ಪ್ರತೀಕ, ಗೋವುಗಳು ಅತ್ಯಂತ ಮೌಲಿಕವಾದ ಆಹಾರದ ಪ್ರತೀಕ. ನೋಡಿ ಇದೇ ಉತ್ತರ ಬರ್ಕೋಬೇಕು. ನಾವ್ ಯಾರಾದ್ರೂ ಕೇಳಿದ್ರೆ ಇದೇ ಸಾಲ ಹೇಳ್ಬೇಕು. ನೋಡಿ ಪ್ರಭುಪಾದರ ಪುಸ್ತಕ ಎತ್ಕೊಂಡು ಓದ್ಬಿಡ್ಬೇಕು. ಈ ಶ್ಲೋಕದಲ್ಲಿ ಇದಕ್ಕೆ ಉತ್ತರ ಇದೆ ಅನ್ನೋದು ಆ ಶ್ಲೋಕ ನಂಬರ್ ಜ್ಞಾಪಕ ಇರ್ಬೇಕು. ನೋಡಿ, ಬ್ರಾಹ್ಮಣರು ಆಧ್ಯಾತ್ಮಿಕ ಶಿಕ್ಷಣದ ಪ್ರತೀಕ, ಗೋವುಗಳು ಅತ್ಯಂತ ಮೌಲಿಕವಾದ ಆಹಾರದ ಪ್ರತೀಕ. ಈ ಎರಡು ಜೀವಂತ ಪ್ರಾಣಿಗಳಿಗೆ, ಬ್ರಾಹ್ಮಣರಿಗೆ ಮತ್ತು ಗೋವುಗಳಿಗೆ ಎಲ್ಲ ರಕ್ಷಣೆಯನ್ನು ಕೊಡಬೇಕು. ಅದು ನಾಗರಿಕತೆಯ ನಿಜವಾದ ಪ್ರಗತಿ. ಆಧುನಿಕ ಮಾನವ ಸಮಾಜವು ಆಧ್ಯಾತ್ಮಿಕ ಜ್ಞಾನವನ್ನು ಅಲಕ್ಷ್ಯ ಮಾಡಿದೆ, ಗೋವಧೆಗೆ ಪ್ರೋತ್ಸಾಹ ಕೊಟ್ಟಿದೆ. ಆದುದರಿಂದ ಮಾನವ ಸಮಾಜವು ತಪ್ಪು ದಿಕ್ಕಿನಲ್ಲಿ ಮುಂದಕ್ಕೆ ಹೋಗುತ್ತಿದೆ ಮತ್ತು ಆತ್ಮನಾಶಕ್ಕೆ ದಾರಿ ಮಾಡಿಕೊಳ್ಳುತ್ತಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಯಾವ ಸಮಾಜವು ತನ್ನ ಪೌರರನ್ನು ಅವರ ಮುಂದಿನ ಜನ್ಮಗಳಲ್ಲಿ ಪ್ರಾಣಿಗಳಾಗುವಂತೆ ಮಾರ್ಗದರ್ಶನ ಮಾಡುತ್ತದೆಯೋ ಅದು ನಿಶ್ಚಯವಾಗಿಯೂ ಮಾನವ ನಾಗರಿಕತೆ ಅಲ್ಲ. ನೋಡಿ ಇವತ್ತಿನ ಎಷ್ಟೋ ದೇಶಗಳಲ್ಲಿ ನೋಡಿ ಹೆಂಗೆ ಅವರಿಗೆ ಕಾನೂನುಗಳೆಲ್ಲನೂ ಅವಕಾಶಗಳು ಕೊಟ್ಟಿದ್ದಾರೆ ಅಂದ್ರೆ ಅದನ್ನ ನಾವು ಹೇಳ್ಬಾರ್ದು, ನೀವು ಕೇಳಬಾರ್ದು. ನೋಡಿ ಹಂಗೆ ನೋಡಿ ಈಗಿನ ನೋಡಿ ಏನೇ ಆಗ್ಲಿ ಸಮಾಜ ಹಿಂಗಿದ್ರೇನು ಕೂಡ ಬಹುಪಾದರ ನೋಡ್ರಿ ಇದೊಂದು ಆಶ್ರಯ ಸಿಕ್ಕಿದೆ. ನೋಡಿ ಊರಲ್ಲೆಲ್ಲ ಮಳೆ ಬರ್ತಿದ್ರೆ ನಾನು ಒಬ್ಬ ಕೊಡೆ ಇಟ್ಕೊಂಡು ಓಡಾಡಿದ್ರೆ ಕೊನೆ ಪಕ್ಷ ನಾನಾದ್ರೂ ಸ್ವಲ್ಪ ಸುರಕ್ಷಿತವಾಗಿ ಇರ್ತೀನಲ್ವಾ. ಊರೆಲ್ಲ ಕೊಚ್ಚೆ ಮಳೆ ಬಂದು ಎಲ್ಲ ಇದ್ರೆ ನನ್ನ ಕಾಲಿಗೆ ನಾನು ಚಪ್ಪಲಿ ಹಾಕೊಂಡು ಓಡಾಡಿದ್ರೆ ಒಂದ್ ಸ್ವಲ್ಪ ನಾನಾದ್ರೂ ಸುರಕ್ಷಿತವಾಗಿ ಇರ್ತೀನಲ್ವಾ. ಊರೆಲ್ಲ ಚಾಪೆ ಹಸಕ್ಕಾಗಲ್ಲ ಅಲ್ವಾ, ಊರೆಲ್ಲ ಚಾಪೆ ಹಸಕ್ ಆಗಲ್ಲ ಅಲ್ವಾ, ಊರಿಗೆಲ್ಲ ಕೊಡೆ ಹಿಡಿಯಕ್ ಆಗಲ್ಲ ಅಲ್ವಾ. ಹೌದು ಪ್ರಭು. ಅಲ್ವಾ, ಹಂಗೆ ಕೊನೆ ಪಕ್ಷ ನೋಡಿ ಇಲ್ಲಿ ಹೇಳ್ತಿರೋಂಗೆ ನಾಗರಿಕತೆ ಎಲ್ಲ ಆ ದೆಸೆಗೆ ಹೋಗ್ತಾ ಇದ್ರೆ, ಸರ್ಕಾರನು ಕೂಡ ಅದೇ ತರ ಮಾಡ್ತಾ ಇದ್ರೆ ಕೊನೆ ಪಕ್ಷ ನಾನೊಬ್ಬನಾದ್ರೂ ರಕ್ಷಣೆ ಮಾಡ್ಕೋಬಹುದಲ್ವಾ. ನನ್ನ ನೋಡಿ ನಮ್ ಸಂಪರ್ಕಕ್ಕೆ ಬರೋರ್ನು ಕೂಡ ಮಾಡ್ಬೋದಲ್ವಾ ಅಲ್ವಾ. ನೋಡಿ ಇದು ವಿಷಯ. ಈಗಿನ ಮಾನವ ನಾಗರಿಕತೆಯಂತೂ ರಜೋಗುಣ ತಮೋಗುಣಗಳಿಂದ ತುಂಬಾ ಕೆಳ ನೆಲೆಗಿಳಿದು ದಾರಿ ತಪ್ಪುತ್ತಿದೆ. ಇದೊಂದು ಬಹು ಅಪಾಯಕಾರಿಯಾದ ಯುಗ. ಮಾನವ ಕುಲವನ್ನು ದೊಡ್ಡ ವಿಪತ್ತಿನಿಂದ ಉಳಿಸಲು ಅತ್ಯಂತ ಸುಲಭವಾದ ಪ್ರಕ್ರಿಯೆಯಾದ ಕೃಷ್ಣ ಪ್ರಜ್ಞೆಯನ್ನು ಲಭ್ಯ ಮಾಡಿಕೊಳ್ಳಲು ಎಲ್ಲ ರಾಷ್ಟ್ರಗಳು ಎಚ್ಚರಿಕೆ ವಹಿಸಬೇಕು. ನೋಡಿ ಮುಂದಿನ ದಿನಗಳಲ್ಲಿ ಭವಿಷ್ಯ ಹೇಳಿದರೆ ರೂಪಾದ್ರ ಇದು ನೋಡಿ ಇಡೀ ವಿಶ್ವದ ಎಲ್ಲಾ ರಾಜ್ಯಗಳ ದೇಶಗಳ ನೋಡಿ ಸಂವಿಧಾನದಲ್ಲಿ ಈ ರೂಪಾದ ಪುಸ್ತಕದ ಮೇಲೇನೆ ಸಂವಿಧಾನ ರಚಿಸ್ತಾರಂತೆ. ಮುಂದಿನ ದಿನಗಳು ಆ ದಿನಗಳು ಬರ್ತವೆ, ಯಾವಾಗ ಬರ್ತವೆ ಗೊತ್ತಿಲ್ಲ. ನೋಡಿ ಇವರು ರಾಷ್ಟ್ರಗಳಿಗೆ ರೂಪಾದ್ರು ಈ ಒಂದು ಸಂದೇಶವನ್ನು ಕೊಡ್ತಿದ್ದಾರೆ, ರಾಷ್ಟ್ರಗಳು ಎಚ್ಚರಿಕೆ ವಹಿಸ್ಬೇಕು ಅಂತ. ಮುಂದಿನ ದಿನಗಳಲ್ಲಿ ನೋಡಿ ಇದು ಮುಂದೆ ಭವಿಷ್ಯ ಹೇಳ್ತಾರೆ, ಹಿಂಗಾಗುತ್ತೆ. ಪ್ರಭುಪಾದರ ಪುಸ್ತಕಗಳು ಆ ಮಟ್ಟಕ್ಕೆ, ಸಂವಿಧಾನ ಮಟ್ಟಕ್ಕೆ ನೋಡಿ ಇಲ್ಲಿ ಹೇಳಿದಾರಲ್ಲ ಪ್ರಭುಪಾದರು, ಈಗ ನೋಡಿ ಇದು ಅಲ್ಲಿ ಆಗುವಂತ ದಿನಗಳು ಬರ್ತಾವಂತೆ. ಕೃಷ್ಣ, ಯಾರಿಗಾದ್ರೂ ಪ್ರಶ್ನೆ ಇದೆಯಾ? ಏನಾದ್ರು ಹೇಳಕ್ ಬಯಸ್ತೀರಾ? ಹರೇ ಕೃಷ್ಣ ಪ್ರಭುಜಿ, ದಂಡೋತ್ ಪ್ರಣಾಮ. ದಂಡೋತ್ ಪ್ರಣಾಮ ಮಾತಾಜಿ. ಹೇಳಿ ಶೈಲಜಾ ಅಂತ ಹೇಳಿ ಜಾಯ್ನ್ ಆಗಿದೆ ಪ್ರಭುಜಿ. ಓಕೆ, ತುಂಬಾ ಸಂತೋಷ ಮಾತಾಜಿ. ಶೈಲಜಾ ಮಾತಾಜಿ ಜಾಯ್ನ್ ಆಗಿರುವಂತದ್ದು. ಹರೇ ಕೃಷ್ಣ. ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ತೀರಾ? ಶೈಲಜಾ ಮಾತಾಜಿ ಅವರೇ, ನೀವೇ ಹೇಳಿ ಮಾತಾಜಿ, ಅವ್ರ ಪರಿಚಯ ಹೇಳಿ. ಅವ್ರಿಗೆ ಮ್ಯೂಟ್ ಮಾಡ್ಕೊಳಕ್ ಗೊತ್ತಾಗ್ತಿಲ್ಲ ಅನ್ಸುತ್ತೆ. ಶೈಲಜಾ ಅಂತ ಹೇಳಿ ಮಹದೇವಪುರದಿಂದ ಪ್ರಭುಜಿ. ಎಲ್ಲಿಂದ ಮಾತಾಜಿ? ಮಹದೇವಪುರ. ಯಾವ ತಾಲೂಕಿನ ಮಹದೇವಪುರ? ಚಳ್ಳಕೆರೆ ಮಹದೇವಪುರ. ಓಕೆ, ತುಂಬಾ ಸಂತೋಷ. ಟೀಚರ್, ಸ್ಕೂಲ್ ಟೀಚರ್. ತುಂಬಾ ಸಂತೋಷ. ವಿಶೇಷವಾಗಿ ಟೀಚರ್ಸ್ ಅಂದ್ರೆ ನೋಡಿ ಅವ್ರಿಗೆ ಸ್ವಲ್ಪ ಬುದ್ಧಿ
ನೋಡಿ ವಿವೇಕ ವಿವೇಚನೆ ಇರುತ್ತೆ, ಬಾಕಿಯವರು ಇರುತ್ತೆ. ವಿಶೇಷವಾಗಿ ಟೀಚರ್ಸ್ಗೆ ವೃತ್ತಿನೇ ಅದೇ ಆಗಿರೋ ಕಾರಣವಾಗಿ ನೋಡಿ ಈ ಈ ಈ ಭಗವದ್ಗೀತೆ ಪುಸ್ತಕಗಳನ್ನು ಓದ್ಕೊಳ್ಳೋದು, ಇತರರು ಕೂಡ ಹೇಳ್ಕೊಡೋದು, ಪಠಣ ಪಾಠಣ ಅನ್ನೋದು ನೋಡಿ. ಹಂಗಾಗಿ ಹೆಚ್ಚಿನ ಟೀಚರ್ಸ್ ಬಂದ್ರೆ ತುಂಬಾ ಸಂತೋಷ ನೋಡಿ. ಅವರು ಕಲ್ತ್ಕೊಂಡು ಬೇರೆಯವ್ರಿಗೆ ಹೇಳ್ಕೊಡುವಂಥದ್ದೇ ವೃತ್ತಿ ಆಗಿರುತ್ತೆ ನೋಡಿ. ಹಂಗಾಗಿ ನೋಡಿ ನಾನು ವಿಶೇಷವಾಗಿ ಹೆಚ್ಚು ಜನ ಟೀಚರ್ಸ್ ಬಂದ್ರೆ ಒಳ್ಳೇದು ಮಾತಾಜಿ. ಯಾರ್ಯಾರೆಲ್ಲ ನಿಮ್ಮ ಸಂಪರ್ಕಕ್ಕೆ ಬರ್ತಾರೋ ಟೀಚರ್ಸ್ಗೆ ಫೋಕಸ್ ಮಾಡಿ, ಹೆಚ್ಚು ಟೀಚರ್ಸ್ನೇ ಆಹ್ವಾನ ಮಾಡಿ. ಅಂದ್ರೆ ಬೇರೆಯವ್ರನ್ನ ಕರಿಬೇಡಿ ಅಂತ ಹಂಗೆ ಹೇಳ್ತಾ ಇಲ್ಲ ನಾನು, ವಿಶೇಷವಾಗಿ ಟೀಚರ್ಸ್ ಬೇಕು ನೋಡಿ. ನಮ್ಮ ಮುಂದಿನ ದಿನಗಳಿಗೆ ಅವರು ಕಲ್ತ್ಕೊಂಡು ಬೇರೆಯವ್ರಿಗೆ ಕೊಡೋ ತರ ಆಗ್ಬೇಕು. ನೆನ್ನೆ ಒಬ್ರು ಕೊಂಡ್ಲಳ್ಳಿಗೆ ಹೋಗಿದ್ವಿ ಪ್ರಭುಜಿ, ಅಲ್ಲಿ ಸತ್ಸಂಗ ಇತ್ತು. ಅಲ್ಲಿ ಒಂದಿಬ್ರು ಟೀಚರ್ಸ್ ಹೇಳಿದೀವಿ. ಅದೇ ಮಕ್ಳಿಗೂನು ಭಗವದ್ಗೀತೆದು ಶ್ಲೋಕ ಎಲ್ಲ ಇದ್ ಮಾಡ್ಸಿ ಅಂತ ಹೇಳಿದ್ವಿ ಪ್ರಭುಜಿ. ಅವ್ರಿಗೆ ಅದು ಇದ್ರಲ್ಲಿ ಜಾಯಿನ್ ಆಗಿದ್ದಾರೆ. ಇವತ್ತು ಯಾಕ ಜಾಯಿನ್ ಆಗಿಲ್ಲ ಅವರು. ನೋಡಿ ನೀವು ಫಾಲೋ ಅಪ್ ಮಾಡಿ. ಹಂಗೇನೆ ಹಿಂದೆ ಯಾರೋ ಒಬ್ರು ನಿಮ್ಮಂತರೊಬ್ರು ಇರ್ಬೇಕು, ಫಾಲೋ ಅಪ್ ಮಾಡ್ತಾ ಇರ್ಬೇಕಾಗತ್ತೆ ನೋಡಿ. ನೀವಂತೂ ಬಹಳಷ್ಟು ಜನಗಳನ್ನ ಕನೆಕ್ಟ್ ಮಾಡ್ಕೊಡ್ತಿದ್ದೀರಿ ನೋಡಿ. ಅವ್ರನ್ನ ಜಸ್ಟ್ ಫಾಲೋ ಅಪ್ ಮಾಡಿ ಮಾತಾಜಿ. ನಿಮ್ಮಿಂದ ದೊಡ್ಡ ನೋಡಿ ಸೇವೆಗಳಾಗುತ್ತೆ ಕೃಷ್ಣ ಪ್ರಜ್ಞೆ ಪ್ರಚಾರಕ್ಕೆ. ನಿಮ್ಗೆ ನಮ್ಮ ನರಸಿಂಹ ಇಸ್ಕಾನ್ ನರಸಿಂಹಗಿರಿಧಾರಿ ಮಂದಿರ ಪರವಾಗಿ ವಿಶೇಷವಾಗಿ ಧನ್ಯವಾದ ಹೇಳ್ತೀನಿ. ತುಂಬಾ ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ನಾನು ಹರೇ ಕೃಷ್ಣ ಪ್ರಭು. ಸೌಖ್ಯಮಾ ಮಾತಾಜಿ? பரவாயில்ல பிரபு. அதோட ஹரே கிருஷ்ணா சொல்லுங்க பிரபு எல்லாரும். சொல்லுவார் மாதாஜி லாஸ்ட்ல உங்களுக்காக. இப்போ வீட்டுக்கு வந்துட்டீங்களா மாதாஜி? வீட்டுக்கு வந்து 4 நாள் ஆச்சு பிரபு. க்ஷமிச்சுங்க மாதாஜி, நான் வந்து பார்க்கல, உங்களுக்கு ரொம்ப ஐயோ பரவாயில்ல பிரபு, பரவாயில்ல பிரபு. ಹರೇ ಕೃಷ್ಣ ಪ್ರಭುಜಿ, ಧರಣಕ್ ಪ್ರಣಾಮ್. ಕಮಲ್ ಪ್ರಭು, ಧನ್ಯವಾದ ಪ್ರಭುಜಿ. ಪ್ರಭು, ನಿನ್ನೆ ಒಂದು ಪರ್ಸನ್ ನ ಮೀಟ್ ಆದೆ. ನಾನು ಒಂದು ಕಾನ್ಫರೆನ್ಸಿಗೆ ಬಂದಿದ್ದೆ. ಅಲ್ಲಿ ಬಂದ್ಬಿಟ್ಟು ಒಂದು ಫಿಸಿಷಿಯನ್, ಒಂದು ಪ್ರೊಫೆಸರ್ ಅವರು ಲೈಕ್ ಸ್ಟೇಟ್ ಅಲ್ಲಿ ಫಸ್ಟ್, 10th ಅಲ್ಲಿ 12th ಅಲ್ಲೂ ಫಸ್ಟ್, ಈ ತರ ಲೈಕ್ ಅವ್ರದ್ದು ಆ ಸ್ಕಿಲ್ಸ್ ರೆಕಾರ್ಡ್ಸ್ ನೋಡ್ಬಿಟ್ರೆ ತುಂಬಾ ಹೈ ಆಗಿದೆ. ಆ ಮನುಷ್ಯ ಬಂದ್ಬಿಟ್ಟು ನನ್ನ ಹತ್ರ ಡಿಸ್ಕಸ್ ಮಾಡ್ತಾ ಇದ್ದ, ಲೈಕ್ ನಾನು ಇಷ್ಟೆಲ್ಲ ಸ್ಕಿಲ್ಡ್ ಆಗಿ ಬಹಳ ಅಂದ್ರೆ ಗೇಟ್ ಎಕ್ಸಾಮ್ ಇವತ್ತು ಕೊಟ್ರು ನಾನು ಅಷ್ಟು ಈಸಿಯಾಗಿ ಕ್ಲಿಯರ್ ಮಾಡ್ತೀನಿ, ಆದ್ರೆ ನನಗೆ ಎಮೋಷನಲ್ ಬ್ಯಾಲೆನ್ಸ್ ಇಲ್ಲ, ನನಗೆ ಹ್ಯೂಮನ್ ವ್ಯಾಲ್ಯೂಸ್ ಎಲ್ಲೋ ಬಹಳ ಮಿಸ್ ಹೊಡಿತಾ ಇದೆ ಅನ್ಸುತ್ತೆ ಈ ಜಗತ್ತಿನಲ್ಲಿ. ನಾನೇನೋ ಲೈಕ್ ನನಗೆ ಆ ವಿಷಯಗಳೆಲ್ಲ ಸ್ವಲ್ಪ ಎಕ್ಸೈಟ್ಮೆಂಟ್ ಕೊಡ್ತು ನಾನೇನೋ ಫಸ್ಟ್ ಬಂದಾಗ, ಆದ್ರೆ ನನಗೆ ಫುಲ್ಫಿಲ್ಮೆಂಟೇ ಇಲ್ಲ ಅನ್ನೋ ತರ ಡಿಸ್ಕಸ್ ಮಾಡಿದ್ರು. ನಾನು ಲೈಕ್ ನೀವು ನಿಮಗೆ ಅವರು ಕೇಳೋ ಒಂದೊಂದು ಪ್ರಶ್ನೆನೂ ನನಗೆ ಹೆಂಗ್ ಅನ್ಸ್ತು ಅಂದ್ರೆ, ಲೈಕ್ ಎಂತ ಇಂಟೆಲಿಜೆಂಟ್ ಪರ್ಸನ್ನು, ಲೈಕ್ ಎಷ್ಟರ ಮಟ್ಟಿಗೆ ಭಗವದ್ಗೀತೆಯಲ್ಲಿ ಎಲ್ಲದಕ್ಕೂ ಎಷ್ಟು ಕ್ಲಿಯರ್ ಆಗಿ ಎಲ್ಲದಕ್ಕೂ ಆನ್ಸರ್ಸ್ ಇದೆ, ಆದ್ರೆ ಈ ಮನುಷ್ಯನಿಗೆ ಇಷ್ಟು ದಿನ ಸಿಗ್ಲಿಲ್ಲಲ್ಲ, ಎಂತ ಒಂದು ದುರ್ಭಾಗ್ಯ ಅಂತ ಹೇಳಿ ಬಹಳ ವಿಷಯಗಳನ್ನ ಹೇಳಿದೆ ಅವರಿಗೆ. ಸೈನ್ಸ್ ಆಫ್ ಸೆಲ್ಫ್ ರಿಯಲೈಸೇಷನ್ ರೆಕಮೆಂಡ್ ಮಾಡಿದೆ, ಭಗವದ್ಗೀತೆ ರೆಕಮೆಂಡ್ ಮಾಡಿದೆ, ಪಕ್ಕದಲ್ಲಿರೋ ದೇವಸ್ಥಾನಕ್ಕೆ ಹೋಗಿ ಕನೆಕ್ಟ್ ಆಗಿ ಅಂತ ಹೇಳಿದೆ. ಲೈಕ್ ತುಂಬಾ ಸೀರಿಯಸ್ ಆಗಿ ತಗೊಳ್ಳಿ. ಇವರಿಂದ ಏನಂತಾರೆ, ಆಲ್ಮೋಸ್ಟ್ ಲೈಕ್ ನಿಮ್ ಗೋಲ್ ರೀಚ್ ಆಗೋ ಸ್ಟೇಜ್ ಅಲ್ಲಿ ಇದ್ದೀರಾ. ನಿಮ್ಮ ಇಂಟೆಲಿಜೆಂಟ್ ಕ್ವಶನ್ ಬಹಳ ಚೆನ್ನಾಗಿದೆ, ದಯವಿಟ್ಟು ಇದನ್ನ ಸೀರಿಯಸ್ ಆಗಿ ತಗೊಳ್ಳಿ ಅಂದೆ. ನನಗೆ ಒಂಥರ ಲೈಕ್ ಮೈ ಜುಮ್ ಅಂದ್ಬಿಡ್ತು, ಇಂಥ ಮನುಷ್ಯ ನನ್ನ ಹತ್ರನೇ ಬಂದು ಮಾತಾಡ್ಬೇಕು, ನಾನು ಈ ವಿಚಾರಗಳು ಅವ್ರಿಗೆ ಹೇಳ್ಬೇಕು ಅನ್ನೋದು. ಮೇ ಬಿ ಅದು ಭಗವಂತನ ಹೆಂಗೆ ಅಂತ ನನಗೆ ಲಿಂಕ್ ಗೊತ್ತಾಗಲಿಲ್ಲ ಪ್ರಭು. ಸಾಧ್ಯವಾದ್ರೆ ನಮ್ ಗ್ರೂಪಿಗೆ ಕನೆಕ್ಟ್ ಮಾಡ್ಕೊಡಿ ಪ್ರಭು. ಅವ್ರು ತಮಿಳ್ನಾಡಿನಿಂದ ಬಂದಿದ್ರು, ಇಲ್ಲ ಅಂದಿದ್ರೆ ನಾನು ಗ್ರೂಪಿಗೆ ಕಲೆಕ್ಟ್ ಮಾಡಕ್ ಹೇಳ್ಬಿಡ್ತಾ ಇದ್ದೆ. ಕೊಯಂಬತ್ತೂರು. ಈಗ ಕೊಯಂಬತ್ತೂರಲ್ಲಿ ನಮ್ಮ ಇಸ್ಕಾನ್ ಟೆಂಪಲ್ ಇದೆಯಲ್ಲ, ಅಲ್ಲಿ ನಾನು ಅಲ್ಲಿರೋ ಡಿವೋಟಿಸ್ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ, ಇವ್ರ ನಂಬರ್ ಅವ್ರು ಕೊಡ್ತೀನಿ, ಅವ್ರ ನಂಬರ್ ಇವ್ರು ಕೊಡ್ತೀನಿ. ನಾನು ಕೊಯಂಬತ್ತೂರು ಟೆಂಪಲ್ ನವನೇ, ಇಸ್ಕಾನ್ ಕೊಯಂಬತ್ತೂರು. ಒಡಿಸಾಲ ಇರ್ಕ. ನೋಡಿ ಹಂಗೆ ಕನೆಕ್ಟ್ ಮಾಡ್ಕೊಡಿ, ಆಮೇಲೆ ಚರ್ಚೆ ಮಾಡ್ತೀನಿ ನಿಮ್ ಜೊತೆಗೆ. ನೋಡಿ ಭೇಟಿ ಮಾಡಿದ್ ನಿಮಗೂ ಒಂದು ಪಾಠ ನೋಡ್ರಿ. ಈ ಮೊಬೈಲ್ ಸ್ಕ್ರೀನ್ ಅಲ್ಲಿ ಕಾಣ್ತಿದಾರ ಪ್ರಭು? ಮೊಬೈಲ್ ಸ್ಕ್ರೀನ್ ಅಲ್ಲಿ ಶ್ರೀಕಾಂತ್ ಅಂತ ನೋಡಿ, ಇವರು MBBS MD ಎಲ್ಲದರಲ್ಲೂ ಗೋಲ್ಡ್ ಮೆಡಲ್ಗಳು ನೋಡಿ. IPS ಪಾಸ್ ಮಾಡಿದ್ರು, ಆಮೇಲೆ ಅದನ್ನ 2 ವರ್ಷಕ್ಕೆ IAS ಪಾಸ್ ಮಾಡಿದ್ರು
ನೋಡಿ ಇಷ್ಟು ಇಲ್ಲಿ ಕಾಣ್ತಿದೆಯಲ್ಲ, ಇಷ್ಟೊಂದು ಡಿಗ್ರಿಗಳು ಪಡ್ಕೊಂಡಿದ್ದಾರೆ, ಕಾಣ್ತಿದೆಯಾ ಲಿಸ್ಟು? MBA, LLM, MA ಎಕನಾಮಿಕ್ಸ್, ಸೋಷಿಯಾಲಜಿ, ಸಾನ್ಸ್ಕ್ರಿಟ್, ಹಿಸ್ಟ್ರಿ, ಇಂಗ್ಲಿಷ್ ಲಿಟ್ರೇಚರ್, ಫಿಲಾಸಫಿ, ಪೊಲಿಟಿಕಲ್ ಸೈನ್ಸ್. ನೋಡಿ ಡಾಕ್ಟರ್ ಆಫ್ ಲಿಟ್ರೇಚರ್ ಸಾನ್ಸ್ಕ್ರಿತ್ ಅಲ್ಲಿ. ನೋಡಿ ನೋಡಿ ಮಿನಿಸ್ಟರ್ ಆಗಿದ್ರು, MP ಆಗಿದ್ರು. ನೋಡಿ ಎಲ್ಲ ಆಯ್ತು, ಕೊನೆಗೇನಾಯ್ತು? ಸತ್ತೋದ್ರು. ನೋಡಿ IAS ಆಗಿದ್ರು, ಮಿನಿಸ್ಟರ್ ಆಗಿದ್ರು, MP ಆಗಿದ್ರು. ಇನ್ನೇನ್ ಭೌತಿಕದಲ್ಲಿ ಇನ್ನೇನ್ ಸಾಧಿಸುವಂತದ್ದು ಇನ್ನೇನಾದ್ರು ಇದೆಯಾ ಪ್ರಭು? ಇಷ್ಟೊಂದು ಸಾಧನೆ ಅವ್ರು ಏನಾದ್ರು ಮಾಡಿದಾರ? ನೋಡ್ರಿ ಇಲ್ಲಿ ನೋಡ್ರಿ. ಆದ್ರೆ ಅವ್ರ ಆತ್ಮ ಸಾಕ್ಷಾತ್ಕಾರ ಸಾಧನೆ ಮಾಡಿಲ್ಲ ಅಲ್ಲ, ಮಾಡಿಲ್ಲ. ಅಂತವ್ರನ್ನ ಆತ್ಮಘಾತಕ, ಆತ್ಮಹ ಅಂತ ಹೇಳ್ತಾರೆ. ಆತ್ಮಘಾತಕ. ಭೌತಿಕವಾಗಿ ಅವ್ರಿಗೆ ಎಷ್ಟೇ ಇರ್ಬೋದು, ಅವರು ಆತ್ಮ ಸಾಕ್ಷಾತ್ಕಾರ ತಿರುಗ್ತಾ ಇದ್ರೆ ಅವರು ತಮ್ಮ ಜೀವನನೇ ಮೋಸ ಮಾಡ್ಕೊಂಡಂಗೆ ಅಂತ. ನೋಡಿ ಅವ್ರಿಗೂ ಪಾಪ ಈಗ ಕಮಲ್ ಪ್ರಭು ಅವ್ರು ಭೇಟಿ ಮಾಡಿದ್ರಲ್ಲ, ಅವ್ರಿಗೂ ಒಂದು ಹಂತದಲ್ಲಿ ಎಲ್ಲೋ ರಿಯಲೈಸ್ ಆಗ್ತಾ ಇದೆ. ನೋಡಿ ಆಗ್ತಾ ಇದೆ. ಅವ್ರನ್ನ ಹಂಗೆ ಕನೆಕ್ಟ್ ಮಾಡ್ಕೊಟ್ರೆ, ಅವರು ಬುದ್ಧಿವಂತರಾದ್ರೆ ಹಂಗೆ ಕನೆಕ್ಟ್ ಮಾಡ್ಕೊಳ್ತಾರೆ. ಇದೇನಾಗ್ಬಿಡುತ್ತೆ? ಅಹಂಕಾರ ಕೊಟ್ಬಿಡು. ನೋಡಿ ಇಷ್ಟೊಂದು ಓದಿದೀನಿ, ನಾನು ಗೋಲ್ಡ್ ಮೆಡಲ್, ನೋಡಿ ನಾನೇನ್ ಕಡಿಮೆನಾ, ನಾನು ಕಡಿಮೆ ಬುದ್ಧಿವಂತನ, ಹಿಂಗೆ ಬಂದ್ಬಿಟ್ರೆ ಮತ್ತೇನು ಮಾಡಕ್ಕಾಗಲ್ಲ. ನೋಡಿ ವಿದ್ಯೆ ಪಡ್ಕೊಂಡವನ್ಗೆ ಏನ್ ಅದರ ಫಲ ಅಂದ್ರೆ ವಿನಯ. ವಿದ್ಯಾಂ ದದಾತಿ ವಿನಯಂ. ನೋಡಿ ವಿದ್ಯೆಯಿಂದ ಫಲ ಏನು? ಈಗ ನಾವು ಇವತ್ತು ಸುಕೃತಿ ಈ ಬಗ್ಗೆ ಚರ್ಚೆ ಮಾಡಿದ್ವಲ್ವಾ? ನೋಡಿ ಅದರದ್ದು ಫಲ ಏನು? ಇವತ್ತು ಸತ್ವಗುಣದ ಫಲ ಏನು? ಸುಕೃತಿ, ಬೆಳಕು, ಫಲ ಶುದ್ಧ ಶುದ್ಧದು ಬೆಳಕು. ಅದಕ್ಕೆ ಹೇಳ್ತಾರಲ್ಲ, ಅವಿದ್ಯರಿಗಿಂತ ವಿದ್ಯೆ ಇನ್ನೂ ಡೇಂಜರು. ಯಾಕಂದ್ರೆ ಇದನ್ನ ಹಾವಿನ ತಲೆ ಮೇಲಿರೋ ಮಣಿಗೆ ಹೋಲಿಸ್ತಾರೆ. ಅವ್ರಿಗೆ ಅಹಂ ಇರುತ್ತೆ, ನಾನೇ ಮಾಡ್ತಾ ಇರೋದು ಅನ್ನೋದು. ಹೌದು ನೋಡಿ, ಹಂಗೆ ಅಹಂಕಾರ ಕೊಟ್ಬಿಟ್ರೆ. ನೋಡಿ ವಿದ್ಯಾವಂತ ಯಾರಂದ್ರೆ ಅವನು ವಿನಯ ಕೊಟ್ಟಿರ್ಬೇಕು, ವಿನಯ ಬಂದಿರ್ಬೇಕು ಆ ವಿದ್ಯೆಯಿಂದ. ಇಲ್ದಿದ್ರೆ ಸುಮ್ನೆ ಅನ್ಕೊಂಡ್ರೆ ನಾನು 10ನೇ ಕ್ಲಾಸಲ್ಲಿ ಗೋಲ್ಡ್ ಮೆಡಲು, 12ನೇ ಕ್ಲಾಸಲ್ಲಿ ಗೋಲ್ಡ್ ಮೆಡಲು, ನಾನು IAS ಮಾಡಿದೀನಿ. ನೋಡಿ ಇವೆಲ್ಲ ವಿದ್ಯೆನೇ ಅಲ್ಲ. ವಿನಯ ಇದೆಯಾ, ಅದೇ ಅವನಿಗೆ ವಿದ್ಯೆ ಇದೆ ಅಂತ. ನೋಡಿ ಹಂಗೆ ಏನೇ ಆಗ್ಲಿ, ಈ ಭೌತಿಕ ಪ್ರಪಂಚದಲ್ಲಿ ಸ್ಥಾನಮಾನ, ಗೌರವ ಇವೆಲ್ಲ ಸಿಗುತ್ತೆ. ಅದು ಯಾರೋ ಪುಣ್ಯಾತ್ಮನ್ಗ ಕೊನೆ ಪಕ್ಷ ನಿಮ್ ಸಂಘ ಸಿಕ್ಕಿದೆ, ಚರ್ಚೆ ಮಾಡಿದರೆ, ನೀವೇನಾದ್ರೂ ಅವ್ರಿಗೆ ಭಕ್ತರು ಕನೆಕ್ಟ್ ಮಾಡಿಕೊಟ್ಟು ಅವರು ಭಕ್ತಿಗೆ ಇಂಟ್ರೆಸ್ಟ್ ತಗೊಂಡು ಭಗವದ್ಗೀತೆ ಭಾಗವತದ ಮೇಲೆ ಆಸಕ್ತಿ ತಗೊಂಡು ಬೆಳೆಸ್ಕೊಂಡು ಓದ್ಕೊಂಡು ಹೋದ್ರೆ, ನೀವೆಲ್ಲ ವಿಚಾರ ಅರಿವಾಯ್ತಂದ್ರೆ ಆತನ ನೋಡಿ ಹುಟ್ಟು ಸಾರ್ಥಕ ಆಯ್ತು. ಇಲ್ಲದೆ ಇದ್ರೆ ಇನ್ನೇನು ಮಾಡಕ್ ಆಗಲ್ಲ. ಇನ್ನು ಎಷ್ಟೋ ಜನ್ಮಗಳು ಹಿಂಗೆ ಹೋಗ್ತಿರ್ಬೇಕು. ಬಹುನಾಮ್ ಜನ್ಮಾನಾಮ್ ಅಂತ್ಯ. ನೋಡಿ ಈ ತರ ಅವಕಾಶ ಸಿಗುತ್ತೆ. ನೋಡಿ ನಮ್ಗೆಲ್ಲ ಈ ತರ ಅವಕಾಶ ಸಿಕ್ಕಿದೆ. ನಾವು ಇದನ್ನೆಲ್ಲ ನೋಡಿ ಕೇಳಿ ನಾವು ಗಂಭೀರವಾಗಿ ತಗೋಬೇಕು. ಹರೇ ಕೃಷ್ಣ. ತುಂಬಾ ಧನ್ಯವಾದ ಕಮಲ್ ಪ್ರಭು. ಹರೇ ಕೃಷ್ಣ ಪ್ರಭು. ಇವಾಗ ಅವ್ರು ಮಾಡಿರೋದ್ರಲ್ಲಿ ಎಲ್ಲದರಲ್ಲೂ ನಾನು MBBS, ನಾನು IAS, ನಾನು IPS ಎಲ್ಲ ಇದೆ ಪ್ರಭು. ಅದ್ರಲ್ಲಿ ಎಲ್ಲ ಇದೆ. ಅದ್ರ ಪಕ್ಕದಲ್ಲಿ ನಾನು ಅನ್ನೋದನ್ನ ಅವ್ರು ಅರ್ಥ ಮಾಡ್ಕೊಂಡ್ಬಿಟ್ರೆ ಎಲ್ಲದ್ರ ಮೇಲೆ ಅವ್ರು ಆಗ್ತಾ ಇದ್ರು ಪ್ರಭು. ನಾನು ಭಗವಂತನ ದಾಸ ಅಂತ ಅದಂತೂ ತಿಳ್ಕೊಂಡಿಲ್ಲ ಅವರು. ಅದೇ ನಾನು ಅನ್ನೋದು ಸೇರ್ಸಿದಾರೆ ಅದ್ರಲ್ಲಿ, ಅಷ್ಟೇ, ಇನ್ನೇನಿಲ್ಲ. ನಾವ್ ಹೋಗಿ ನೀ ಆದಾಗ ಅವ್ರ ಗುರಿ ಸೇರ್ತಾರೆ. ಹರೇ ಕೃಷ್ಣ ಪ್ರಭುಜಿ. ನಿನ್ನಿಂದ ಆದೆ ಅನ್ನೋದು ಬಂದಿದ್ರೆ ಇನ್ನೂ ಅವರು ಸಾರ್ಥಕ ಆಗೋಗ್ತಿದ್ರು ಪ್ರಭು. ಅಂದ್ರೆ ದಾಸರು ಹೇಳ್ತಾರಲ್ಲ ಪ್ರಭು, ನನ್ನಿಂದ ಏನಿಲ್ಲವೋ ಸ್ವಾಮಿ ಎಲ್ಲವೂ ನಿನ್ನದೇ ಅಂತ. ಆದ್ರೂ ಭಗವಂತ ಯುದ್ಧದಲ್ಲಿ ಎಲ್ಲ ಮಾಡಿದ್ರು ಹೆಸರನ್ನ ಅರ್ಜುನನ್ಗೆ ಕೊಟ್ಟರು. ಅವರಿಗೆ ಭಗವದ್ಗೀತಾ ಯಥಾರೂಪ ಓದಿ ಅಂತ ನಾನು ರೆಕಮೆಂಡ್ ಮಾಡಿದೆ ಪ್ರಭು. ಅವ್ರು ಹೇಳಿದ್ರು ಲೈಕ್ ಈ ತರ ನಾನು ಎಲ್ಲಿಗೋ ಹೋಗ್ತಾ ಇದ್ದೆ, ದೇವಸ್ಥಾನದಲ್ಲಿ ಯಾರೋ ಹಿಂಗ್ ಕೊಟ್ರು ಬುಕ್ಕನ್ನ, ಅದು ಮನೆಯಲ್ಲಿದ್ದೆ, ನಾನು ಎತ್ತು ಓದೇ ಇರ್ಲಿಲ್ಲ, ಮೇ ಬಿ ಇನ್ಮೇಲಿಂದ ಓದ್ಬೇಕು ಅಂದ್ರು. ನಾನು ಅದಕ್ಕೆ ಓದಿದ್ರೆ ಮಾತ್ರ ಸಾಲದು, ನೀವು ಗೈಡೆನ್ಸ್ ತಗೊಳ್ಳಿ ಅಂತ ಹೇಳಿದೀನಿ. ನೋಡ್ಬೇಕು ಅವ್ರ ಸುಕೃತಿ ಹೆಂಗಿದೆಯೋ ಅಂತ ಗೊತ್ತಿಲ್ಲ. ಫಾಲೋ ಅಪ್ ಮಾಡಿ ಪ್ರಭುಜಿ ಅವ್ರನ್ನ. ಅವಾಗವಾಗ ಒಂದ್ ಮೆಸೇಜ್ ಕಳಿಸ್ತೀರಿ, ಇಸ್ಕಾನ್ ಟೆಂಪಲ್ ಅಡ್ರೆಸ್ ಕೊಡ್ತೀನಿ, ಅಲ್ಲಿರೋ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ, ವೈಸ್ ಪ್ರೆಸಿಡೆಂಟ್ ಅವ್ರ ನಂಬರ್ ಕೊಡ್ತೀನಿ. ಅವ್ರಿಗೆ ಭೇಟಿ ಮಾಡೋದು, ಅವರ ಸುಕೃತಿ ಹಂಗಿದ್ರೆ ಚೆನ್ನಾಗಿದ್ರೆ ಹಂಗೆ ಹೇಳ್ಕೊಂಡು ಹೋಗುತ್ತೆ. ನೋಡಿ ಹಂಗೋದ್ರೆ ಉದ್ಧಾರ ಆಗ್ತಾರೆ. ಹರೇ ಕೃಷ್ಣ. ನೋಡಿ ಮಾತಾಜಿಯವರು ಪ್ರಶ್ನೆ, ದಿವ್ಯ ಮಾತಾಜಿಯವರು ಒಂದು ಪ್ರಶ್ನೆ ಕೇಳ್ತಿದ್ದಾರೆ. ಇದಕ್ಕೆ ನಾಳೆ ಉತ್ತರ ಹೇಳ್ತೀನಿ. ಮಾತಾಜಿಯವರು ಇದೀರಾ? ದಿವ್ಯ ಮಾತಾಜಿಯವರೇ? ಬಹುಶಃ ಇಲ್ಲ ಅವರು. ಹರೇ ಕೃಷ್ಣ ಪ್ರಭುಜಿ. ಕೃಷ್ಣ. ಪ್ರಭು, ನೀವೊಂದು ಮಾತಾಜಿಗೆ ಅಡ್ರೆಸ್ ಕೊಟ್ಟಿದ್ರಲ್ಲ,
ಚಕ್ರಪಾಣಿ ಪ್ರಭು ಅವರು ರೈಲ್ವೆ ಇದ್ರಲ್ಲಿ ಸಿಕ್ಕಿದ್ರು ಅಂದ್ಬಿಟ್ಟು ಟ್ರೈನಲ್ಲಿ ಹೌದೌದು. ಅವ್ರನ್ನ ಮೀಟ್ ಆಗಿದ್ದೆ ಪ್ರಭುಜಿ. ಓಕೆ. ಫಸ್ಟ್ ಟೈಮ್ ಫೋನ್ ಮಾಡಿದೆ, ಅಷ್ಟಾಗಿ ಮಾತಾಡಿಲ್ಲ. 2ನೇ ಸಲ ನೆಕ್ಸ್ಟ್ ಅವರೇ ಫೋನ್ ಮಾಡಿದ್ರು, ಓಕೆ. ಎಲ್ಲ ಹಂಚ್ಕೊಂಡ್ರು ಪ್ರಭುಜಿ. ಅವರುನು ಬರ್ಲಿಕ್ಕೆ ಇಷ್ಟ ಪಡ್ತಿದ್ದಾರೆ. ಮತ್ತೆ ಇನ್ನೊಂದು ರಥಯಾತ್ರೆಗೆ ಅಟೆಂಡ್ ಮಾಡಿ ಅಂತ ನಿನ್ನೆ ಮಾತಾಡಿ ಹೇಳಿದ್ದೀನಿ ಪ್ರಭುಜಿ ಅವ್ರನ್ನ. ಹಂಗೆ ಕರ್ಕೊಳ್ಳಿ ಮಾತಾಜಿ, ನಿಮ್ ಆ ಟೆಂಪಲ್ಗೆ ಹತ್ರ ಇರ್ತೀರಿ ನೀವು, ಅವರು ಹಂಗೆ ಹಿಂಗೆ ಫಾಲೋ ಅಪ್ ಮಾಡ್ತಾ ಇರಿ ಮಾತಾಜಿ. ಇದೇ ಸೇವೆ ಮಾತಾಜಿ ನಿಮ್ಗೆ. ಹೌದು ಹೌದು ಪ್ರಭುಜಿ. ಅಂದ್ರೆ ಆತರ ಮೀಟ್ ಆಗ್ತಾರೆ ಅಂದ್ರೆ ಅವ್ರ ಮನೆಗಿರೋ ಭಗವದ್ಗೀತೆ ತೆಗಿಸ್ಲಿಕ್ಕೆ ಪ್ರಭುಪಾದರಾಗ್ಲಿ ಗುರುಕೃಷ್ಣ ಮರ್ಸಿಯಿಂದ ಅವ್ರಿಗೆ ಅದು ಹೆಲ್ಪ್ ಮಾಡಿಸ್ತಾರೆ ಪ್ರಭುಜಿ ಅವಾಗ ಅವಾಗ ಆತರ. ತುಂಬಾ ಸಂತೋಷ ಮಾತಾಜಿ, ಹಂಗೆ ಫಾಲೋ ಅಪ್ ಮಾಡ್ಕೊಳ್ಳಿ. ಆಮೇಲೆ ಚಕ್ರಪಾಣಿ ಪ್ರಭುವ್ರಿಗೂ ಕೂಡ ಇನ್ಫಾರ್ಮ್ ಮಾಡಿ ಮಾತಾಜಿ. ನಂಬರ್ ಕಳಿಸ್ತೇನೆ ಪ್ರಭುಜಿ ಅವ್ರಿಗೆ. ನೀವು ಇದನ್ನ ಹೇಳ್ತಾರ ಈ ತರ ಸಂಪರ್ಕ, ನೀವು ಒಂದು ನಂಬರ್ ಕೊಟ್ಟಿದ್ರಿ, ಅವ್ರ ಸಂಪರ್ಕ ಇದೆ ಅಂತ ಒಂದು ಅಪ್ಡೇಟ್ ಮಾಡಿ, ಒಂದು ಮೆಸೇಜ್ ಹಾಕಿ. ಈ ಗ್ರೂಪ್ಗೆ ಜಾಯಿನ್ ಆಗಿ ಅಂತ ಹೇಳಿದೀನಿ ಪ್ರಭುಜಿ ನಾನು ಅವ್ರಿಗೆ. ಇವತ್ತು ಹಾಕಿದೀನಿ, ಇನ್ನು ನಾನು ನಾಳೆ ನಾಳೆದಿಂದ ಟ್ರೈ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆನ್ಲೈನ್ ಅಲ್ಲಿ ಕನೆಕ್ಟ್ ಮಾಡಿ, ಆಫ್ಲೈನ್ ಅಲ್ಲಿ ನಿಮ್ ಟೆಂಪಲ್ ಹತ್ರಕ್ಕೆ ಕನೆಕ್ಟ್ ಮಾಡಿ. ಹೇಳಿದೀನಿ ಪ್ರಭುಜಿ. ಸಂಡೇ ಇರ್ತೀವಿ, ಈ ತರ ಕ್ಲಾಸಸ್ ಇರುತ್ತೆ, ದರ್ಶನಾರ್ಥಿ ಇರುತ್ತೆ, ಬನ್ನಿ ಈ ತರ 6 to 7:30 ಕ್ಲಾಸಸ್ ಇರುತ್ತೆ, ಅಟೆಂಡ್ ಮಾಡಿ ಮಾತಾಜಿ ಅಂತ ಹೇಳಿದ್ದೀನಿ. ತುಂಬಾ ಧನ್ಯವಾದ ಮಾತಾಜಿ. ಚಕ್ರಪಾಣಿ ಪ್ರಭು ಅವ್ರದ್ದು ಬರ್ಲಿಕ್ಕೆ ಪ್ರಭುಜಿ. ಕಳಿಸ್ತೀನಿ ಮಾತಾಜಿ. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಏನಾದ್ರು ಏನಾದ್ರು ಇದೆಯಾ? ಹೇಳೋದು ಹರೇ ಕೃಷ್ಣ ಪ್ರಭು. ನಮ್ಮ ಮನೆ ಹತ್ರ ಒಬ್ರು ಮುಸ್ಲಿಂ ಹುಡುಗಿ, ಅವರು ಕುರಾನ್ ಎಲ್ಲ ಓದಿದ್ದಾರೆ, ಓದ್ತಾನು ಇರ್ತಾರೆ, ಮನೆಯಲ್ಲೂ ಮಕ್ಕಳಿಗೆ ಹೇಳ್ಕೊಡ್ತಾರೆ. ಆದ್ರೆ ಆ ಹುಡುಗಿ ತುಂಬಾ ಡಿಪ್ರೆಷನ್ಗೆ ಹೋಗಿ ತುಂಬಾ ಏನೋ ಒಂಥರ ಲೋನ್ಲಿ ಆಗ್ತಾ ಇದ್ದೀನಿ, ನನ್ಗೇನೋ ಒಂಥರ ಫೀಲ್ ಆಗ್ತಾ ಇದೆ ಅಕ್ಕ ಅಂತಂದ್ಲು. ಸರಿ, ನಾನು ಹರೇ ಕೃಷ್ಣ ಮಹಾಮಂತ್ರ ಹೇಳ್ಕೊಟ್ಟು, ನನ್ನ ಹತ್ರ ಭಗವದ್ಗೀತೆ ಬುಕ್ ಇತ್ತು, ಅದು ಕೊಟ್ಟೆ ಪ್ರಭು ಅವಳಿಗೆ. ಇವಾಗ ಅವಳಿಗೆ ಡೈಲಿ 4 ಶ್ಲೋಕ ಓದ್ಕೋತಾಳಂತೆ. ಹರೇ ಕೃಷ್ಣ ಮಹಾಮಂತ್ರ 108 ಟೈಮ್ ಹೇಳ್ಕೊಂಡು ಮಲಗ್ತಾ ಇದ್ದೀನಿ ಅಕ್ಕ. ಇವಾಗ ನಿದ್ದೆ ಚೆನ್ನಾಗಿ ಬರ್ತಾ ಇದೆ, ನನ್ಗೆ ತುಂಬಾ ಸಹಾಯ ಮಾಡಿದ್ರಕ್ಕ ನೀವು ಅಂತಂದ್ಲು. ಹೋಗ್ಲಮ್ಮ, ಒಳ್ಳೇದಾಯ್ತು, ಪರವಾಗಿಲ್ಲ, ನೀನ್ ಅದನ್ನು ಕಂಟಿನ್ಯೂ ಮಾಡು ಅಂತ ಹೇಳಿದೀನಿ ಪ್ರಭು. ತುಂಬಾ ಸಂತೋಷ ಮಾತಾಜಿ. ಆ ಹುಡುಗಿಗೆ ನೋಡಿ ಪ್ರಭು, ನಾವು ಇಸ್ಕಾನ್ದು ನಾವು ಅವ್ರಿಗೆ ಹೇಳೋಕ್ಕಿಂತ ಮುಂಚೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದಂತೆ ಆ ಹುಡುಗಿ, ಎಲ್ಲೋ ಗೋರಿಪಾಳ್ಯದಲ್ಲೋ ಎಲ್ಲೋ. ಅಲ್ಲಿ ನಮ್ ಇಸ್ಕಾನ್ದು ಪ್ರಸಾದ ಹೋಗ್ತಿತ್ತಂತೆ. ಪ್ರತಿದಿನ ನಾವು ಅದು ಹರೇ ಕೃಷ್ಣ ಹೇಳ್ಬಿಟ್ಟು ಪ್ರಸಾದ ತಿಂತಾ ಇದ್ವಕ್ಕ. ಇವತ್ ನನ್ಗೆ ಅದರಿಂದಾನೇ ನನ್ಗೆ ಈ ತರ ಒಂದು ಒಳ್ಳೆ ಇದು ಬರ್ತಾ ಇದೆ ಅಕ್ಕ ಅಂತಂದ್ಲು. ನೋಡಮ್ಮ, ಎಲ್ಲೋ ಒಂದ್ ಕಡೆ ಅದ್ ಒಂದ್ಸಲ ಹೇಳಿದ್ಮೇಲೆ ಭಗವಂತ ನಿಮ್ ಕೈ ಬಿಡಲ್ಲ, ನೀವ್ ಅವನನ್ ಬಿಟ್ರು ಅವ್ನ್ ಬಿಡಲ್ಲ, ನೀನ್ ಫಾಲೋ ಮಾಡು ಅಂತಂದೆ. ನಿನ್ ಮಗನ್ಗೂ ಹೇಳ್ಕೊಡು ಅಂದೆ. ಹೇಳ್ತಾನಕ್ಕ ಅವನು ಅಂತಂದ್ಲು. ತುಂಬಾ ಸಂತೋಷ. ಹಂಗೆ ಸಂಪರ್ಕ ಬಂದವ್ರನ್ನೆಲ್ಲ ಕನೆಕ್ಟ್ ಮಾಡಿ ಮಾತಾಜಿ. ಕೃಷ್ಣ ಹರಿನಾಮ ಮಾಡಿ, ರೂಪಾದ್ರ ಪುಸ್ತಕಕ್ಕೆ ಕನೆಕ್ಟ್ ಮಾಡಿ ನೋಡಿ, ಭಗವಂತನ ಶ್ರೀ ವಿಗ್ರಹಗಳಿಗೆ ಕನೆಕ್ಟ್ ಮಾಡಿ, ಗುರು ಪರಂಪರೆ ಕನೆಕ್ಟ್ ಮಾಡಿ. ಆಮೇಲೆ ಕೃಷ್ಣ ಉಂಟು, ಅವರುಂಟು, ನಮ್ ಕೈಯಲ್ಲಿ ಏನೂ ಇಲ್ಲ. ಹೌದು ಪ್ರಭು, ಹೌದು. ತುಂಬಾ ಸಂತೋಷ ಮಾತಾಜಿ, ತಾವಿದೆಲ್ಲ ಸೇವೆ ಮಾಡ್ತಿರೋದು. ಹರೇ ಕೃಷ್ಣ. ಇವತ್ತು ಶ್ವೇತಾ ಮಾತಾಜಿ ಏನಾದ್ರು ವಿಶೇಷ ದಿನ ಇದೆಯಾ? ಇಲ್ಲ ಪ್ರಭುಜಿ, ಏನು ಇಲ್ಲ ಪ್ರಭುಜಿ, ಯಾರು ಏನು ಹೇಳಿ. ನಮ್ಮ ಜ್ಞಾನ ಸುಂದರಿ ಮಾತಾಜಿಯವರು ಒಳ್ಳೆ ಆರೋಗ್ಯಕ್ಕೋಸ್ಕರ. ಮತ್ತೆ ಇನ್ಯಾರಾದ್ರೂ ಏನಾದ್ರು ಇದೆಯಾ? ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ನನ್ಗೊಂದು ಕ್ವಶನ್ ಬಂತು. ಅರ್ಜುನನ್ಗೆ ಕೃಷ್ಣ ಯಾಕೆ ಭಗವದ್ಗೀತೆ ಬೋಧಿಸ್ದ, ಜೊತೆಗೆ ಮತ್ತೆ ವಿಶ್ವರೂಪ ತೋರಿಸ್ದ ಅಂತ ಹೇಳಿ ತುಂಬಾ ದಿನದಿಂದ ನನಗೊಂದು ನಾವು ಹಿಂದೆ ಹರೇ ಕೃಷ್ಣ ಪ್ರಭು. ಹೇಳಿ ಪ್ರಭುಜಿ. ಹರೇ ಕೃಷ್ಣ. ಪೂಜಿ ಕೋಮಲ ದೇವರಾಜ್ ಅಂತ ಒಬ್ರು ಹೊಸ ಭಕ್ತರು ಜಾಯಿನ್ ಆಗಿದ್ದಾರೆ ಪ್ರಭು. ಓಕೆ. ಕೋಮಲ ದೇವರಾಜ್ ಮಾತಾಜಿಯವರೇ, ತಮಗೆ ಸ್ವಾಗತ. ಎನ್ನೇನು ಕೂಡ ಕಾರ್ಯಕ್ರಮದಲ್ಲಿ ಇದ್ರು ಅಲ್ವಾ? ಹಿಂದೆ ಎಲ್ಲ ನಾವು ಅವ್ರ ಹೆಸರು ನೋಡಿದೀನಿ, ಒಂದು ವಾರದಿಂದ ಆಗ್ತದೆ. ಹೆಸರು ನೋಡ್ತಿದ್ದೆ. ತುಂಬಾ ಸಂತೋಷ. ಅಲ್ಲಿನ ಸ್ಥಳೀಯರ ಪ್ರಭು? ಪರಶುರಾಂಪುರ ಕಡೆಯವರ? ನಮ್ಮ ಊರ್ನರೇ ಪ್ರಭು. ಕ್ಯಾತಿಗೆರೆನ ಪ್ರಭು? ಏನಂದ್ರೆ ಕ್ಯಾದಿಗೆರೆ ಅಲ್ವಾ? ಕ್ಯಾದಿಗುಂಟೆ ಪ್ರಭು. ಕ್ಯಾದಿಗುಂಟೆ. ತುಂಬಾ ಸಂತೋಷ ಕೋಮಲ ದೇವರಾಜ್ ಮಾತಾಜಿಯವರೇ, ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು. ಹೀಗೆ ಪ್ರತಿನಿತ್ಯ ಭಾಗವಹಿಸಿ ಅಂತ ಕೇಳ್ಕೊತೀವಿ ಮಾತಾಜಿ. ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಕ್ಕಾದ್ರೆ ಪ್ರಯತ್ನ ಮಾಡಿ.
ಹರೇ ಕೃಷ್ಣ. ಕೋಮಲ ಮಾತಾಜಿ ಅವ್ರು ಮಾತಾಡಕ್ ಆಗ್ತಿಲ್ಲ ಅನ್ಸುತ್ತೆ, ನಾಳೆ ಮಾತಾಡ್ತೀನಿ. ಹರೇ ಹಾ, ಕೃಷ್ಣ. ಉಮಾ ಮಾತಾಜಿ, ನಿಮ್ಗೆ ಉತ್ತರ ನಾಳೆ ಹೇಳ್ತೀನಿ ಮಾತಾಜಿ, ಸ್ವಲ್ಪ ಸಮಯ ಕೊಡ್ಬೇಕಾಗತ್ತೆ. ಈಗ 7:36 ಆಯ್ತು. ನಾಳೆ ಹೇಳ್ತೀನಿ ಮಾತಾಜಿ. ಇದ್ರ ಬಗ್ಗೆ ತುಂಬಾ ಚರ್ಚೆ ನಾವು ಹಿಂದೆ ಚರ್ಚೆ ಮಾಡಿದೀವಿ. ನಾಳೆ ಇದ್ರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ. ಸರಿ ಹಾ, ಪ್ರಭುಜಿ. ಶ್ವೇತಾ ಮಾತಾಜಿ. ಗಂಗಾಧರ್ ಅನ್ನೋರು ಜಾಯಿನ್ ಆಗ್ತಾ ಇದ್ದಾರೆ ಪ್ರಭುಜಿ. ಓಕೆ. ಅವ್ರುನು ನಾನು ಹೇಳಿದ್ದೆ ಪ್ರಭುಜಿ ಜಾಯಿನ್ ಆಗ್ರಿ ಅಂತ, ಪರಿಚಯ ಇದ್ದಾರೆ ಹಿಂಗೇನೇನೆ. ಅವರು ಒಂದ್ ವಾರದಿಂದ ಜಾಯಿನ್ ಆಗ್ತಾ ಇದ್ದಾರೆ ಪ್ರಭುಜಿ, ಕೇಳ್ತಾ ಇದ್ದಾರೆ ಈಗಿಲ್ಲ ಅನ್ಸುತ್ತಲ್ವಾ? ಪ್ರಭುಜಿ. ಇದಾರೆ PT ಗಂಗಾಧರ್. ನಾನು ಅವ್ರ ಹೆಸರು ತುಂಬಾ ದಿನದಿಂದ ನೋಡ್ತಿದ್ದೀನಿ. ಅವರು ಪಾವಗಡದವರ ಮಾತಾಜಿ? ಹೌದು ಪ್ರಭುಜಿ. ತುಂಬಾ ಸಂತೋಷ. ಅವ್ರಿಗೂ ಸುಸ್ವಾಗತ. ಗಂಗಾಧರ್ ಪ್ರಭು, ಹರೇ ಕೃಷ್ಣ. ಮಾತಾಡಕ್ಕಾಗತ್ತಾ? ಹರೇ ಕೃಷ್ಣ ಸ್ವಾಮೀಜಿ. ಹರೇ ಕೃಷ್ಣ ಗಂಗಾಧರ್ ಪ್ರಭುಜಿ, ತುಂಬಾ ಸಂತೋಷ ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರೋದು. ತಾವು ಏನ್ ಮಾಡ್ತೀರಿ? ಏನ್ ಕೆಲಸ ಮಾಡ್ತೀರಿ? ನಾವು ಥಿಯೇಟರ್ ಆಪರೇಟರ್ ಆಗಿ ಮಾಡ್ತಿದ್ದೀವಿ ಸರ್, ಅದ್ರ ಜೊತೆಗೆ ವೆಸ್ಟೇಜ್ ಮಾಡ್ತಾ ಇದ್ದೀವಿ ಸರ್. ಓಕೆ, ತುಂಬಾ ಸಂತೋಷ. ಹೀಗೆ ಕಾರ್ಯಕ್ರಮದಲ್ಲಿ ಮುಂದುವರಿಸ್ತೀರಿ. ಏನಾದ್ರು ಪ್ರಶ್ನೆಗಳಿದ್ರೆ ಕೂಡ ಕೇಳ್ಬಹುದು. ಓಕೆ ಸ್ವಾಮೀಜಿ. ಓಕೆ ಸಂತೋಷ. ಹರೇ ಕೃಷ್ಣ. ಜಾಸ್ತಿ ದಿನದಿಂದ ಬೇರೆ ಇದ್ರಲ್ಲ ಸ್ವಾಮೀಜಿ. ಓಕೆ ಸಂತೋಷ ಪ್ರಭುಜಿ. ಇಸ್ಕಾನ್ ಟೆಂಪಲ್ಗೂ 2 ಸಾರಿ 3 ಸಾರಿ ಬಂದಿದ್ದೀನಿ ಸ್ವಾಮಿ. ಹೌದಾ? ಬೆಂಗಳೂರಿಗೆ ಬಂದಾಗ ಕಾಲ್ ಮಾಡಿ ಇನ್ನೊಂದ್ಸತಿ. ಧನ್ಯವಾದಗಳು ಸ್ವಾಮಿ. ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ಫೋನ್ ನಂಬರ್ ಕೊಡ್ತಾರೆ, ಶ್ವೇತಾ ಮಾತಾಜಿ ಅವರು ಕೊಡ್ತಾರೆ. ಹಾ ಪ್ರಭುಜಿ, ನಾನು ಕೊಡ್ತೀನಿ ಪ್ರಭುಜಿ. ಹರೇ ಕೃಷ್ಣ. ಎಲ್ಲರೂ ಅನ್ಮ್ಯೂಟ್ ಮಾಡ್ಕೊಂಡು 3 ಸತಿ ಹರೇ ಕೃಷ್ಣ ಮಹಾಮಂತ್ರ ಹೇಳ್ತಾ ಜ್ಞಾನ ಸುಂದರಿ ಮಾತಾಡೋರು ಆರೋಗ್ಯ ಸರಿ ಹೋಗ್ಲಿ, ಚೆನ್ನಾಗ್ಲಿ ಅಂತ ನಾವೆಲ್ಲ ಪ್ರಾರ್ಥನೆ ಮಾಡೋಣ. ಹಾಗೇನೆ ಎಲ್ಲ ಭಕ್ತರು ಯಾರ್ಯಾರೆಲ್ಲ ಅನಾರೋಗ್ಯ ಇವೆಲ್ಲ ಇದಾವೆ ಅವ್ರಿಗೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಪ್ರಾರ್ಥನೆ ಮಾಡೋಣ. ಹರೇ ಕೃಷ್ಣ. ಹರೇ ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ 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 ರಾಮ 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 ಹರೇ 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 ಕೃಷ್ಣ. ಹರೇ 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 ಕೃಷ್ಣ. ರಾಮ ಹರೇ ಹರೇ ರಾಮ ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ. ಹರೇ ಹರೇ ಕೃಷ್ಣ. ರಾಮ ರಾಮ ಹರೇ ರಾಮ ರಾಮ ಹರೇ ರಾಮ ಹರೇ ರಾಮ ರಾಮ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ ಹರೇ ಕ್ವಶ್ಚನ್ ಹೋಗಲ್ಲ ರಾಮ ರಾಮ ಹರೇ 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 ರಾಮ 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 ಹರೇ. ಹರೇ ಕೃಷ್ಣ. ಈ ದಿನದ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ತಮ್ಮೆಲ್ಲರಿಗೂ ತುಂಬಾ ಧನ್ಯವಾದಗಳು. ಈ ದಿನ ತಮ್ಮೆಲ್ಲರಿಗೂ ಕೃಷ್ಣ ಪ್ರಜ್ಞಾ ಪೂರ್ವಕವಾಗಿ ಅತ್ಯಂತ ಶುಭವಾಗಿ ಹಾಗೇನೆ ಅತ್ಯಂತ ಸುರಕ್ಷಿತವಾಗಿರ್ಲಿ ಅಂತ ನಾವು ಪ್ರಾರ್ಥಿಸ್ತಾ ಹಾರೈಸ್ತೇವೆ. ವಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ ಮಹಾಮಂತ್ರ ಕಿ ಜೈ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ದಂಡೋತ್ಪನ್ನ. ಹರೇ ಹರೇ ಕೃಷ್ಣ ಪ್ರಭು ದಂಡವತ್. ಪ್ರಭು ದಂಡಾರ್ಪಣಂ. ಹರೇ ಕೃಷ್ಣ.